2024-25ನೇ ಸಾಲಿನ ನುಡಿತೋರಣ ಬಳಗವು ಕೊಡಮಾಡಲು ಬಯಸಿರುವ ನುಡಿಭೂಷಣ ಪುರಸ್ಕಾರಕ್ಕೆ ಶ್ರೀಮತಿ ಅನಸೂಯ ರಾಮ ಅವರು ಭಾಜನರಾಗಿರುವ ಈ ಸುಸಂದರ್ಭದಲ್ಲಿ ಅವರೊಡನೆ ಒಂದು ಆತ್ಮೀಯವಾದ ಸಂದರ್ಶನವನ್ನು ಮಾಡಲು ನುಡಿತೋರಣ ಸಾಹಿತ್ಯ ಬಳಗದ ಸಂಚಾಲನಾ ಸಮಿತಿಯ ವತಿಯಿಂದ ಶ್ರೀ ಶ್ರೀಕಾಂತ್ ಪತ್ರೆಮರ ಮತ್ತು ಶ್ರೀಮತಿ ಪವಿತ್ರ ಮೃತ್ಯುಂಜಯ ಸ್ವಾಮಿ ಇವರುಗಳು ಅವರ ಸ್ವಗೃಹದಲ್ಲಿ ಉಪಸ್ಥಿತರಾಗಿದ್ದೇವೆ. ಶ್ರೀಮತಿ ಅನಸೂಯ ಸಿದ್ದರಾಮರವರು ಕನ್ನಡದ, ಅದರಲ್ಲೂ ಗದಗ ಭಾಷೆಯ ಸೊಗಡಿನ ಔನ್ನತ್ಯವಿರುವ ಸಾಹಿತ್ಯ ಲೋಕದ ಅಚ್ಚಳಿಯದ ಬರಹಗಾರರು. 74ರ ತುಂಬು ಜವ್ವನೆ, ಜೀವಕಳೆ, ಚೈತನ್ಯ, ಲವಲವಿಕೆ ತುಂಬಿ ಸದಾ ಪ್ರೇರಣಾದಾಯಿ. ಪ್ರಾಯದ ಅಂತರವನ್ನೇ ಮರೆತು ಬಳಗದ ಯುವ ಬರಹಗಾರರೊಂದಿಗಿನ ತಮ್ಮ ಬೆರೆಯುವಿಕೆ, ಮಾರ್ಗದರ್ಶನ, ಅನುಭವಗಳನ್ನು ಗ್ರಹಿಸುವ ಪರಿ ನಮಗೆಲ್ಲ ಮೇಲ್ಪಂಕ್ತಿ. ಬೀಚಿ, ಚನ್ನವೀರ ಕಣವಿ, ಡಾಕ್ಟರ್ ಮಾಧವ ಕುಲಕರ್ಣಿ ಇನ್ನಿತರ ಹೆಸರಾಂತ ಕನ್ನಡ ಬರಹಗಾರರ ಸ್ಫೂರ್ತಿ, ಪ್ರೇರಣೆಯಿಂದ ನಿಮ್ಮ ಸಾಹಿತ್ಯಯಾನ ಶುರುವಾಯಿತು. ಈ ಸಂದರ್ಭದಲ್ಲಿ 29/6/2025 ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಜರುಗುವ ನುಡಿತೋರಣದ ತ್ರೈವಾರ್ಷಿಕ ಸಮಾರಂಭಕ್ಕೆ ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಾ ಅವರ ಸಾಹಿತ್ಯಯಾನದ ಕಥೆಯನ್ನ ಅವರ ಮಾತುಗಳಿಂದಲೇ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ನಾನು ಶ್ರೀಕಾಂತ್ ಪತ್ರೆಮರ, ನನ್ನ ಜೊತೆಗೆ ಪವಿತ್ರ ಮೃತ್ಯುಂಜಯ ಅವರಿದ್ದಾರೆ. ನಮಸ್ತೆ. ಸೊ ನಿಮ್ಮ ಜೊತೆ ನಿಮ್ಮ ಅಕ್ಕ ಕೂಡ ಇದ್ದಾರೆ. ತಮ್ಮ ಹೆಸರು ಅಮ್ಮ? ಅನ್ನಪೂರ್ಣ ಅವರು ಮತ್ತೆ ಅನಸೂಯ ಸಿದ್ದರಾಮ ಅವರು ನಮ್ಮ ಜೊತೆ ಇದ್ದಾರೆ. ಅನ್ನಪೂರ್ಣ ಮೇಡಮ್ ಕೂಡ ಶಾಲಾ ಶಿಕ್ಷಕಿಯಾಗಿ ನಿವೃತ್ತಿಯನ್ನ ಹೊಂದಿ ಒಂದು ತುಂಬು ಸಮಾಜಮುಖಿಯಾದ ಕೆಲಸವನ್ನ ಗೈದು ಈಗ ನಿವೃತ್ತರಾಗಿದ್ದಾರೆ. ಅವರು ನಮ್ಮ ಜೊತೆ ಇರೋದು ತುಂಬ ಆಶಾದಾಯಕವಾದ ವಿಷಯ. ಈಗಾಗಲೇ ಪೀಠಿಕೆನಲ್ಲಿ ತಿಳಿಸಿರುವ ಹಾಗೆ ನಮ್ಮ ನುಡಿತೋರಣ ಬಳಗವು ಅನಸೂಯ ಸಿದ್ದರಾಮ ಅವರನ್ನು 2025ನೇ ನುಡಿಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡು ಅವರನ್ನು ಈ ಬರುವ ಭಾನುವಾರ ಅಂದರೆ 29 ಜೂನ್ 2025 ನಡೀತಕ್ಕಂಥ 3ನೇ ವಾರ್ಷಿಕೋತ್ಸವದಲ್ಲಿ ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ಜೊತೆ ಒಂದಷ್ಟು ಆಪ್ತವಾಗಿ ಮಾತುಕತೆಯನ್ನು ಮಾಡೋಣ ಅಂತ ನಾವು ಇವತ್ತು ನೆರೆದಿದ್ದೇವೆ. ಅಮ್ಮ, ಮೊದಲಿಗೆ ನಿಮ್ಮ ಸ್ವಂತ ಊರು, ಪೋಷಕರ ಬಗ್ಗೆ ಮತ್ತು ನಿಮ್ಮ ಬಾಲ್ಯದ ಕುರಿತು ಸ್ವಲ್ಪ ಹೇಳ್ಬೋದಾ? ಊರು ಅಂತ ಕೇಳಿದ ತಕ್ಷಣ ನನಗೆ ಈ ಓದು ಏನು ನನಗೆ ಒಂದು ಕೊರತೆ ಆಗಿತ್ತು. ಅದನ್ನು ಮುಚ್ಚಾಕಕ್ಕೆ ನಾ ಏನು ಹೇಳೋದು ಅಂದರೆ, ಹುಟ್ಟಿದ್ದು ಕರದಂಟಿನೂರು, ಕೊಟ್ಟದ್ದು ಕರದಂಟಿನೂರು ಅಂತ. ಅದು ಯಾವಾಗೂ ಏನು ಅಂತ ಕೇಳಬೇಡ್ರಿ, ಯಾಕಂದ್ರೆ ನನಗೇನು ಅಂತ ಗೊತ್ತಿಲ್ಲದೆ ಇರೋ ವಯಸ್ಸಿನಲ್ಲಿ ಮದುವೆ ಆಗೋಯ್ತು. 10ನೇ ಮೆಟ್ಲು ಹತ್ತೋದು ಅಂದರೆ ನನಗೆ ಅದು ಸಾಹಸನೇ. ಆ ಥರ ಇತ್ತು ವಾತಾವರಣ ಅವಾಗ. ಮೊದಲೆಲ್ಲ ಒಂದು ಆರೋಪ ಸಲ್ಲಿಸೋದು ಅದೆಲ್ಲ ಇತ್ತು ಅಮ್ಮನ ಮೇಲೆ, ನಾನು ಓದಬೇಕಿತ್ತು ಅಂತ ಇದೆಲ್ಲ. ಆಮೇಲೆ ಬರ್ತಾ ಬರ್ತಾ ಕನ್ನಡ ಆದರೂ ನನಗೆ ಇಷ್ಟ ಆದರೂ ಕಲಿಸದೇ ಹೋಗಿದ್ರೆ ನಾನೇನು ಬರೀತಿದ್ದೆ? ಅದೇ ಹೇಳ್ತಾರಲ್ಲ, ಎಲ್ಲ ಕಡೆ ಬಾಗಿಲು ಮುಚ್ಚಿದ್ರೆ ಒಂದು ಕಡೆ ಬಾಗಿಲು ತೆಗೆದಿರುತ್ತೆ ಅಂತ. ಹಂಗಾಗ್ಬಿಟ್ಟು ಹಿನ್ನೆಲೆ ಏನೂ ಇರಲಿಲ್ಲ. ಅದು ಊರು ಅವಾಗ ವಿಜಯಪುರ ಜಿಲ್ಲೆ ಅಮೀನ್ಗಢದ ಸುಳೆಬಾವಿ. ಅದು ನನ್ನ ತಾಯಿ ತವ್ರ ಮನೆ. ಕೊಟ್ಟಿದ್ದು ಗೋಕಾಕ್ ಹತ್ರ ಒಂದು ಹಳ್ಳಿ. ಹಂಗಾಗ್ಬಿಟ್ಟು ಆದರೆ ಓದೋ ಚಟ ಇತ್ತು ನನಗೆ ಸಣ್ಣದಿರೋವಾಗಲೇ. ತುಂಬ ಅಂದರೆ ಪಠ್ಯ ಪುಸ್ತಕ ಅದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. ಯಾಕಂದರೆ ಓದೋಕ್ಕೆ ರೆಸ್ಟ್ರಿಕ್ಷನ್ ಇತ್ತು ತುಂಬ. ಯಾಕಂದರೆ ಬೇರೆ ಪಠ್ಯೇತರ ಯಾವ ಪುಸ್ತಕ ಓದಿದ್ರು ಕೂಡ ಮಕ್ಕಳು ಕೆಟ್ಟು ಹೋಗ್ತಾರೆ ಅನ್ನೋ ಥರ ನಮಗೆ ಇತ್ತು ಮನೆಯಲ್ಲಿ. ಹಾಗಂತ ಅಮ್ಮ ಅಪ್ಪ ಏನು ಕಲಿದವರು ಅಲ್ಲ. ಅವರು ಅವಾಗಿನ ಟೈಮ್ಗೆ 7ನೇ ಕ್ಲಾಸು ಓದೋರು ಅಂದರೆ ಮುಲ್ಕಿ ಪರೀಕ್ಷೆ ಅಂತಿದ್ರು. ಅದಕ್ಕೆ ಇಬ್ಬರು 7th ಮುಗಿಸ್ತವ್ರೆ. ಪಬ್ಲಿಕ್ ಎಕ್ಸಾಮ್ ಇತ್ತು ಅವಾಗ. ಅಂದರೆ ಮುಲ್ಕಿ ಪರೀಕ್ಷೆ ಪಾಸ್ ಆದವರು. ಆವಾಗ ಅವರು ಓದೋರು ಹಾಗೆ ಕೂಡ ಈ ಥರ ನಂಬಿಕೆಗಳಿತ್ತು, ಬರೀ ಪಠ್ಯ ಪುಸ್ತಕ ಮಾತ್ರ. ಹಾಗಾಗಿ
ಬೇರೆ ಅವಕಾಶ ಇಲ್ಲ ಅಂದಾಗ ಪಠ್ಯ ಪುಸ್ತಕಗಳ ಮೇಲೆ ಒಲವು ಇನ್ನೂ ಹೆಚ್ಚು. ಎಷ್ಟರ ಮಟ್ಟಿಗೆ ಅಂದರೆ ಆ ಪಠ್ಯ ಪುಸ್ತಕ ಸಮಿತಿಯಿಂದ ಹಿಡ್ಕೊಂಡು ಎಲ್ಲ ಓದ್ತಾ ಇರೋದು ನಾನು. ಅಯ್ಯೋ ಎಂತೆಂಥವ್ರೆಲ್ಲ ಬರ್ತಿದಾರಲ್ಲಪ್ಪ ಇದರಲ್ಲಿ. ಅವ್ರಂದ್ರೆ ನಮ್ಗೆ ಅವಾಗಿನ ಸಾಹಿತಿಗಳು ಅಂದ್ರೆ ಒಂದು ದೈವರ ಸಮಾನ. ಅವ್ರೇನಾದರೂ ಸಿಗ್ತಾರ ನಮ್ಗೆ, ಅವ್ರು ಬರ್ದಿದ್ದು ನಾವು ಓದ್ತಾ ಇದೀವಲ್ಲ ಅನ್ನೋ ಅಂಥದ್ದು. ಆಮೇಲೆ ಪಠ್ಯದ ಪಠ್ಯಕ್ರಮ ಕೂಡ ಅಷ್ಟು ಚೆನ್ನಾಗೇ ಇತ್ತು ರೀ. ಆಮೇಲೆ ಗುರುಗಳು ಕೂಡ ಅಷ್ಟು ಅತ್ಯಾಕರ್ಷಕ ಶೈಲಿ, ಅಷ್ಟು ಎಳೆ ಮನಸ್ಸಿಗೆ ಹಸಿಗುಡೆ ಹಳ್ಳಿಟ್ಟಂಗೆ ಅಷ್ಟು ಪ್ರಭಾವಿತವಾಗಿ ಕಲಿಸ್ತಾ ಇದ್ರೇನೋ ಅಂತ ಈಗ ಅನ್ಸುತ್ತೆ. ಯಾವ ಇಸ್ವಿಯಲ್ಲಿ ಇದು ಪ್ರಾಥಮಿಕ ಶಾಲೆ? ಎಷ್ಟನೇ ವರ್ಷದಲ್ಲಿ? ಇದು 61 ಇರ್ಬೋದು. 1960 ನಾವು 5ನೇ ಕ್ಲಾಸ್ ವರೆಗೂ ಖಾಸಗಿ ಶಾಲೆ, ಗೌಟಿ ಶಾಲೆ ಅಂತೀವಿ. ಅದು ಮುಗಿಸ್ಬಿಟ್ಟು ಆಮೇಲೆ 5ನೇ ಕ್ಲಾಸ್ನಿಂದ 6ನೇ ಕ್ಲಾಸು 6, 7 ಅದು ಕನ್ನಡ ಶಾಲೆನೆ. 8ನೇ ಕ್ಲಾಸ್ಗೆ ನಾವು ಹೈಸ್ಕೂಲ್ ಸೇರೋದು. ಅವಾಗ 2 ಕ್ಲಾಸು 2 ವರ್ಗ 8ನೇ ಕಲಿಬೇಕಾಗಿತ್ತು. 8ನೇ ವರ್ಗ ಲೋವರ್ 8th ಮತ್ತೆ ಹೈಯರ್ 8th ಅಂತ. ಅದೇ ನಮ್ಗೇನು ಕಾನ್ವೆಂಟ್ ಹೋದಾಗೆ. ಯಾಕಂದ್ರೆ ಅಲ್ಲಿವರೆಗೂ ಅಚ್ಚು ಕನ್ನಡದಲ್ಲಿ ಓದ್ತಾ ಬಂದಿರೋದು ನಾವು. ಇಂಗ್ಲಿಷು ಅಂತ ಇತ್ತು, ಹಿಂದಿ ಇತ್ತು, ನಮ್ಗೆ ಕಂಪಲ್ಸರಿ. ಅಷ್ಟು ಕಡ್ಡಾಯವಾಗಿದ್ದರೂ ಕೂಡ ಅದನ್ನ ಕಲಿಸುವಂತ ಅಧ್ಯಾಪಕರು ಬರಕ್ಕೆ ಕೊಡ್ತಿರ್ಲಿಲ್ಲ ನಮ್ದು ಕ್ಲಾಸ್ ಟೀಚರ್. ಆ ಥರ ಕನ್ನಡ ಶಾಲೆಯಲ್ಲಿ ಇತ್ತು. ಬೆಳಗ್ಗೆ ಒಂದು ವಿಷಯ ಹಿಡ್ಕೊಂಡ್ರೆ ಸಂಜೆವರೆಗೂ ಅದನ್ನೇ ತಿರುವಿ ತಾನಿಗೆ ತುಂಬೋರು. ಹಂಗಾಗಿ ನಮ್ಗೆ ಆಸಕ್ತಿ, ಒಂಥರ ನಿರಾಶೆ, ಬೇರೆ ವಿಷಯ ಕಲಿಸ್ತಾ ಇಲ್ಲಲ್ಲ ಇವರು. ಹಂಗಾಗ್ಬಿಟ್ಟು ನಮ್ಗೆ ಹೈಸ್ಕೂಲ್ಗೆ ಹೋಗಿದ ತಕ್ಷಣ ಇದು ಇಂಗ್ಲಿಷು ಹಿಂದಿ ಅಂದರೆ ತುಂಬಾ ಆಪ್ತವಾಗಿ ಆಗೋಗ್ಬಿಡ್ತು. ಆಗಲೂ ಕೂಡ ಕನ್ನಡ ಮಾಧ್ಯಮನೇ ಇದ್ದದ್ದ ಹೈಸ್ಕೂಲಲ್ಲೂ ಕೂಡ? ಹೌದು, ಅದು ಕನ್ನಡ ಮಾಧ್ಯಮನೇ. ಅವಾಗೆಲ್ಲ ಕಾನ್ವೆಂಟ್ ಎಲ್ಲ ಏನಿರ್ಲಿಲ್ಲ? ಕಾನ್ವೆಂಟ್ ಎಲ್ಲ ಇತ್ತು ನಮ್ ಸ್ಕೂಲಲ್ಲಿ. ಅದು ಕ್ರಿಶ್ಚಿಯನ್ ಸ್ಕೂಲ್ ಬೇರೆ, ಬಾಲಕೃಷ್ಣ ಹೈಸ್ಕೂಲು. ಅಕ್ಕ ಮೊದಲನೇ ಕ್ಲಾಸು, ನಾನು ಹಿಂದೆ. ಅಕ್ಕ ಲೋವರ್ 8th ಬಂದ, ನಾನು 7th ಮುಗಿಸೋದೆ. ಅವಳು ಹೈಯರ್ 8th ಬಂದ, ನಾನು ಲೋವರ್ 8th ಇದ್ದೆ. ಲೋವರ್ 8th ಹೈಯರ್ 8th ಆದ್ಮೇಲೆ 9th ಕ್ಲಾಸ್ಗೆ ಬರ್ಬೇಕು ನಾನು. ಹಂಗ ಅಲ್ಲೂ ಕೂಡ ಕನ್ನಡ ಮೀಡಿಯಮೇ. ಅಲ್ಲಿ ಹೆಡ್ ಮಾಸ್ಟರ್ಸ್ ಎಲ್ಲ ಹೆಚ್ಚು ಅಧ್ಯಾಪಕ ವರ್ಗದವರೆಲ್ಲ ಕ್ರಿಶ್ಚಿಯನ್ಸ್ ಇದ್ರು. ಅದು ಬಾಲಕೃಷ್ಣ ಸ್ಕೂಲ್ ಅಂತ. ಅವ್ರ ಮಕ್ಕಳೆಲ್ಲ ಕಾನ್ವೆಂಟ್ ನಿಂದ ಬಂದವರು. ಹಂಗಾಗ್ಬಿಟ್ಟು ಅವರು ಇಂಗ್ಲಿಷ್ ಟೀಚರ್ ಜೊತೆಗೆ ಎಲ್ಲರ ಜೊತೆಗೆ ಇಂಗ್ಲಿಷ್ ಇಂದಲೇ ಮಾತಾಡ್ತಿದ್ರು. ನಾವು ಸುಮ್ಮನೆ ಬಾಯ್ ತಗೊಂಡು ಕುತ್ಕೊಂಡು ಕೇಳೋದು, ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಇವರು ಹೆಂಗೆ ಅಂತ. ನಮ್ಗೆ ಅದೇ ವರ್ಷಕ್ಕೆ ಇಂಗ್ಲಿಷ್ ಕಲ್ತಂಗೆ ನಮ್ಗೆ 5ನೇ ಕ್ಲಾಸಿಂದ ಬಂದ್ರು ಕೂಡ. ಆಮೇಲೆ ನಮಗೆ ಆಸಕ್ತಿ ಇತ್ತಲ್ರಿ, ಅದು ಇಂಗ್ಲಿಷು ಸಬ್ಜೆಕ್ಟ್ ಅಲ್ಲಿ, ಇಂಗ್ಲಿಷ್ ವಿಷಯ ಮತ್ತೆ ಹಿಂದಿನಲ್ಲಿ ಅಕ್ಕನೂ ಆಗ್ಲಿ ನಾನು ಆಗ್ಲಿ ಹೈಯೆಸ್ಟ್ ಇರ್ತಿದ್ವಿ ಮಾರ್ಕ್ಸ್. ಅವಾಗ ನಮ್ಮ ಕ್ಲಾಸ್ ಟೀಚರು, ಅದು ಅವರವ್ರ ರಿಲೇಟಿವ್ಸ್ ಮಕ್ಕಳೇ ಇರ್ತಿದ್ರು ಕಾನ್ವೆಂಟ್ ಇಂದ ಬಂದವರು, ಅವ್ರನ್ನ ಕರೆಸ್ಬಿಟ್ಟು, ನೋಡಿ ಇವ್ರು ಕನ್ನಡ ಮೀಡಿಯಂದ ಬಂದವರು, ನೋಡು ಫಸ್ಟ್ ಕ್ಲಾಸಿಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ, ನೀವು ಇಂಗ್ಲಿಷ್ ಮೀಡಿಯಂನವರು ಅಂತ ಹೇಳ್ತಾ ಇದ್ರಲ್ಲ. ನಮಗೆ ಏನೋ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ. ಆದ್ರೆ ಅವಾಗ ಗೊತ್ತಿರ್ಲಿಲ್ಲ ಇನ್ನೊಬ್ರು ಅಸಹ್ಯ ಮಾಡ್ತಾ ಇದ್ದಾರೆ, ಅವ್ರು ಇನ್ಸಲ್ಟ್ ಮಾಡ್ತಾರೆ ಅಂತ ಅನಿಸ್ತಿರ್ಲಿಲ್ಲ. ಅಂತೂ ನಮ್ಗೆ ಇದು ನಮ್ಗೆ ಹಿಡ್ಕೋತು ಭಾಷೆ ಅನ್ನೋ ಥರ. 61, 62, 63ರಲ್ಲಿ ನಾವು ಮತ್ತೆ ಅಲ್ಲಿಂದ ಗೋಕಾಕ್ ರೋಡ್ಗೆ ನಮ್ಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ತಂದೆಗೆ. ಆವಾಗ ಅಲ್ಲಿ 9th ಮತ್ತೆ 10th 2 ಅಲ್ಲಿ. 10th ಫಿನಿಶ್. ಓದು 10ನೇ ತರಗತಿಗೆ ಮುಕ್ತಾಯ ಆಯ್ತಾ? ಯಾಕೆ? ಮುಕ್ತಾಯನೇ. ಯಾರು ಹಾಡ್ಬೇಕಾಗಿ ಇರ್ಲಿಲ್ಲ ಅದು. ಯಾಕಂದ್ರೆ ಬಂದ್ಬಿಟ್ಟಿತ್ತು ಸಮಾಜ ವ್ಯವಸ್ಥೆ ಆ ತರ. ಅದೇ ರೆಡಿಮೇಡ್ ನಾನು ಸಿಕ್ಕಿದ್ದು ಅಂತ ಹೇಳಿದ್ನಲ್ಲ. ಅಕ್ಕ ನೋಡಕ್ ಬಂದವರು, ಅಕ್ಕ ಆಗ್ಲೇ ಬುಕ್ ಆಗ್ಬಿಟ್ಟಿದ್ಲು. ಅಕ್ಕ ಯಾವಾಗ ಬುಕ್ ಆಗಿದ್ಲು ಒಬ್ಬರಿಗೆ, ಅವಾಗ ಏನ್ ಮಾಡೋದು, ಆ ಚಾನ್ಸ್ ನನ್ಗೆ. ಆಮೇಲೆ ಹಠ ಮಾಡಿ ಬೇಡ ಅಂದು ನಾನು ಓದ್ಬೇಕು ಅಂತ ಏನ್ ಮಾಡಿದ್ರು ಅದು ಆಗ್ಲಿಲ್ಲ, ಬಿಡದಿ ಅದು. ಹಂಗೆ ಒಂದು ಬೇಸರ, ಒಂದು ನಿರಾಶೆ ಎಲ್ಲ ಇತ್ತಲ್ಲ ಮನೇಲಿ. ವಾತಾವರಣ ನಮ್ಮ ಮನೆಯವ್ರಿಗಿಂತ ನಮ್ಮ ಮಾವರು ತುಂಬಾ ಫಾರ್ವರ್ಡ್ ಇದ್ರು. ಅವರಿಗೆ ತುಂಬಾ ಇಂಟ್ರೆಸ್ಟು. ಯಾಕಂದ್ರೆ ಇವರು ಆರ್ಮಿ ಪರ್ಸನ್. ಅದು ಎಲ್ರಿಗೂ ಹೇಳಿದ್ರೆ ಹಾಸ್ಯಾಸ್ಪದ ಅನ್ಸುತ್ತೆ, ನಮಗೂ ಕೂಡ ಬರುತ್ತೆ. ಇವಾಗ ಆಯ್ಕೆ ಮಟ್ಟು ಎಷ್ಟು ದೊಡ್ಡದು, ಎಷ್ಟು ವಿಸ್ತಾರ.
ಹುಡುಗಿಯರೇ ಹುಡುಗರನ್ನ ರಿಜೆಕ್ಟ್ ಮಾಡೋಷ್ಟು ನಕಾರ ಹೇಳುವಷ್ಟೆಲ್ಲ ಮುಂದುವರೆದಿದೆ. ಅಲ್ಲಿ ನೋಡಿದ್ರೆ ಅಪ್ಪನಿಗೆ ಹುಷಾರಿಲ್ಲ, ಮಗ ಒಬ್ನೇ, ಒಬ್ ಮಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಮುಗಿಸ್ಕೊಳ್ಳಿ ಅವರು ಬದುಕಿನ ವ್ಯಾಪಾರ ಅಂತ ಅರ್ಜೆಂಟಾಗಿ ಮದುವೆ ಮಾಡಿದ್ರು. ಹೀಗಿತ್ತು ನೋಡ್ರಿ ಆ ಕಾಲದ ಪರಿಸ್ಥಿತಿ. ಎಲ್ಲ ಕಡೆ ಇರ್ಲಿಕ್ಕಿಲ್ಲ, ಅಥವಾ ಇತ್ತು, ಅಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಿತ್ತು. ಓದು 10ನೇ ತರಗತಿಗೆನೆ ಮುಗೀತು, ಆವಾಗ್ಲೇನೆ ಮದ್ವೆನೂ ಕೂಡ ನಿಶ್ಚಯ ಆಯ್ತು. ಹಾಗೆ ಬಿಟ್ಟಿತ್ತು ಹಾ ಆವಾಗ್ಲೇ. ಹಾ ಅದು ಗೋಕಾಕಿಂದ ಬೆಳಗಾಂನಿಂದ ಗೋಕಾಕ್ ಹೋಗಿ ನಾನು 10th ಮುಗಿಸಿದ್ದು. ದಿನಾನು ಜರ್ನಿ ಮಾಡಿ ಇದ್ದವು. ಮತ್ತೆ ಒಂದು ಈ ಒಂದು ಕಟ್ಟುನಿಟ್ಟಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಗೆ ಒಂದು ಫಾರ್ಮಲ್ ಎಜುಕೇಶನ್ ಇಂದ ನೀವು ವಂಚಿತರಾದ್ರಿ. ಆ ಹೌದು. ನೋವು ಈಗಲೂ ಕಾಡ್ತಾ ಇದೆ ಅಂತ ನಿಮ್ ಬರಹದಲ್ಲಿ ಮತ್ತೆ ನಿಮ್ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಆದ್ರೆ ಹಾ, ನಿಮ್ಮ ಪರಿಚಯವನ್ನ ಓದಿದಾಗ ನನಗೆ ಅನ್ನಿಸ್ತು ಆ ಕೊರತೆ, ಆ ನೋವು ಈಗಲೂ ಕೂಡ ಕಾಡ್ತಾ ಇದೆ ಅಮ್ಮನವನ್ನ ಅಂತ ಅನ್ನಿಸ್ತು. ಆದ್ರೆ ನೀವು ಒಂದು ಸಾಹಿತ್ಯ ಲೋಕದಲ್ಲಿ ತೆರೆಕೊಂಡಂತಹ ರೀತಿ, ಬೀಚಿಯವರ ಸ್ಫೂರ್ತಿ ಇತ್ತು, ನೀವು ಇದರಲ್ಲಿ ಹೇಳಿದ್ದೀರ ಪರಿಚಯದಲ್ಲಿ. ಮತ್ತೆ ಚನ್ನವೀರ ಕಣಿವೆಯವರ ಸಂಪರ್ಕಕ್ಕೆ ಬಂದ್ರಿ, ಮತ್ತೆ ಮಾಧವ ಕುಲಕರ್ಣಿಯವರ ಸಂಪರ್ಕಕ್ಕೆ ಬಂದ್ರಿ. ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಲಂಕೇಶ್ ಅವರ, ರವಿ ಬೆಳಗೆರೆ ಅವರ ಸಂಪರ್ಕಕ್ಕೂ ಬಂದು ಅನೇಕ ಪತ್ರಿಕೆಗಳಲ್ಲಿ ನಿಮ್ಮ ಬರಹಗಳನ್ನ ಬರೆದ್ರಿ. ಹೌದು. ಆದ್ರೆ ಫಾರ್ಮಲ್ ಎಜುಕೇಶನ್ ಇಲ್ಲದೇನೂ ಕೂಡ ಈ ಮಟ್ಟಕ್ಕೆ ನಿಮ್ಮ ಸಾಹಿತ್ಯದಲ್ಲಿ ಗುರುತಿಸ್ಕೊಳ್ಳುವಂತ ಒಂದು ಛಾಪನ್ನ ಮೂಡಿಸೋದಕ್ಕೆ ಹೇಗ್ ಸಾಧ್ಯ ಆಯ್ತು? ಅದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ನನ್ಗೆ ಗುರಿನೇ ಇರ್ಲಿಲ್ಲಮ್ಮ. ಗುರಿ ಅಂತ ಏನೋ ಇಟ್ಕೊಳ್ಬೇಕು ಅಂತ ಎಲ್ಲ ನಮಗೆ ಪ್ರಾಥಮಿಕ ಶಿಕ್ಷಣದಿಂದನೋ ನಿಮ್ದೇನ್ ಗುರಿ ಅಂತ ಕೇಳೋದು ಒಂದು ಅಭ್ಯಾಸನೋ ಹವ್ಯಾಸನೋ ಏನೋ ಮಕ್ಕಳಿಗೆಲ್ಲ ಎಬ್ಬಿಸಿ ನಿಂದೇನ್ ಗುರಿ ಅಂತ, ನಾನು ಅದಾಗ್ಬೇಕು ಇದಾಗಬೇಕು ಅಂತ. ಅಲ್ಲ, ಹೆಣ್ಮಕ್ಳಿಗೆ ಎಲ್ಲ ಇರುತ್ತೆ ಗುರಿ. ಅದು ಏನೋ ಅವರು ನಡೆಸಿದ್ರೆ ನಡಿಬೇಕು, ಕೂಡು ಅಂದ್ರೆ ಕೂಡಬೇಕು, ಏಳು ಅಂದ್ರೆ ಹೇಳ್ಬೇಕು ಅನ್ನುವಂಥ ವಾತಾವರಣ ಇರುತ್ತಲ್ಲ. ಆ ಗುರಿ ಏನು ಅಂದ್ರೆ ನನ್ಗೆ ಎಷ್ಟು ಪೆದ್ದತನ ಇತ್ತು ನಮ್ಗೆ ಅಂದ್ರೆ, ಏನು ನಿಮ್ ಗುರಿ ಅಂತ ಕೇಳಿದ್ರೆ ನಾನು ಹೂವಿನ ಬಗೆಯಲ್ಲಿ ಮಾಳಿ ಆಗ್ಬೇಕು ಅಂತ ಹೇಳಿದ್ದೆ. ಅಷ್ಟು ಪ್ರೀತಿ ನನಗೆ ಹೂವಿನ ಮೇಲೆ. ಇನ್ನೂ ಒಂದು ಪ್ರಶ್ನೆ ಕೇಳಿದ್, ಇದು ಒಂದೇ ನಾನು ಇಲ್ಲ ಇನ್ನೂ ಒಂದಿದೆ ಅಂತ. ಏನು? ದೇವರಾಗ್ಬೇಕು ಅಂತ ಹೇಳಿದ್ದೆ. ಅವರು ಎಲ್ಲ ಮಕ್ಕಳೆಲ್ಲ ಚಪ್ಪಾಳೆ ಹೊಡೆದ್ ನಗಕೊಂಡು ದೇವರಾಗ್ಬೇಕಂತ ಇವಳಿಗೆ ಗುರಿ ಅದ. ಅವ್ರು ಮಾಸ್ಟ್ರು ತುಂಬಾ ಒಳ್ಳೆಯವರು, ವಿಚಾರ ಮಾಡ್ತಾ ಇದ್ರು, ಏನ್ ನಗೋದಲ್ಲಮ್ಮ, ನಿನ್ಗೆ ಈ ವಯಸ್ಸಿಗೆ ದೇವರಾಗಬೇಕು ಅಂತ ಆಸೆ ಇಲ್ಲ ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಏನು ಉತ್ತರ ಹೇಳ್ಬೋದು ನಾನು? ನಮ್ಮ ಮನೇಲಿ ಕಟ್ಟುನಿಟ್ಟಿನ ಸಂಪ್ರದಾಯ ಅಮ್ಮಂದು. ದೇವ್ರು ಅಂದ್ರೆ ಉಪವಾಸ, ದೇವ್ರು ಇದೆಲ್ಲ ತುಂಬಾ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ರು. ಅದು ನಾವು ಸ್ಕೂಲ್ಗೆಲ್ಲ ಹೋಗಿ ಬಂದ ಹೊಟ್ಟೆ ತುಂಬಾ ಹಸ್ತಿರೋದು. ಯಾಕಂದ್ರೆ 6 ಮೈಲು ನಡ್ಕೊಂಡು ಹೋಗ್ತಾ ಇದ್ವಿ, 6 ಮೈಲು ನಡ್ಕೊಂಡು ಬರ್ತಾ ಇದ್ವಿ. ಎಂತ ಶ್ರೀಮಂತ ಹುಡುಗರು ಕೂಡ ಬಸ್ಸಿಗೆ ಈಗಿನೂ ಹಾಕ್ತಿರ್ಲಿಲ್ಲ ದುಡ್ಡು. ಹಸುವಾಗಿರೋದು. ಬಂದಿದ ತಕ್ಷಣ ಪಂಚಾಕ್ಷರಿ ಸ್ತೋತ್ರ, ಕೈ ಕಾಲು ಮುಖ ತಗೊಂಡ ಮುಂಚೆ ಪಂಚಾಕ್ಷರಿ ಸ್ತೋತ್ರ, ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡ, ದೇವಿ 108 ನಾಮಾವಳಿ, ಪರಮೇಶ್ವರ ಸ್ತೋತ್ರ ಎಲ್ಲ, ಈಶ್ವರಂದು 108 ನಾಮಾವಳಿ, ಇವೆಲ್ಲ ಎಷ್ಟು ಒಳ್ಳೆ ಅದ್ಭುತವಾದದ್ದು ಇದು ಒಂದು ಸಂಪ್ರದಾಯ. ಆದರೆ ನಮಗೆ ಅದೇನು ಹಸುವಿನ ಮುಂದೆ ಯಾವ ಗೀತೆ, ಭಗವದ್ಗೀತೆ ಅದು ಯಾವ್ದೋ ತಾಕ್ಲಿಕ್ಕೆ ಸಾಧ್ಯ ಇದೆ. ಅವಳೇನೋ ಸುಮ್ಮನೆ ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಮಾಡ್ತಾ ಇದ್ಲು. ನನಗೆ ಇಲ್ಲ, ಆ ದೇವ್ರ ಮುಂದೆ ಪ್ರಸಾದನ ಕಾಣೋದು. ಆಮೇಲೆ ಅಮ್ಮ ಹೇಳೋದು ಇನ್ನೊಂದು, ಯಾಕಂದ್ರೆ ನಂಬಬೇಕು, ಮಕ್ಕಳು ಎಷ್ಟು ನಂಬಬೇಕು ಅಂತ ಕುಲ್ ರೀತಿಲಾದ್ರೂ ಒಂದು ನಂಬಬೇಕು ಅನ್ನುವಂಥದ್ದು ಅವ್ರಿಗೆ ಭಾವನೆ. ಅದು ಎಳೆಯ ಮನಸ್ಸಲ್ಲಿ ಎಷ್ಟು ಒತ್ತಿ ಕಸುಕ ಕಾಯಿಲಿ ತುಂಬಾ ಪಕ್ವವಾದ ಮತ್ತೆ ಬಹಳ ಉನ್ನತವಾದ ಒಂದು ಆದರ್ಶವನ್ನು ತುಂಬಕ್ಕೆ ಹೋದ್ರೆ, ಆಧ್ಯಾತ್ಮನೋ ವೇದಾಂತನೋ ಯಾವುದೋ ಇರಲಿ, ಅದು ಹೋಗುತ್ತಾ ಇಲ್ವೋ ಅರಿವು ಆ ಹಿರಿಯರಿಗಿರ್ಲಿಲ್ಲ ಮೋಸ್ಟ್ಲಿ. ಅವರು ದೇವರಿಗೆ ಮಕ್ಕಳು ದೇವ್ರ ಸಮಾನ ಅಂತ ಬೇರೆ ಹೇಳ್ತಾ ಇದ್ರು. ಮಕ್ಕಳು ದೇವ್ರ ಸಮಾನ ಅಂತಂದ್ರೆ ಮತ್ತೆ ಈ ದೇವರಿಗೆ ಈ ಮಕ್ಕಳಿಗೆ ಹಸಿವಾಗಿದೆ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸೋದು ನನಗೆ. ಹಾಗನ್ಸೋದು ನನಗೆ, ಮಕ್ಕಳಿಗೆ ಹಸಿವಾಗಿದ್ದು ಗೊತ್ತಾಗಲ್ವಾ ಅವ್ರಿಗೆ ಅಂತ ಹೀಗನ್ಸೋದು. ಅದಕ್ಕೆ ದೇವ್ರಾಗ್ಬೇಕು ಅಂತ. ಯಾಕಂದ್ರೆ
ದೇವ್ರಾದ್ರೆ ಮೊದಲು ಎಡೆ ಕೊಡ್ತಾರೆ. ಅದು ಎಡೆ ದೇವ್ರು ತಿಂತಾನೋ ಇಲ್ಲೋ ಗೊತ್ತಿಲ್ಲ, ಅವ್ನು ತಿಂತಾನೆ ಅಂತಾನೆ ಇಡ್ತಾರೆ. ಆಮೇಲೆ ಅವರೇ ತಿಂತೀವಿ. ಅಷ್ಟು ವಿಮರ್ಶಾತ್ಮಕ ಬುದ್ಧಿ ಇರ್ಲಿಲ್ಲ. ಆದ್ರೆ ದೇವ್ರಾದ್ರೆ ಮೊದಲು ಎಡೆ ಸಿಕ್ಕುತ್ತೆ ಅನ್ನೋದಕ್ಕೆ ದೇವ್ರು ಹಾಕ್ಬೇಕು ಅಂತ ಹೇಳ್ದೆ ಅಂತ ಹೇಳ್ಬಿಟ್ಟಿದ್ದೆ ನಾನು. ಇಲ್ಲ, ಈ ಈ ಮಂತ್ರ ನಿಜವಾಗ್ಲೂನು ಇದೇನೆ. ಯಾಕಂದ್ರೆ ದೇವರು ಯಾವಾಗ್ಲೂ ಏನು ಶಾಶ್ವತತೆಯನ್ನ ಕುರುಹೋದು ದೇವರಾಗೋದು ಅಂತಂದ್ರೆ, ಮತ್ತೆ ಎಲ್ಲರಿಗಿಂತ ಮೇಲಿರ್ತಾನೆ. ಎಲ್ಲವನ್ನು ಕೂಡ ಯಾವುದು ನಿಬಂಧನೆಗಳಿರೋದಿಲ್ಲ. ಬಹುಶಃ ಆ ನಿಟ್ಟಿನಲ್ಲಿ ನೀವು ದೇವರಾಗ್ಬೇಕು ಅಂತ ಬಯಸಿದಾರಲ್ಲ, ಇದು ನಿಜ ಉನ್ನತವಾದ ಗುರಿನೇ. ಅದು ಒಂದು ಮುಗ್ಧತೆ, ಹೌದು. ಅದು ಹುಡುಗತನ, ಯಾವ್ದು ಕೂಡ ಹಂಗಾಗ್ಬಿಟ್ಟು ನನ್ಗೆ ಅಕ್ಕ ಎಷ್ಟು ಸಾಂಪ್ರದಾಯಿಕವಾಗಿ ಬೆಳೆದ್ಲು. ಈ ಪೂಜೆ ಪುನಸ್ಕಾರ ಇವೆಲ್ಲ ಅಷ್ಟು ನಾನು ನನಗೆ ಗೊತ್ತಿಲ್ದಂಗೆ ವಿರೋಧ ಭಾವ ಬೆಳೆಸ್ಕೊಂಡೆ. ಒಂಥರ ಬಣ್ಣ ಪ್ರವೃತ್ತಿ ಮನಸ್ಸಲ್ಲಿ ಬಾಯ್ ಬಿಟ್ಟು ಹೇಳೋ ಹಂಗಿಲ್ಲ, ಧೈರ್ಯ ಇಲ್ಲ, ಎದುರಾಡೋ ಹಾಗಿಲ್ಲ. ಹಿರಿಯರಿಗೆ ಹ್ಞೂ ಅನ್ಬೇಕು ಅಷ್ಟೇ ಅಂತ ಗೊತ್ತಿತ್ತು. ಪ್ರಶ್ನೆನೇ ಇಲ್ಲ ಅಲ್ಲಿ ಅಂತ ಗೊತ್ತಿತ್ತು. ಹಾಗಾಗ್ಬಿಟ್ಟು ಅದು ನನಗೆ ಮೂರ್ತಿ ಪೂಜೆಯಲ್ಲಿ ಪೂರ್ತಿ ನಮಗೆ ಹೊರಟೋಯ್ತು. ನನಗೆ ನೇಚರು ಮತ್ತೆ ಅದೊಂದು ಗೊತ್ತಿಲ್ಲದೆ ಇರುವಂತ ಶಕ್ತಿ ಏನಿದೆ ಅದರಲ್ಲಿ ನಮಗೆ ಹುಟ್ಟು ಹೊರತು ಯಾವುದೇ ದೇವರನ್ನು ಮೂರ್ತಿಲಿ ನನಗೆ ಕಾಣಕ್ ಸಾಧ್ಯನೇ ಆಗ್ಲಿಲ್ಲ. ಹಾಗೆ ಅಮ್ಮ, ನೀವು ಈ ಸಾಹಿತ್ಯದ ಓದು ಆಸಕ್ತಿ ಚಿಕ್ಕಂದಿನೇ ಯಾವ ಪುಸ್ತಕ ಸಿಕ್ಕರೂ ಓದ್ತಾ ಇದ್ವಿ ಅಂತ ಹೇಳಿದ್ರಿ. ಈ ಸಾಹಿತ್ಯದ ಪುಸ್ತಕಗಳನ್ನು ಓದೋದು ಯಾವಾಗ ನಿಮಗೆ ಶುರುವಾಯಿತು? ಪಠ್ಯ ಓದ್ತಾ ಇದ್ರಿ, ಪಠ್ಯ ಪುಸ್ತಕಗಳು ಅಷ್ಟೇ ಸಿಗ್ತಾ ಇತ್ತು ಅಂದ್ರಿ. ಈ ಸಾಹಿತ್ಯದ ಕುರಿತಾದಂಥ ಪುಸ್ತಕಗಳನ್ನ ಓದೋಂಥ ಹವ್ಯಾಸ ಯಾವಾಗ ಶುರುವಾಯಿತು? ಅದು ಸಾಹಿತ್ಯದ ಪುಸ್ತಕ ಓದೋದು ಅಂದ್ರೆ ನನಗೆ ಏಳ್ತಕ್ಕಿರುವಾಗಲೇ ಏನೋ ಒಂದು ನಿಬಂಧ ಸ್ಪರ್ಧೆಯಲ್ಲಿ ಅಥವಾ ನಿಬಂಧ ಓದ್ ಹೇಳಿದ್ದಕ್ಕೂ ಏನೋ ಒಂದು ಬಹುಮಾನ ಬಂದಿತ್ತು. ಅದೇ ಬೀಚಿಯವರ ಮಾತ್ರೆಗಳು. ಅಲ್ಲಿವರೆಗೂ ಬೇರೆ ಸಾಹಿತಿಗಳದ್ದು ಒಂದು ಪುಸ್ತಕ ನಾನು ಕಣ್ಣಿಂದನೂ ನೋಡಿರ್ಲಿಲ್ಲ. ಆ ಮಾತ್ರೆಗಳು ಎಷ್ಟು ಶಾರ್ಪ್ ಆಗಿ ಮಾತ್ರೆಗಳು ಇದ್ವವು ಅಂದ್ರೆ ಆ ವಯಸ್ಸಲ್ಲಿ ನಮಗೆ ಆವಾಗ್ಲೂ ಇಷ್ಟು ತಾಕಿತ್ತು ಅದು. ಹೀಗೂ ಬರೀತಾರೆ ಬೀಚಿ ಅನ್ನೋರು. ಅವ್ರದ್ದು ಏನೋ ಎಲ್ಲೆಲ್ಲೋ ಸುಧಾದು ಯಾರ್ಯಾರು ತರಿಸ್ತಾ ಇದ್ರು, ಕದ್ದು ಮುಚ್ಚಿ ಓದ್ತಾ ಇದ್ವಿ. ಅವು ಪ್ರಶ್ನೋತ್ತರ ಅದೆಲ್ಲ ನೋಡ್ತಾ ಇದ್ವಿ. ಅವರು ಆದ್ರೆ ಇಡೀ ಮಾತ್ರೆಗಳು ಪುಸ್ತಕ ಇಡಿಯಾಗಿ ಒಂದು ಸಂಗ್ರಹದಲ್ಲಿ ಸಿಕ್ತಲ್ಲ, ಅದೇನೋ ಅಪರೂಪದ ಒಂದು ತಿಂಡಿ ಸಿಕ್ತೇನೋ ಅನ್ನೋ ತರ ನನಗೆ ಖುಷಿ ಆಯ್ತು. ಅವಾಗಿಂದ ನಾನು ಓದಕ್ ಶುರು ಮಾಡಿದೆ. ಆಮೇಲೆ ಪಠ್ಯದಲ್ಲಿ ಆರಾಮ್ ಮಿತ್ರವರ್ದು ಇವೆಲ್ಲ ಲಲಿತ್ ಪ್ರಬಂಧಗಳು ತುಂಬಾ ಹಿಡಿಸ್ತಾ ಇತ್ತು ನನಗೆ. ಹಂಗಾಗಿ ಬೀಚಿಯವ್ರದ್ದು ಓದಿದ್ಮೇಲೆ ಆಮೇಲೆ ಈ ಸುಧಾನಲ್ಲಿ ಯಾರೋ ದೊಡ್ಡೇರಿ ವೆಂಕಟಗಿರಿ ಅವ್ರದ್ದು, KT ಗೆಟ್ಟಿ ಅವ್ರದ್ದು, ಇವ್ರದ್ದೆಲ್ಲ ಬರ್ತಾ ಇತ್ತು ನೋಡ್ರಿ. ಅವೆಲ್ಲ ಓದು. ಎಷ್ಟು ಟಿ.ಕೆ. ರಾಮರಾವ್, ಅವಾಗೆಲ್ಲ ಟಿ.ಕೆ. ರಾಮರಾವ್ ಅಂದ್ರೆ ನಮಗೆ ಭಯಂಕರ ಆಕರ್ಷಣೆ. ಮನೆಯ ತಮ್ಮ ಬಂದಿದ್ದ ನೋಡ್ರಿ, ಪತ್ತೆದಾರಿ. ಆಮೇಲೆ ಕಸ್ತೂರಿನಲ್ಲಿ ನಮ್ಮ ಮನೆಯವ್ರು ಯಾವಾಗಲೂ ಒಂದು ಕಸ್ತೂರಿ ತಗೊಳ್ಳೋರು. ಆ ಕಸ್ತೂರಿನಲ್ಲಿ RB ಅಂತ ಒಂದು ಆರ್ಟಿಕಲ್ ಬರೋದು. ನಾನು ನನ್ನ ತಮ್ಮ ಈ RB ಅಂದ್ರೆ ರವಿ ಬೆಳಗೆರೆನೆ ಅಂತ ಅವಾಗ್ಲೇ ಗೆಸ್ ಮಾಡಿದ್ವಿ. ಈ ಭೂಗತ ಲೋಕದ ವ್ಯಕ್ತಿ ಬರೀತಾರಲ್ಲ ಇವ್ರು RB ಅಂದ್ರೆ ರವಿ ಬೆಳಗೆರೆನೆ ಇರ್ಬೇಕು ಅಂತ. ಅವಾಗ ಇನ್ನೂ ಅಷ್ಟು ಬೆಳೆದಿರ್ಲಿಲ್ಲ ಅವರು. ಸಾಹಿತ್ಯವಾಗಿ ತುಂಬಾ ಬೆಳೆದಿದ್ರು, ಆದ್ರೆ ಎಷ್ಟು ಪ್ರಚಾರಕ್ಕೆ ಬಂದಿಲ್ಲ. ಸಾಹಿತ್ಯ ಕರ್ನಾಟಕದಲ್ಲಿದ್ರು. ಆವಾಗ ನನ್ಗೆ ಅವೆಲ್ಲ ಓದೋದು, ಅವ್ರ ಬಹುಮಾನದ ಕಥೆಗಳೆಲ್ಲ ಓದೋದು ಓದೋ ಹುಚ್ಚು ಮುಂಚೆಯಿಂದನೂ ಇತ್ತಲ್ಲ. ಇವೆಲ್ಲ ಶುರು ಆಯ್ತು. ಅಕಸ್ಮಾತ್ ಈ ಕಣಿವೆಯವರು ಯಾವಾಗ ನನ್ಗೆ ನಮ್ಮ ಊರದು ಒಂದು ಸಭೆಗೆ ಬಂದಿದ್ರು, ಆಮೇಲೆ ಕರ್ದಂಟೇನ್ ಆರ್ಟಿಕಲ್ ಏನು ಓದಿದ್ರು, ಆವಾಗಿಂದ ಅವ್ರ ಸಂಪರ್ಕ ಬಂದ್ರು. ಇಲ್ಲಂದ್ರೆ ಯಾವುದೇ ಸಾಹಿತಿಗಳ ಹಿನ್ನೆಲೆ ನನಗೆ ಸಿಕ್ಕಿಲ್ಲ. ಏನದು ಕರದಂಟು ಬರಹ ಮತ್ತೆ ಅವರ ಕಣಿವೆಯವರದ ಒಂದು ಪರಿಚಯ ಒಡನಾಟ ಹೇಗೆ ಆಯ್ತು ಅದೊಂದು ಸ್ವಲ್ಪ ವಿವರಿಸಬಹುದಾ? ಯಾವ್ದು ಹೇಳ್ರಿ? ಕಣಿವೆಯವರ ಜೊತೆ ಸಂಪರ್ಕ ಏರ್ಪಟ್ಟಿದ್ದು, ನಿಮ್ಮ ಇದು ಹೇಳಿದಿಲ್ಲ ಕರದಂಟಿನ ಬರಹ ಏನು, ಯಾವಾಗ ಬರೆದದ್ದು? ಅಂದ್ರೆ ನಾನು ಈ ರವಿ ಬೆಳಗೆರೆ ಯಾವಾಗ ಸಾಹಿತ್ಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ರು, ಅವಾಗ ಒಂದು ನನಗೆ ಪರ್ಸನಲ್ ಪತ್ರ ಬರೆದ್ರು ಅವರು, ಖಾಸಗಿ. ಹಾಗೆ ಅವಾಗೆಲ್ಲ ಮಣಿಪಾಲ್ ಪ್ರಿಂಟರ್ಸ್ನವರೆಲ್ಲ ಹಾಗೆ ಲೇಖಕರ ಜೊತೆಗೆ ಒಂದು ಒಳ್ಳೆಯದು ಸಾಂಗತ್ಯ ಇಟ್ಕೊಂಡಿದ್ರು, ಸಂಪರ್ಕ. ಹಾಗೆ ಇಟ್ಕೊಂಡಿದ್ರು. ಅವರು ಏನ್ ಹೇಳಿದ್ರು ಅಂದ್ರೆ,
ಬರೀ ಮಣಿಪಾಲ್ ಪ್ರಿಂಟರ್ಸ್ಗೆ ಬರೀತಿರಲ್ಲ ನೀವು. ಈ ನಮ್ಮ ಉತ್ತರ ಕರ್ನಾಟಕದ ಪತ್ರಿಕೆರು ಅಂಥದ್ದು ನಮ್ದು ಸೈತ್ ಕರ್ನಾಟಕಕ್ಕೆ ಬರೀರಿ, ಸಾಪ್ತಾಹಿಕ ಬರೀರಿ, ಸಾಪ್ತಾಹಿಕಕ್ಕೆ ನಾನೇ ಇದ್ದೀನಿ ಬರೀರಿ ಅಂತ ಅವರು ಒಂದು ಪ್ರೀತಿ ಒತ್ತಾಯ ಮಾಡಿ ಒಂದು ಪತ್ರ ಬರೆದ್ರು. ಹಾ ರವಿ ಬೆಳಗೆರೆ. ಆವಾಗ ನಾನು ಏನ್ ಬರೀಲ್ರಿ, ನಾನು ಮನೆ ಒಳಗೆ ಕೂತ್ಕೊಂಡು ಬರ್ತೀನಿ, ಯಾರನ್ನ ಸಂದರ್ಶನ ಮಾಡೋದು, ಎಲ್ಲೋ ವೇದಿಕೆ ಕರೆದ್ರಿಂದ ನನ್ನ ದನಿಯನ್ನು ಹುಡುಗ ಹೋಗ್ತೈತೆ. ಯಾಕಂದ್ರೆ ನಾನು ಹಂಗ ಮೂರಿ ಒಳಗ ಇದ್ದಾಕಿ ಭಾರಿ ಹಿಂಜರಿತಾನ ಅಂತ ನಾ ಹಿಂಗೆಲ್ಲ ಬಾರಿ ಅದೇನ್ ಏನು ಹುಲಿ ಬೋನಿ ಕಳ್ಸಾಕತ್ತೀನಿ ನಿಮ್ಮನ್ನ, ಕಲಬುರ್ಗಿ ಕರ್ದಂಟಿನ ಬಗ್ಗೆ ಬರೀರಿ, ವರ್ಲ್ಡ್ ಫೇಮಸ್ ಆಯ್ತದು ಅಂತ ಅವರು ಒತ್ತಾಯ ಮಾಡಿದ್ರು. ಆವಾಗ ಕಲಬುರ್ಗಿ ಅವ್ರ ಮನೆಗೆ ಹೋಗಿ ಕರ್ದಂಟಿನ ಆರ್ಟಿಕಲ್ ಬರದೆ. ಆಮೇಲೆ ನನ್ಗೆ ಶೀರ್ಷಿಕೆ ಕೊಡೋದ್ರೊಳಗ ಅಥವಾ ಕತಿ ಬರೆಯೋದ್ರೆ ಎಲ್ಲರೂ ಬರ್ದಂಗಿರ್ಬಾರ್ದು, ಒಂದು ಭಿನ್ನವಾಗಿರ್ಬೇಕು ಅನ್ನೋದು ನನಗೆ ಮುಂಚೆನು. ಶೀರ್ಷಿಕೆ ಕೂಡ ನನಗೊಂದು ಪ್ರತ್ಯೇಕವಾಗಿ ಕೊಡ್ಬೇಕು. ಅದು ಓದಿದ ತಕ್ಷಣ ಅದು ಒಂದು ಸೆಳೆತ ಇರ್ಬೇಕು ಅದ್ರಲ್ಲಿ ಅನ್ನೋದು. ಅದಕ್ಕೆ ಪ್ರೀತಿ ಪ್ರೇಮದ ನಂಟು ಕರದಂಟು ಅಂತ ಬರದೆ. ಸಂದರ್ಶನ ಚೆನ್ನಾಗಿ ಸಂದರ್ಶನ ಅವರು ಕೊಟ್ರಪ್ಪ. ಅದು ಬರೆದ್ರೆ ಅದು ಸಂದರ್ಶನ ಲೇಖನ ಇಲ್ಲ. ಇದು ಇಷ್ಟು ಸಂದರ್ಶನ ಲೇಖನ ಒಂದು ನಿಸ್ಸಾರವಾದದ್ದು ಒಂದು ವರದಿ ತರ ಇರುತ್ತೆ. ಅಂಥದ್ದು ಇಷ್ಟು ಚಂದ ಬರ್ದಿರಲ್ಲ ನೀವು ಅಂತ ಕಣಿವೆ ಅವರು ಇನ್ಯಾರ್ದೋ ಮುಂದೆ ಹೇಳಿದ್ರು. ಅಂದ್ಕೊಳ್ಳಿ, ಇಲ್ರಿ ಅವ್ರು ನಮ್ಮವ್ರು, ಅವ್ರವರು ಗೋಕಾಕ್ತವ್ರು ಅಂದ್ಕೊಳ್ಳಿ, ಒಂದ್ಸರ್ತಿ ನನ್ಗೆ ಭೇಟಿ ಮಾಡಿದ್ರಿ ಅವರು, ಇಲ್ಲೇ ಧಾರವಾಡಕ್ಕೆ ಬಂದ್ರ ಅಂತ ಹೇಳಿದ್ರು. ಅದು ನನ್ಗೇನ ಭಾಗ್ಯದೊಳಗ ಬೆಳಕು ಹತ್ತಿದೆ. ಸ್ವಪ್ನಲೋಕದ ಸ್ವಾರಸ್ಯಗಳು ನಿಮ್ಮ ಮೊದಲಿನ ಕಥಾ ಸಂಕಲನ ಅಥವಾ ಅಂತ ಹೇಳಿದ್ರಿ, ಅದು ಒಡಮೂಡೋದಕ್ಕೆ ಏನು? ಅದೇ ಕಣಿವೆ ಅವ್ರ ಸಂಪರ್ಕ ಬಂದ್ಮೇಲೆ ನನ್ಗೆ ಬರ್ದದ್ದೆಲ್ಲ ತೋರ್ಸೋದು ನಾನು ಅವ್ರಿಗೆ. ಆಮೇಲೆ ಆಯಾ ಪತ್ರಿಕೆ ಬಂದಿದ್ದನ್ನೆಲ್ಲ ತುಂಬಾ ಪತ್ರಿಕೆ ಎಲ್ಲ ಬರ್ತಿತ್ತು ಅವ್ರ ಮನೆಗೆ. ಬಂದಾಗೆಲ್ಲ ಅವರು ಓದಿ ಎಷ್ಟು ಚೆನ್ನಾಗಿ ಪತ್ರ ಬರೀತಿದ್ರು. ಇಷ್ಟೊಂದು ಪತ್ರ ಇದೆ ಕಣಿವೆ ಅವ್ರ ಪತ್ರ, ಶಾಂತಾದೇವ ಕಣಿವೆ ಅವ್ರದ್ದು, ಚನ್ನವೀರ್ ಕಣಿವೆ ಅವ್ರದ್ದು. ನಿಮಗೆ ಬರ್ದಿರೋದು ಅವ್ರು ವೈಯಕ್ತಿಕವಾಗಿ ನಿಮಗೆ ಬರ್ದಿರೋದು? ನಾನು ಮೊನ್ನೆ ಎಲ್ಲ ಹಳೆ ಕಡತ ಎಲ್ಲ ತೆಗಿಯುವಾಗ ಅವೆಲ್ಲ ಪತ್ರ, ಬೀಜಿ ಅವ್ರ ಪತ್ರ ಸಿಕ್ತು ನನ್ಗೆ, ಇವ್ರದ್ದು ಸಿಕ್ತು. ಅವು ಎಲ್ಲ ಏನು ಹಿಡಿದ್ರೆ ಪುಡಿ ಪುಡಿ ಆಗ್ಬೇಕು ಆ ತರ ಇದೆ. ನನ್ ಮಗ ಸ್ಕ್ಯಾನಿಂಗ್ ಮಾಡ್ಕೊಡ್ತೀನಿ ಅದನ್ನ ಅಂತ ಹೇಳಿ ಅವ್ರೆಲ್ಲ ಪತ್ರ ಬರೆದು ತಿಳಿಸೋರು ನೋಡ್ರಿ. ಅಕಸ್ಮಾತ್ ನಾನು ಹೆಚ್ಚಾಗಿ ಶಾಂತಾದೇವರಿಗೆ ಬರಿತಾ ಇದ್ದೆ. ಆವಾಗ ಅಕಸ್ಮಾತ್ ಅವ್ರೇನೋ ಬೇರೆ ಊರಿಗೆ ಹೋಗಿದ್ರೆ ಅದಕ್ಕೆ ಉತ್ತರ ಇವ್ರು ಬರಿತಾ ಇದ್ರು. ಚನ್ನವೀರ್ ಕಣಿವೆ ತುಂಬಾ ಸೀದಾ ಸಾದಾ ಸರಳ ಸಜ್ಜನ ವ್ಯಕ್ತಿ ಅಂತ ಹೇಳ್ಬೇಕು ಅಂದ್ರೆ ಕಣಿವೆಯವರೇ, ಚನ್ನವೀರ್ ಕಣಿವೆ ಅವರು ಮತ್ತೆ ಅವ್ರಿಬ್ರು ದಂಪತಿ. ಅಷ್ಟು ಖಾಸತನದಲ್ಲೇ ಒಂದು ಮಾತಾಡ್ಸೋದು. ಹೀಗೆ ಯಾರೋ ಬಂದಿದ ತಕ್ಷಣ ಅವರು ಅಷ್ಟು ಆತ್ಮೀಯತೆಯಿಂದ ಅವ್ರನ್ನ ಕರೆದು ಕೂತ್ಕೊಂಡು ಊಟ ಟೈಮ್ ಒಳಗಿದ್ರೆ, ಅಯ್ಯೋ ಅಲ್ಲಿಂದ ಬಂದಿರಿ, ಅವರು ಟೇಬಲ್ ಮೇಲೆ ಹಚ್ಚಿ ಮಾದ್ಲಿ ಹಾಕಿ ಅದ್ರ ಮೇಲೆ ತುಪ್ಪ ಸುರಿದ್ಬಿಟ್ಟು ಊಟ ಕೂಡ ಹಚ್ಚಿ ಕೊಟ್ಟಿದ್ದಾರೆ. ಅಷ್ಟು ಸರಳವಾಗಿದೆ. ಅವಾಗ ಹೇಳೋರು ಅವರು, ನೋಡಮ್ಮ, ಇಷ್ಟು ನೀವೆಲ್ಲ ಪತ್ರಿಕೆ ಒಳಗೆ ಇಷ್ಟು ಬರಿತೀರಿ, ಎಷ್ಟು ವರ್ಷದಿಂದ ಬರೆಯಾಕತ್ತೀರಿ, ಆದ್ರೆ ಪತ್ರಿಕೆ ಒಳಗೆ ಬಂದ್ರೆ ಏನಾಗ್ತಾವ, ಬಿಡಿ ಬಿಡಿ ಬಿಡಿಯಾಗಿ ಎಲ್ಲೋ ಬಿದ್ದು ಹೋಗ್ತಾವ. ಅದಕ್ಕೆ ಹಂಗಾಗ್ಬಾರ್ದು ಅಂದ್ರೆ ಒಂದು ಸಂಕಲನ ಮಾಡ್ರಿ ಅಂತ. ಅಲ್ಲಿ ತನಕ ಎಷ್ಟು ನಮ್ದು ತಲೆ ಓಡ್ತಾನೆ ಇರ್ಲಿಲ್ಲ ನೋಡ್ರಿ. ಬರಿಬೇಕು ಅನ್ನಿಸ್ತು, ಏನೋ ಒಂದು ವಿಷಯ ಸಿಕ್ತು, ಏನೋ ಕಂಡದ್ದು ನಮ್ಮ ಮನಸ್ಸಿಗೆ ತಾಕ್ತು, ಬರ್ದ್ ಬಿಡ್ಬೇಕು. ಆದ್ರೆ ಅದನ್ನೊಂದು ಸಂಕಲನ ಮಾಡ್ಬೇಕು, ಇದು ಏನು ಐಡಿಯಾ ಇಲ್ಲ. ಯಾಕಂದ್ರೆ ಒಂದ್ ಸ್ವಲ್ಪ ಹಿನ್ನೆಲೆ ಏನಾದ್ರು ಇದ್ರೆ ಪುಸ್ತಕ ಮಾಡ್ಬೇಕು ಅಂತ ಮನೇಲಿ ಆಗ್ಬೇಕು. ಅವರೆಲ್ಲ ಸ್ಕೋಪ್ ಕೊಟ್ರು ನನ್ಗೆ ಬರೆಯಕ್ಕೆ, ಸಾಹಿತ್ಯದ ಪತ್ರಿಕೆ ಎಲ್ಲ ತರ್ಸ್ಕೊಡ್ತಿದ್ರು. ಆದ್ರೆ ಪುಸ್ತಕ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವರು ಹೇಳಿದ್ರು, ಪುಸ್ತಕ ಮಾಡ್ರಿ, ಒಂದ್ ಸಂಕಲನ ಮಾಡ್ರಿ, ನಿಮ್ಮ ಹತ್ರ ಉಳಿಯುತ್ತೆ ಅದು, ಲಲಿತ್ ಪ್ರಬಂಧ ತುಂಬಾ ಚೆನ್ನಾಗಿ ಬರೀತೀರಿ ನೀವು ಅಂತ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ. ಅವರು ನಗು ಮುಗದ ಮನುಷ್ಯರು, ಅವ್ರು ಸಾದಾ ಜೀವಿ, ಆದ್ರೆ ಬಿದ್ದು ನಕ್ರು ಅವರು. ಅಂತ ಪ್ರಶ್ನೆ ಏನ್ ನೋಡ್ರಿ, ನಾ ಇಲ್ಲಿ ತನಕ ಏನ್ ಬರ್ದೇನಲ್ರಿ, ಕತಿ, ಲಲಿತ್ ಪ್ರಬಂಧ, ಹಾಸ್ಯ ಎಲ್ಲ ಕೂಡ್ಸಿ ಒಂದ್ ಸಂಕಲನ ಮಾಡ್ಬಿಡ್ಲೇನ್ರಿ ಅಂತ ಕೇಳಿದೆ. ಅವರು ಬಿದ್ದು ನಕ್ರು, ಹಂಗೇನ್ರ ಮಾಡ್ಗಿದೀರಿ, ಮಾಡ್ಬೇಡ್ರಿ, ಅದೇ ನಿಮ್ಗೇನದು ಅಂತ ಲಕ್ಷಾಂತರ ಖರ್ಚು ಬರಂಗಿಲ್ಲ, ನಾ ಹೇಳ್ತೀನಿ ಎಲ್ಲಿ ಕೊಡ್ಬೇಕು ಏನು ಎಲ್ಲ ಹೇಳ್ತೀನಿ. ಹಾಸ್ಯ ಅಷ್ಟೇ ಬೇರೆ ಮಾಡಿಡ್ರಿ, ಲಲಿತ ಪ್ರಬಂಧ ಅಷ್ಟೇ ಬೇರೆ ಮಾಡ್ರಿ, ಕತೆಗಳನ್ನಷ್ಟೇ ಸಪ್ರೇಟ್ ಮಾಡ್ರಿ, ಹಿಂಗ್ ಮಾಡ್ರಿ ಅಂದ್ರೆ ಒಂದ್ ಪುಸ್ತಕ ಮಾಡಂತ ಯಾರು ಎಲ್ಲ ಕೂಡ್ಸಿ ಒಂದ್ ಪುಸ್ತಕ ಮಾಡಿಟ್ರ ಆತು. ನಾವು ಕನ್ನಡ ಸರ್ವೆ ಒಳಗೆ ಒಂದು ರಫ್ ನೋಟ್ ಬುಕ್ ಮಾಡ್ತಿದ್ವಿ ಬಾ.
ಅದ್ರೊಳಗೆ ಒಂದು ಭಾಗ ಭೂಗೋಳ, ಇತಿಹಾಸ, ಕನ್ನಡ ಅಂತ ಹೇಳಿ ತಿಳ್ಕೊಂಡ್ಲ ಮಡ್ಚಿ ಹಾ. ಮಡ್ಚಿ ಭಾಗ ಮಾಡ್ತಿದ್ವಿ. ಹೌದು ಯಾಕಂದ್ರೆ ಬೇರೆ ಬೇರೆ ಯಾರು ಕೊಡಿಸ್ತಾರ್ರಿ ಅವಾಗ. ಅವಾಗೆಲ್ಲ ಕಷ್ಟ ಹಂಗ್ ಇತ್ತು. ಮಾಡ್ತಿದ್ವಿಲ್ಲ, ಹಂಗ ಒಂದ್ ಪುಸ್ತಕ ಮಾಡ್ಬಿಟ್ರ ಮಾಡ್ಬಿಟ್ರಾಯ್ತು ಅಂತ. ಅನ್ಕೊಂಡಿದ್ದೆ ನಾನು. ಆಲ್ ಇನ್ ಒನ್ ಹಾ. ನಿಮ್ ಮುಗ್ಧತೆಗೆ ನಿಜ ಬಹುಮಾನ ಕೊಡ್ಬೇಕು. ಫೋಟೋ ತೆಗಿ ಹಂಗ ಅಲ್ಲ, ನಿಮ್ ಮುಗ್ಧತೆಗೆನೆ ಒಂದು ಬಹುಮಾನ ಕೊಡ್ಬೇಕು ಅನ್ನಿಸ್ತಾ ಇದೆ. ಇಂಥವೆಲ್ಲ ವಿಷಯ ಎಲ್ಲ ಸಿಲ್ಲಿ ಅಂತ ಅನಿಸ್ತವಲ್ಲ. ಅದಕ್ಕೆ ನಾನೇನ್ ಹೇಳೋದು ಅಂತಂದ್ರ, ಏನು ಸಂತೋಷನ ಅನ್ನೋದು ಮಾಡ್ತೀರಿ ಅಂತ ಹೇಳ್ತಾ ಹಂಗಾಗಿ ನಾನು ಪುಸ್ತಕ ಮಾಡಿದೆ. ಒಂದನೇದ್ ಪುಸ್ತಕನೇ ಸ್ವಪ್ನಲೋಕ ಸ್ವರಾಸ್ಯಗಳು. ಕಥಾ ಸಂಕಲನ ಅದು? ಅಲ್ಲ, ಲಲಿತ ಪ್ರಬಂಧ. ಲಲಿತ ಪ್ರಬಂಧ. ಲಲಿತ ಪ್ರಬಂಧ, ಸ್ವಪ್ನಲೋಕದ ಸ್ವಾರಸ್ಯಗಳು ಅಂತ ಮಾಡಿದೆ. ಹ್ಮ್. ಅವೆಲ್ಲ ಬಿಡಿ ಬಿಡಿ ಸುದ್ದಿ ಸಂಗಾತಿ, ಮಲ್ಲಿಗೆ, ಕರ್ಮವೀರ ಇದ್ರೊಳಗೆಲ್ಲ ಬಂದಿದ್ವು. ತುಷಾರ, ಹೆಚ್ಚಿಗೆ ತುಷಾರ ತರಂಗದ ಎಲ್ಲ ಬಂದಿದ್ವು. ಅವನ್ನೆಲ್ಲ ಸೇರಿ ಒಂದು ಮಾಡಿದೆ. ಯಾವ ವರ್ಷದಲ್ಲಿ ಬಂದದ್ದಿದು ಮೊದಲನೇ ಕೃತಿ? ಯಾವಾಗ ಬಿಡುಗಡೆ ಆಗಿದ್ದು? ಯಾವ ವರ್ಷದಲ್ಲಿ? ಅದು 94 ನೋಡ್ರಿ. 1994. 1994ರಲ್ಲಿ ಅದು ಸ್ವಪ್ನಲೋಕದ ಸ್ವಾರಸ್ಯಗಳು ನಮ್ಮೂರಿನ ಅರ್ಬನ್ ಬ್ಯಾಂಕಿನ ಸಭಾಂಗಣದೊಳಗೆ ಬಿಡುಗಡೆ ಆಯ್ತು. ಅದು ಅದಕ್ಕೆ ಯಾರ್ಯಾರು ನಮ್ಮ ಇವರು ದೂನಿಂ ಬೆಳಗಲಿ ಅವರು ಬಂದಿದ್ರು, ಕಾದಂಬರಿಕಾರರೇ ಅವರು, ಖ್ಯಾತ ಕಾದಂಬರಿಕಾರರು ಅವರು. ದೂನಿಂ ಬೆಳಗಲಿ, ಪ್ರಹ್ಲಾದ್ ಕುಮಾರ್ ಭಾಗೋಜಿ ಅವರು ನಮ್ಮ. ಆಮೇಲೆ ಬೀಚಿ ಅವರಿಗೆ ನೀವು ಯಾರು ನಿಮ್ಮ ಲೇಖನಗಳನ್ನ ಇದರಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾ ಇಲ್ಲ ಅಂತಂದಾಗ ಆತಂಕದಿಂದ ಅವರಿಗೆ ಪತ್ರ ಬರುತ್ತೆ ಅಂತ ಹೇಳಿದ್ರಿ. ಹೌದು. ಮತ್ತೆ ಅವ್ರು ಒಂದೇ ಒಂದು ಲೈನ್, ಆತ್ಮವಿಶ್ವಾಸಕ್ಕಿಂತ ದೊಡ್ಡದಾದ ದೇವ್ರಿಲ್ಲ, ಬರೀ ತಂಗಿ ಬರೀ ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಇದು ಎಂತವ್ರಿಗೂ ಕೂಡ ಪ್ರೇರಣೆಯನ್ನ, ಒಂದು ಶಕ್ತಿಯನ್ನ ತುಂಬುವಂತಹ ಸಾಲು. ಅದನ್ನೇ ಇಟ್ಕೊಂಡು ಹೇಗೆ ನೀವು ಸಾಹಿತ್ಯದಲ್ಲಿ ಮುಂದುವರೆದ್ರಿ ಅಂತ ಒಂಚೂರು ವಿವರಣೆ ಕೊಡಿ. ಹೌದು, ಬೀಚಿಯವರು ಎಷ್ಟೊಂದು ಬರಿತಾ ಇದ್ದೆ ನಾನು. ಬರೆದು ಇಷ್ಟಪಟ್ಟು ಮತ್ತೆ ಚೆನ್ನಾಗಿರಿದೆ ಅಂತ ಅನ್ಸೋದು. ಅಲ್ಲ, ಹೆತ್ತವ್ರಿಗೆ ಹೆಗ್ಗಣ ಮುದ್ದ ಆ ಮಾತು ಬೇರೆ ಬಿಡ್ರಿ. ಆದ್ರೆ ನನಗನ್ಸೋದು ಇಷ್ಟೊಂದು ಬರಿತಾ ಇದ್ದೀನಿ. ಯಾಕಂದ್ರೆ ಬೇರೆ ಪತ್ರಿಕೆಯಲ್ಲೇ ಬಂದದ್ದು ಸತ್ ಮನೆ ಇಲ್ಲ, ಅವನ್ನೆಲ್ಲ ಪ್ರಕಟ ಮಾಡ್ತಾರೆ. ನಂದು ಯಾಕೆ ಪ್ರಕಟ? ಹೋಗಿದ್ದು ಬೂಮ್ರಾಂಗ್ ತರ ವಾಪಸ್ ಬರೋದು ಆಯ್ತು. ಅದಕ್ಕೆ ಮತ್ತೆ ಅದ್ರಲ್ಲಿ ಒಂದು ಕವರ್ ಇಟ್ಟು ಸ್ಟಾಂಪ್ ಇಟ್ಟು ಕಳೆದೋಗ್ಬಾರ್ದು, ಮತ್ತೆ ಬರಿಬಾರ್ದು ಅಂತ ಅದನ್ನೊಂದು ಇಡೋದು. ಅಕಸ್ಮಾತ್ ಅಸ್ವೀಕೃತವಾದರೆ ದಯವಿಟ್ಟು ಹಿಂದಿರುಗಿಸಿ ಅಂತ ಒಂದು ಸಾಲು ಕೂಡ ಬರೆದಿಡೋದು. ಅದು ಅವರು ಅದನ್ನ ಮಾತ್ರ ಕರೆಕ್ಟಾಗಿ ಮಾಡ್ತಾ ಇದ್ರು, ವಾಪಸ್ ಕಳಿಸ್ತಾ ಇದ್ರು. ಎಲ್ಲ ಕಡೆಯಿಂದನೂ ವಾಪಸ್ ಬರೋದು. ತುಷಾರ್ ತರಂಗ ಎಲ್ಲ ಕಡೆಯಿಂದ. ತುಷಾರ್ ತರಂಗನ ಮುಂಚೆ ಹಾಕ್ತಿರ್ಲಿಲ್ಲ, ಸುಧಾ ತುಂಬಾ ಹಾಕ್ತಾ ಇದ್ದೆ. ಅದ್ರ ಎಲ್ಲಾನು ಒಳ್ಳೆ ಬರೋದು. ಆವತ್ತು ತುಂಬಾ ಬೇಸರ ಆಗೋದು ನನ್ಗೆ. ಇದು ಬರೀ 10ನೇ ಕಲ್ತವ್ರು, ಬರೀ 10ನೇ ಕ್ಲಾಸಿಗೆ ಕಲ್ತವ್ರು ಅನ್ನೋದು ಹೆಂಗ್ ಗೊತ್ತಾಯ್ತು ಯಾರು ಗೊತ್ತ ಅವ್ರಿಗೆ. ಅದಕ್ಕೆ ಒಳಗೆ ಕಳಿಸ್ತಾರೆ ಅವರು. ಡಿಗ್ರಿ ಪಗ್ರಿ ಮಾಡ್ಕೋಬೇಕೇನೋ, ಡಿನೂ ಇಲ್ಲ ಡಾನೂ ಇಲ್ಲ. ನಾನು ಒಂದು ಡಿಗ್ರಿ ಒಂದು ಡಾಕ್ಟ್ರೇಟು ಅಂತ ಮಾಡ್ಕೊಂಡು ಅವ್ರಿಗೆ ಅಷ್ಟ ಹಾಕ್ತಿರ್ಬೇಕು ಇವ್ರು ಅಂತ ಹಿಂಗ ಅನ್ಕೊಂಡು ಬಹಳ ಬೇಸರ ಆತ್ರಿಪ್ಪ. ಆಮೇಲೆ ಬರೆದದ್ದು ವಾಪಸ್ ಬಂತು ಅನ್ನೋ ಬೇಸರ ಒಂದ ಇಲ್ಲ. ಮನಿ ಒಳಗೂ ಒಂದು ಬಹಳ ಕಟುವಾದ ವಾತಾವರಣ ಇತ್ತು. ಏನೋ ಒಂದು ಕಾರಣ ಕಾಡಾಟ ಅಂತಿರಲ್ಲ ನೀವು, ಆ ತರ ಇತ್ತು. ಮನೇಲಿ ತುಂಬಾ ತಲೆಗೆ ಹಿಂಸೆ ಆಗಿತ್ತು. ಇವು ವಾಪಸ್ ಬರೋದು ಅದೆಲ್ಲ ಸೇರ್ಬಿಟ್ಟು ನನ್ಗೆ ಜೀವನನೇ ಬೇಸರ ಆಯ್ತು. ನಂಗೆ ಇರೋದ ಹವ್ಯಾಸ ಇದು, ಒಂದು ಓದೋದು ಮತ್ತೆ ಬರೆಯೋದು. ಆವಾಗ ಬೀಚಿ ಅವರಿಗೆ ಒಂದು ಲೆಟರ್ ಬರ್ದೆ. ಅವ್ರು ಬೀಚಿ ಅವ್ರ ಅಡ್ರೆಸ್ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ನನಗೆ. ಯಾರ್ಯಾರಿಗೋ ಹೇಳೋದು, ನಮ್ಮ ತಂದೆಗೆ ಹೇಳೋದು. ಅವರು ನಮ್ಮ ತಂದೆ ಇದು ಪೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಅವಾಗ ಇಲ್ಲ ಬೆಂಗಳೂರಿಗೆ ಬರೋರು. ಸೀಜ್ ಮಾಡಿದ್ದು ಸಾಮಾನೆಲ್ಲ ತಗೊಂಬಂದು ಇಲ್ಲಿ ಸಬ್ಮಿಟ್ ಮಾಡಕ್ ಬರೋರು. ಸೀಜ್ ಮಾಡಿದ್ದು ಅಂದ್ರೆ ಸ್ಪೆಷಲ್ ಅಲ್ರಿ, ಅದು ಹಾಟ್ ಡ್ರಿಂಕ್ಸ್ ಹೋದೆಲ್ಲ ಅಂತಿರಲ್ಲ, ಅವು ಏನೇನೋ ಬೇರೆ ಬೇರೆ ಬ್ರಾಂಡ್ ಇದ್ದದ್ದು ಅವನ್ನ ಸೀಜ್ ಮಾಡಿ ಜಪ್ತಿ ಮಾಡಿದ್ದು ಇಲ್ಲೇ ಕೊಡಕ್ ಬರ್ತಿದ್ರು. ಅಪ್ಪ ಇಷ್ಟು ಸರಿ ಹೋಗ್ತೀರಿ ಬೆಂಗ್ಳೂರಾಗ, ಅವರು ಬೀಚಿಯವ್ರು ಬೆಂಗ್ಳೂರಾಗ ಅಂತ, ಅವ್ರು ಎಲ್ಲಿರ್ತಾರ ಅನ್ನೋದು ಒಂದ್ ಸ್ವಲ್ಪ ಅವ್ರ ಅಡ್ರೆಸ್ ತಗೊಂಬರ್ರಿ. ಏನ ಕುಡಕ್ ಬಿಚಿ ಅಂದ ಕುಡಕ್ ಬೀಚಿ ಅಂದ್ರೆ ಏನ್ ಕೇಳ್ತಿ ಹೀಗ ಅನ್ನೋರು ಎಲ್ಲರೂ. ಕುಡಕ್ ಬೀಚಿ ಅನ್ನೋದು ಅವ್ರನ್ನೇ ಕೇಳ್ತಿದ್. ಚಲೋದ್ ಯಾವ್ದಾದ್ರು ದೇವ್ರದ್ದು ಬರೀ ನೀನು ಹಿಂಗ ಅನ್ನೋರು. ಕೊನೆಗೂ ಯಾರೋ ಕಡೆಯಿಂದ ಸಿಕ್ತು ರೀ.
ಅಡ್ರೆಸ್ ಅವ್ರದ್ದು ಸಿಕ್ತು, ತಿಮ್ಮನ ಮನೆ. ಹಾ. ಬರದೆ ಅದು ಹುಡುಕಕ್ಕೆ ನಾಟ್ ಸಫರ್ ಆಗಿದೆ. ಈಗ ನೋಡ್ರಿ, ಒಂದ್ ಅಂಗೈಯಲ್ಲಿ ಇಡೀ ಜಗತ್ತಲ್ಲಿರೋದೆಲ್ಲ ನಮ್ಗೆ ಸುದ್ದಿ ಸಮಾಚಾರ ಸಿಕ್ತು. ಈ ತರ ಅಂಗೇನೋ ಇದ್ರೆ ಒಂದು ಕನಿಷ್ಠ ಪಕ್ಷ ನಮ್ಗೊಂದು ಬೆಂಬಲ ಆದ್ರೂ ಇರ್ತಿತ್ತೇನೋ. ಇದು ತಂತ್ರಜ್ಞಾನದ ಮಾಹಿತಿ ಬೆಂಬಲ ತಂತ್ರಜ್ಞಾನ, ಸಂಪರ್ಕ ಕ್ರಾಂತಿ ಯಾವ್ದು ಇರ್ಲಿಲ್ಲ ಅವಾಗ. ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಹಾ. ಹಂಗಾಗ್ಬಿಟ್ಟು ತಿಮ್ಮನ ಮನೆದು ಅಡ್ರೆಸ್ ಸಿಕ್ತಲ್ಲ ನನ್ಗೆ, ಅವ್ನು ಎಲ್ಲ ಬಿಚ್ಚಿ ಹೊಟ್ಟೆದೆಲ್ಲ ವಾಮಿಟ್ ಮಾಡ್ಬಿಟ್ಟಿದೆ ನಾನು ಅದ್ರಲ್ಲಿ. ನನ್ಗೆ ಇಷ್ಟು ಸಾಕಾಗೋಯ್ತು. ನಿಮ್ದು ವಿಳಾಸ ಹುಡುಕಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ನನ್ಗೆ ನಿಮ್ಮ ಹತ್ರನೇ ಹೇಳ್ಕೋಬೇಕು, ಇಷ್ಟೆಲ್ಲ ಆಗಿದೆ ನನ್ಗೆ. ಇನ್ನೂವರೆಗೂ ಕೂಡ ನಾನು ವಾಪಸ್ ಬರ್ತವೆ, ನಂದು ಯಾವ ಪತ್ರಿಕೆಯಲ್ಲೂ ಬರ್ತಾ ಇಲ್ಲ. ಹೀಗೆಲ್ಲ ಬರ್ದಿದ್ದಕ್ಕೆ ಅವ್ರು ಓದ್ಬಿಟ್ಟು, ನೋಡಮ್ಮ, ಎಲ್ಲ ಬರಹಗಾರರು ಈಗೇನ್ ಖ್ಯಾತನಾಮ್ರ ಅಂತಿದ್ದಾರೆ, ಅವ್ರೆಲ್ಲಾರ್ದು ಅನುಭವ ಮೊದಲನೇದು ಇದೇ ಆಗಿರುತ್ತೆ. ಅದಕ್ಕೆ ಯಾವಾಗ್ಲೂ ವಿಶ್ವಾಸ ಕಳ್ಕೊಬೇಡ್ರಿ. ಇವತ್ತೆಲ್ಲ ನಾಳೆ ಬೆಳಕು ಕಂಡೇ ಕಾಣ್ತವೆ ಅವು. ಬರೀರಿ ಬರೀರಿ ಬರೀರಿ. ತಂಗಿ ಅಂತ ಎಷ್ಟು ಪ್ರೀತಿಯಿಂದ ಬರ್ದಿದ್ರು ಅವರು. ಆಮೇಲೆ ಆತ್ಮವಿಶ್ವಾಸಕ್ಕಿಂತ ದೇವರು ದೊಡ್ಡವನಲ್ಲ ಅನ್ನೋದು ಅಂಡರ್ಲೈನ್ ಮಾಡ್ಬಿಟ್ಟು ಅಂದ್ರೆ ಬರೆದ್ರು. ಇಷ್ಟು ಖುಷಿ ಆಯ್ತು ನನ್ಗೆ. ಯಾರೋ ಒಬ್ಬರು ಸಾಹಿತಿ ಉತ್ತರ ಬರೀತಾರೆ ಅಂದ್ರೆ, ಅಲ್ಲಿವರೆಗೂ ನನ್ಗೆ ಕಣ್ವಿಯವ್ರ ಪರಿಚಯ ಇಲ್ಲ. ಅಂದ್ರೆ ಅವಾಗೆಲ್ಲ ಪತ್ರ ವ್ಯವಹಾರನೇ, ಪತ್ರಗಳ ಮೂಲಕನೇ ಸಂಪರ್ಕ. ಹಾ, ಫೋನ್ ಯಾವ್ದು ಇರ್ಲಿಲ್ಲ ಆಗ. ಇಲ್ಲ, ಪತ್ರ, ಬರೀ ಪತ್ರಗಳು. ನಾಯಕರ ಪತ್ರ ಬರೆದಿದ್ದಾರೆ. 80ರ ದಶಕನ 90ರ ದಶಕನ ಇದು? ಏನ್ ಹೇಳ್ರಿ? ಇದು ಯಾವ ದಶಕದಲ್ಲಿ? 1980 ಇದು ಎಲ್ಲ 80ರಿಂದ ಮುಂದಿಂತು. 80ರಿಂದ, ಯಾಕಂದ್ರೆ ನಾನು 94ರಲ್ಲಿ ಪುಸ್ತಕ ಮಾಡಿದೆ. 80ರಿಂದ ಅಂತ 10-15 ವರ್ಷದ ಮಧ್ಯೆ ಇದೆಲ್ಲ. ಆಮೇಲೆ ಅವರು ಆ ತರ ಪತ್ರ ಬರೆಯೋದಕ್ಕೂ ಅದೇ ವಾರ ತುಷಾರದಲ್ಲಿ ನಂದು ಒಂದು ಆರ್ಟಿಕಲ್ ಪ್ರಿಂಟ್ ಆಗೋದಕ್ಕೂ ಇಷ್ಟು ಖುಷಿ ಆಯ್ತು ನಂಗೆ. ಕುಣಿಯೋ ತರ ಯಾರು ಸಿಕ್ಕೋರಿಲ್ಲ. ನನ್ ತುಷಾರ ನಾವ್ ಅಂದ್ಕೊಂಡ್ರು 2 ಎಕ್ಸ್ಟ್ರಾ ತುಷಾರ ಇಟ್ಕೊಂಡಿದ್ದೆ, ಯಾರಿಗೋ ಕೊಟ್ಟು ತೋರ್ಸ್ಬೇಕಲ್ಲ. ಆ ಪೋಸ್ಟ್ ಮನೆಗೆ ಏನ್ರಿ ಕೆಲಸ, ಬಂದಿದ್ದು ಪುಸ್ತಕ ಕೊಟ್ಟು ಹೋಗ್ಬೇಕು ಅವನು. ಆ ಪುಸ್ತಕ ಏನು ಅವನು ಪೋಸ್ಟ್ ಮನ್ ಎಷ್ಟು ಡ್ಯೂಟಿ ಏನೋ ತರ ಮಾಡ್ತಾನೆ. ಪುಸ್ತಕ ಕೊಟ್ಟ ಹೋಗ್ಬಿಟ್ಟಾನ. ಯಾಕಂದ್ರೆ ಅವ್ರು ಕಳ್ಸಿರ್ತಾರಲ್ರಿ ಒಂದ್ ಪ್ರತಿ. ಅಂದ್ರೆ ನಾನು ಖುಷಿ ಅವ್ರಿಗೂ ಇರ್ಬೇಕು ಅನ್ನೋಂಥದ್ದು. ಹಬ್ಬ ಅಂದ್ರು ಅಷ್ಟು ನನ್ಗೆ ಕೂಡ 40-42 ವಯಸ್ಸು ಇರ್ಬೋದು. ಅವ್ರು 40 ಅಷ್ಟರೊಳಗೆ ಇರ್ಬೋದು. ನಂದು ಅಷ್ಟು ಬುದ್ಧಿ ಯಾವಾಗ್ಲೂ ಬಲೀಲೇ ಇಲ್ಲ ಬಿಡ್ರಿ. ಆ ಪುಸ್ತಕ ಅದು ಬಂತಲ್ಲ, ಇಷ್ಟು ಖುಷಿ ಆಯ್ತು. ನೀವು ಉತ್ತರ ಬರೋದು ನನ್ನ ಉತ್ತೇಜನ ನೀಡಿದ್ದಕ್ಕೂ, ನಂದು ಒಂದು ಬರಹ ಇದರಲ್ಲಿ ತುಷಾರದಲ್ಲಿ ಬಂದಿದ್ದಕ್ಕೂ ನನಗೆ ಎಷ್ಟು ಸಂತೋಷವಾಗಿದೆ ಅಂತ ಹೇಳಿ ಬರೆದು ಪೋಸ್ಟ್ಗೆ ಹಾಕಿಲ್ಲ ರೀ ನಾನು. ಅವ್ರು ಬೀಚ್ ಇರ್ತಿರೋದು ಸುದ್ದಿ ಬಂತು. ಅಷ್ಟೊತ್ತಿಗೆ ಅವರು ಪೂರ್ತಿ ಬೆಡ್ ಪೇಷಂಟ್ ಆಗಿದ್ರು. ಆವಾಗಲೇ ಹೇಳಿದ್ದಾರೆ ನನಗೆ. ಟೇಬಲ್ ಮೇಲೆ ಇಷ್ಟೊಂದು ರಾಶಿ ಇತ್ತು ಪತ್ರ. ನಾನು ಯಾವಾಗ್ಲೂ ಪತ್ರ ಬರೆದವ್ರಿಗೆ ಉತ್ತರ ಕೊಡೋಕೆ ತಡ ಮಾಡಿದ್ದೇ ಇಲ್ಲ. ಅಮ್ಮ, ಇವತ್ತು ನಾನು ಸೋದರಿ, ನಾನು ಇವತ್ತು ಇಷ್ಟು ತುಂಬಾ ಪ್ರಯತ್ನ ಮಾಡಿ ಬರಿತಾ ಇದ್ದೀನಿ. ನನಗೆ ಈ ಥರದ್ದೊಂದು ಕಾಯಿಲೆ ಆಗ್ಬಿಟ್ಟು ನನಗೆ ತುಂಬಾ ನಿಶಕ್ತಿ ಇದೆ ಅಂತ ಬರೆದಿದ್ರು. ಅದನ್ನ ಇನ್ನೊಂದು ಮುಂದಿನ ತಿಂಗಳು ಪತ್ರಿಕೆಯಲ್ಲಿ ಅಚ್ಚಳಿದ ಸ್ಮೃತಿ ಅಂತ ಒಂದು ಆರ್ಟಿಕಲ್ ಬರೆದು ಹಾಕ್ತೀನಿ. ನೀವು ತುಂಬಾ ಅದೃಷ್ಟವಂತರು ಅಂತ ಅಂದ್ಕೊಳ್ತೀವಿ. ಯಾಕೆಂದ್ರೆ ನಿಮಗಂತ ಮಹಾನ್ ಸಾಹಿತಿಗಳ ಒಂದು ವೈಯಕ್ತಿಕ ಒಡನಾಟ ನಿಮಗೆ ಇತ್ತು. ಬೀಚೆಯವ್ರದ್ದು, ಚನ್ನವೀರ ಕಣಿಯವ್ರದ್ದು, ರವಿ ಬೆಳಗೆರೆ ಅವ್ರದ್ದು, ಮತ್ತು ಇನ್ನೊಬ್ಬರು ಹೆಸರು ಹೇಳಿದ್ರಿ, ಹಾಮನಾಯಕ್ ಅವರು, ಮಾಧವ ಕುಲಕರ್ಣಿ ಅವ್ರದ್ದು. ಇವರಲ್ಲೆಲ್ಲ ನಿಮಗೆ ತುಂಬ ಒಂದು ಜಾಸ್ತಿ ಪ್ರೇರಣೆ ಆಗಿದ್ದು, ಹೆಚ್ಚು ನಿಮ್ಮನ್ನು ಆಕರ್ಷಿಸಿದಂಥ ಕವಿ, ಲೇಖಕ ಯಾರು ಅಂತ ಹೇಳ್ಬೋದಾ? ತುಂಬಾ ಆಪ್ತವಾದ ಕವಿತ್ವ ಶಕ್ತಿ ಚನ್ನವೀರ ಕಣ್ವಿ ಅವರದು. ಹೌದು, ಅವರು ಹಂಬಿಸಲು ಚಂಬೆಳಕು ಅವ್ರದ್ದು ಮನೆ ಹೆಸರು. ಹೊಂಬೆಳಕು ಅಂತ ಒಂದಿಷ್ಟು ದೊಡ್ಡ ಗ್ರಂಥನೇ ಕೊಟ್ಟಿದ್ದಾರೆ. ಕವನ ಹೆಂಗಿರ್ಬೇಕ್ರಿ, ಇದು ಕವನ ಆಗ್ತೇನ್ರಿ ಅಂತ ನಾನು ಕೇಳ್ತಾ ಇದ್ನೆ. ಅವರು ಕವಿತ್ವ. ಬೇಂದ್ರೆ ಅವರು, ನನಗೆ ಇದು ಬೇಂದ್ರೆ ಅವ್ರ ಕವನ ಅರ್ಥನೇ ಆಗಲ್ವೇನೋ ಅನ್ನೋ ತರ ಕೆಲವೊಂದು ಮಾತ್ರ ಓದಿದ್ದೇನೆ. ಅಂದ್ರೆ ತುಂಬಾ ಆಳವಾಗಿ ಅಧ್ಯಯನ ಮಾಡಕ್ಕೆ ನನಗೆ ಬಿಡುವು ಮತ್ತೆ ಒಂದು ಸಾಮಾಜಿಕ ವ್ಯವಸ್ಥೆ ಇರಲಿಲ್ಲ. ಓದ್ಬೇಕಂದ್ರೂ ಕೂಡ ಎಷ್ಟು ಬಂದವ್ರಿಗೆಲ್ಲ, ನಮ್ಮ ಮನೆ ಇರೋದು ಸರ್ಕಾರಿ ಆಸ್ಪತ್ರೆ ಎದುರಿಗೆ. ಹಂಗಾಗ್ಬಿಟ್ಟು ಗೋಕಾಕ್ನಲ್ಲಿ ಬಂದವರೆಲ್ಲ ನಮ್ಮ ಮನೆಗೆ ಗೆಸ್ಟು, ಅನಪೇಕ್ಷಿತ ಅತಿಥಿಗಳು. ಹೀಗೆ ಯಾವ ಹೊತ್ತು ಗೊತ್ತು ಇಲ್ಲೇ ಬರೋರು. ಹಂಗಾಗ್ಬಿಟ್ಟು ನಾನು ರೊಟ್ಟಿ ಬುಟ್ಟಿ
ಇಷ್ಟರಲ್ಲೇ ನಮ್ದು ಮುಗ್ದು ಹೋಗ್ಬಿಡೋದು. ಏನು ರೊಟ್ಟಿ ರಾತ್ರಿ ಬುಟ್ಟಿ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ. ರೊಟ್ಟಿ ಹಾ ರೊಟ್ಟಿ ಬಡಿಯೋದು, ಹಾ ತಟ್ಟೋದು, ಹಾ ಬುಟ್ಟಿ ತುಂಬಿರ್ಬೇಕ್ರಿ ಅದು. ರೊಟ್ಟಿ ಬುಟ್ಟಿಯಲ್ಲಿ ರೊಟ್ಟಿ ತುಂಬಿರ್ಬೇಕು. ನಾವು ಬಿದಿರಿನ ಬುಟ್ಟೆಲ್ಲ ಹಾಕ್ತಿವಿ. ಹಾ ಹಾ ಆ, ಆ ಬುಟ್ಟಿ ಯಾವಾಗ್ಲೂ ತುಂಬಿರ್ಬೇಕು. ಯಾಕಂದ್ರೆ ಒಂದು ಎರಡು ಏನೋ ಅಥವಾ ಖಾಲಿ ಬುಟ್ಟಿ ಯಾವಾಗ್ಲೂ ಇಡಂಗಿಲ್ಲ. ಹಾ ಹಾ ನಾವು 3-4 ಜನ ಇರ್ಲಿ. ಜೋಳದ ರೊಟ್ಟಿ ಜೋಳದ ರೊಟ್ಟಿ. ಉತ್ತರ ಕರ್ನಾಟಕದ್ದು. ಜೋಳದ ರೊಟ್ಟಿ ಬಡಿಯೋದು. ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ. ಗೊಂಜಾಳ ಅಂದ್ರೆ ಹ್ಮ್ ಮುಸ್ಕಿನ ಜೋಳ. ಹಾ 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 ಮುಸ್ಕಿನ ಜೋಳ ಅಂದ್ರೆ ಹಿಂಗಾಗ್ಬಿಟ್ಟು ರೊಟ್ಟಿ ಅಂದ್ರೆ ಬರೀ ರೊಟ್ಟಿ ಅಲ್ಲ ರೀ. ಹಾ ರೊಟ್ಟಿ ಜೋಡಿ ಒಂದ್ ಚಟ್ನಿ ಪುಡಿ ಬೇಕು, ಒಂದ್ ಪಲ್ಯ ಬೇಕು ಅಂತ ಹಂಗಾಗ್ಬಿಟ್ಟು ಹ್ಮ್ ರೊಟ್ಟಿ ಒಳಗೆ ನಾವು ಸುಟ್ಕೊಂಡ್ವಿ. ಹಂಗಾಗಿ ರೊಟ್ಟಿ ಹೇಳಿದ ಹಾಡುಗಳು ಅಂತಾನೆ ಒಂದು ಸಾಪ್ತಾಹಿಕ ಬರ್ದಿದ್ದೆ ನಾನು. ಸಂಯುಕ್ತ ಕರ್ನಾಟಕ ರವಿ ಬೆಳಗೆರೆ ಹ್ಮ್ ಹಾಕಿದ್ದು ಅದು. ಹ್ಮ್ ರೊಟ್ಟಿ ಹೇಳುತ್ತೋ ರೊಟ್ಟಿ ಬಡಿಯಕ್ ಹೇಳ್ತಾಳೋ ಅನ್ನೋದು ಒಂದು ಸಾಂಕೇತಿಕವಾಗಿ. ಹಂಗೆ ಆ ಕವನ ಕಡಿಮೆ ಬರೆದು ನಂಗೆ ತುಂಬಾ ಅಂತ ಇದನ್ನ ನಾನು ತುಂಬಾ ಜನರದ್ದು ಓದಿದ್ರೆ ಹ್ಮ್ ನಾನು ಯಾರ್ಯಾರು ಅಂತ ಒಂದು ಕಂಪೇರ್ ಮಾಡುವುದು. ಅವ್ರದ್ದು ತುಂಬಾ ಇಷ್ಟು ದುಡ್ದಿದೆ, ಅದು ನನಗೆ ಹಿಡಿಸೋದು. ಆಮೇಲೆ ಅವರ ಆತ್ಮೀಯರು ಬೇರೆಯವ್ರ ಸಂಪರ್ಕ ಬಂದೇ ಇಲ್ಲ. ರವಿ ಬೆಳಗೆರೆ ಕಥೆಗಳು, ಆಮೇಲೆ ತೇಜಸ್ವಿ ಅವರದ್ದು ಆ ಪ್ರಕೃತಿ ಜನ್ಯ ಸಂಶೋಧನೆ, ಹ್ಮ್ ಆಮೇಲೆ 1980ರಲ್ಲೇ ನನ್ನ ತಮ್ಮ ಇಲ್ಲೇ ಮೇಲೆ ಇರ್ತಾರೆ, ನನ್ಗೆ ಓದು ಹೊಚ್ಚಿತ್ತಲ್ಲ. ಆಮೇಲೆ ಸ್ವಲ್ಪ ಸ್ವಾತಂತ್ರ್ಯನೂ ನಮ್ಗೆ ಇತ್ತು. ಓದು ಮುಂಚೆನ ತರ ಕಟ್ಟುನಿಟ್ಟು ಪಾಡು ಇರ್ಲಿಲ್ಲಲ್ಲ. ಅದು ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಆ ಪುಸ್ತಕನ ನನಗೆ ಗಿಫ್ಟ್ ಕೊಟ್ಟಿದ್ದ ಅವನು, ಉಡುಗೊರೆ ಕೊಟ್ಟಿದ್ದ. ಆವಾಗಿಂದ ತೇಜಸ್ವಿ ಶುರು ಆಯ್ತು. ಆ ಮಹಾನದಿನ ಅವರು ಎಂತ ಸಾಹಿತಿ ಏನ್ ಕತಿ, ಅವ್ರಿಗೆ ಅದನ್ನ ಓದ್ಬಿಟ್ಟು ಬರ್ದೆ. ನನ್ಗೆ ಬರೆಯೋ ಹುಚ್ಚೋದ್ಲಿ, ಪತ್ರ ಬರೆಯೋದೇ ಒಂದು ಆಸಕ್ತಿ ಇಲ್ರಿ, ಆಸಕ್ತಿ. ಪ್ರೀತಿ ಹೌದು ಅಂತ ಬರ್ದ್ಬಿಟ್ಟಿದ್ದೆ ಅವ್ರಿಗೆ ಒಂದು ಪತ್ರ. ತೇಜಸ್ವಿ ಇದು ಅವರಿಗೆ. ತೇಜಸ್ವಿ ಅವರಿಗೆ. ಹ್ಮ್ ಆ ಮಹಾನದಿ ನೈಲ್ ಮತ್ತೆ ಇದು ಅಲೆಮಾರಿ ಅಂಡಮಾನ ಇವಾಗ ಎಲ್ಲರೂ ಹೋಗಿ ಹೋಗಿ ಬರ್ತಾರೆ. ಇಷ್ಟು ಖುಷಿ ಆಯ್ತು. ಆದ್ರೆ ನೀವು ತಲೆಬರಹನ ಅಂಡಮಾನಿನಲ್ಲಿ ರಾಡು ಮತ್ತು ರೀಲು ಅಂತ ಇಡಬೇಕಿತ್ತು ಅಂತ ಬರ್ದು ಬಿಟ್ಟಿದ್ದೆ ಅವ್ರಿಗೆ. ಅವ್ರ ಸಾಹಿತಿ ನಾನು ಎಲ್ಲೋ ಒಂದು ಚಿಗುರು ಈ ತರ ಬರಿಬಾರ್ದು, ವಿವರಣೆ ಹಾಕ್ಬೇಕಂತ ಕೂಡ ತಲೆ ಬುದ್ಧಿ. ಹಾ. ಯಾಕಂದ್ರೆ ಅವರು ಒಂದೊಂದು ಅಧ್ಯಾಯದಲ್ಲೂ ಬರೀ ರಾಡು ರೀಲು ಹಿಡ್ಕೊಂಡು ಮೀನ ಹಿಡಿಯೋದನ್ನೇ ಚಿತ್ರಣ ಮಾಡಿದ್ದಾರೆ. ತುಂಬಾ ನಮ್ಗೆ ಯಾವ್ದೋ ಒಂದು ಮೀನೋ ಒಂದು ನಾನ್ ವೆಜ್ ಏನೋ ಬಂದ್ರೆ ಅದು ಅದು ಅಸಹ್ಯ. ಪೂರ್ತಿ ಬಹಿಷ್ಕೃತ ಏನೋ ಅನ್ನೋ ತರ ಒಂದು ಒಳಗೆ ಇಳಿದ್ಬಿಟ್ಟಿದೆ. ತಲೆ ಒಳಗಡೆ ಇರ್ತಾ ಇತ್ತು. ಅಲೆಮಾರಿ ಅಂಡಮಾನಕ್ಕಿಂತ ಈ ರಾಡರ್ ಇಲ್ಲೇ ಜಾಸ್ತಿ ಇದೆ ಇಲ್ರಿ ಇಲ್ಲೇ ಅಂತ ಬರ್ದಿದ್ದೆ. ಅವ್ರಿಗೆ ಒಂದು ಪುಸ್ತಕ ಕಳಿಸಿದ್ದೆ, ಹಾ, ಹಾ. ಲಲಿತ ಪ್ರಬಂಧ ಸಂಕಲನ ಅಂತ ಹೇಳಿ. ಅದ್ರ ಮೇಲೆ ಅದು ಈ ಪುಸ್ತಕದ ಶೀರ್ಷಿಕೆ, ಅದ್ರ ಕೆಳಗೆ ಲಲಿತ ಪ್ರಬಂಧ ಸಂಕಲನ ಅಂತೆಲ್ಲ ಮಾಡ್ತೀವಲ್ರಿ ನಾವು, ಹೌದು. ಕಥಾ ಸಂಕಲನ ಹಿಂಗೆ ಹೌದು. ಹ್ಮ್. ಬರ್ದ್ರೆ ಅದಕ್ಕೊಂಥರ ಬರ್ದಿದ್ದಾರೆ ಅವರು. ತೇಜಸ್ವಿ ಅವರು. ತೇಜಸ್ವಿ ಹ್ಮ್. ನೋಡ್ರಿ, ಸಾಹಿತ್ಯದೊಳಗೆ ಆ ಪ್ರಕಾರ ಈ ಪ್ರಕಾರ ಲಲಿತ ಪ್ರಬಂಧ, ಹಾಸ್ಯ, ಕಥಾ ಹಿಂಗ ಪ್ರಕಾರಗಳು ಇರಂಗಿಲ್ಲ. ಹ್ಮ್. ಯಾವ್ದು ಇರಲ್ಲ. ಆ ತರ ಪ್ರಕಾರ ಅಂತ ನೀವು ಒತ್ತಿ ಅದಕ್ಕೊಂದು ಹೆಸರು ಕೊಟ್ರೆ ಹ್ಮ್. ಅದ್ರ ಸುತ್ತನೇ ನೀವು ಗುಂಗಿ ಹುಡುಕ್ತಾರ ಸುತ್ತಬೇಕಾಗತ್ತೆ. ಹಾ. ಅದರಲ್ಲಿ ಬರಹ ಸತ್ವ ಹೊರಟು ಹೋಗುತ್ತೆ ಅಂತ ಹೇಳಿದ್ರು ಅವರು. ಅಯ್ಯಪ್ಪ ಹೌದಲ್ಲ ಅಂತ ಅವರು ಆ ತರ ಒಂದು ನನಗೆ ಸೂಚನೆ ಮತ್ತೆ ಸಲಹೆ ಕೊಟ್ರು ನೋಡಿ. ಪೂರ್ಣಚಂದ್ರ ತೇಜಸ್ವಿ ಅವರು. ತೇಜಸ್ವಿ ಅವರು. ಹ್ಮ್. ಅಕ್ಷರ ಅರ್ಥನೇ ಆಗಲ್ಲ ಅವ್ರದ್ದು. ಹೌದು. ಅದು ಹೆಂಗೆ ಹ್ಮ್. ಪುಸ್ತಕ ಪ್ರಕಟ ಮಾಡ್ತಿದ್ರು ಅನ್ಸುತ್ತೆ. ಅರ್ಥನೇ ಆಗಲ್ಲ. ಯಾವಾಗ ಅವ್ರದ್ದು ಒಂದ್ ಕೈ ಸ್ವಲ್ಪ ಬರಹ. ಸಿಕ್ಕರೆ ಫೋಟೋ ತೆಗೆದು ತೇಜಸ್ವಿ ಅವ್ರು ಕೈ. ಅದೊಂದು ಪತ್ರ ಮಾತ್ರ ಅವ್ರು ಬರ್ದರು. ಸೊ ನೋಡಿ, ತೇಜಸ್ವಿ ಅವರು ಕೂಡ ನಿಮಗೆ ಪತ್ರ ಬರೆದಿದ್ದಾರೆ ಅಂದ್ರೆ ಎಷ್ಟು ಖುಷಿ ಪಡುವಂತ ವಿಚಾರ. ಹಾ? ನನ್ಗೆ ಬರೆಯೋ ಹುಚ್ಚಿತ್ತಲ್ರಿ ಪತ್ರ ಬರೆಯೋದು. ಹಾ. ಪುಸ್ತಕ ಬಂದ ತಕ್ಷಣ ಅವ್ರಿಗೆ ಕಳ್ಸೋದು. ಹ್ಮ್. ಆಮೇಲೆ ತಾನೆಂಬ ತೊಡಕು ಅಂತ ಕವನ ಸಂಕಲನ ತಾನು ಎಂಬತ್ತೋಡು. ಅದರಲ್ಲಿ ನಿಮ್ಗೆ ತುಂಬಾ ಪ್ರಿಯವಾದದ್ದು, ಆಪ್ತವಾದದ್ದು ಕತೆ ಯಾವ್ದಾದ್ರು ಇದ್ರೆ ಹೇಳಿ. ಯಾಕೆ ತಾನು ಆ ಎಂಬ ತೊಡಕು. ಶೀರ್ಷಿಕೆ ಯಾಕೆ ಕೊಟ್ರಿ ತಾನೆಂಬ ತಾನು ತೊಡಕು ಎಂಬ ಅಂತ? ತೊಡಕು ನಾನು ಬರ್ದಿರುವಾಗ ಚಿಕ್ಕೋಡಿಂದ ಬೈಲಹೊಂಗಲಕ್ಕೆ ಟ್ರಾನ್ಸ್ಫರ್ ಆಗಿತ್ತು ನಮ್ಗೆ. ಆ ಬೈಲಹೊಂಗಲದಲ್ಲಿ ವಾತಾವರಣ ಎಷ್ಟು ಕಟುವಾಗಿ, ಎಷ್ಟು ಒರಟಾಗಿ ಜನ ಅಲ್ಲಿ ಈಗಲೂ ಕೂಡ ಬಿಹೇವಿಯರ್ ಅವ್ರದ್ದೆಲ್ಲ ಎಷ್ಟು ಒರಟುತನ ಇದೆ ಅಲ್ಲಿ ಅಂದ್ರೆ. ಅದೇ ಸಮಯದಲ್ಲಿ ಕಲ್ಪನಂದು ಆತ್ಮಹತ್ಯೆ ಆಗಿತ್ತು ಗೋಟೂರ್ ಬಂಗ್ಲೆಯಲ್ಲಿ, ಚಿಕ್ಕೋಡಿಗೆ ಹತ್ತಿರ ನೋಡಿ. ಅದಕ್ಕೆ ಕಾರಣ ಆದವರು ನಮ್ಮನೆ ಮೇಲೆ ಬಾಡಿಗೆ ಇದ್ದವ್ರಿಗೆ ಸಂಬಂಧಿಕರು. ಅವಳು ಸಾವಿಗೆ ಕಾರಣ. ಈ ಥರದ್ದು ಎಲ್ಲಾನು ನನಗೆ
ಎಲ್ಲ ಶಿಕ್ಷಕರ ಚಾಳು ಅಂತ ಇರೋದು. ನೋಡಿದ್ರೆ ಇದೇ ಥರ ಮೌಢ್ಯ ಮತ್ತೆ ಒಂದು ಜನಸಾಮಾನ್ಯರು ಹೆಂಗೆ ಬದುಕಬೇಕು ಅನ್ನೋ ಬದುಕಿನ ರೀತಿ ಮಾನವೀಯತೆ ಅವು ಯಾವೂ ಕಾಣಿಸ್ತಾನೆ ಇರಲಿಲ್ಲ ನನಗೆ. ಅದೇನಪ್ಪ ಇದು ಊರು ಅಂತದ್ದು ಏನೂ ಇಲ್ಲ. ಮಾತು ಬಂದರೆ ಒಂದು ಎಲ್ಲರ ಕಬ್ಬು ಬೆಳೆಯೋರು DCHT ಅದೇ ಅವಾಗ ಕಸಿ ಮಾಡಿದ್ದು. ಇವಾಗ ಏನದು ಹೈಬ್ರಿಡ್ ತಳಿ, ಆ, ಕುಲಾಂತರಿ ಕುಲಾಂತರಿ ಕುಲಾಂತರಿ. ಕುಲಾಂತರಿ ಬೀಜ ಎಲ್ಲ ಬಂದ್ಬಿಟ್ಟಿತ್ತು. ಎಷ್ಟು ಬಂದಿತ್ತು, ಬರೀ ದುಡ್ಡಿನ ಬೆಳೆ, ಹೊಟ್ಟೆ ಕಾಳಿನ ಬೆಳೆ ಯಾವುದಿಲ್ಲ. ಅದು ಸಿಕ್ಕಾಪಟ್ಟೆ ದುಡ್ಡು ಕೊಡೋದು. ಅವ್ನು ತೆಗೆದ್ಬಿಡು, ಒಂದು ಚೆಕ್ ಹೋದ್ರು ಒಂದು ಬಿಲ್ ಹೋಗ್ಲಿ, ಒಂದು ಚೆಕ್ ಹೋಗ್ಲಿ, ಅವ್ನು ತೆಗೆದ್ಬಿಡು ಅನ್ನೋಂಥ ಮಾತು ತುಂಬಾ ಸಹಜವಾಗಿ ಮಾತಾಡ್ತಾರೆ. ಅದೇ ಏನ್ ಮಾತಾಡ್ತಾರೆ ಇವರು ಅಂದ್ರೆ, ಅವ್ನು ತೆಗೆದ್ಬಿಡು, ಒಂದು ಚೆಕ್ ಅದಕ್ಕೆ ಹಾಕೋಣಂತ ಅಂದ್ರೆ ಇಷ್ಟು ಹೊರಟತನ ಸಹಜ ಸಾಮಾನ್ಯ ಅನ್ನೋ ತರ ಇತ್ತಲ್ಲ. ಹಾಗಾಗಿ ತುಂಬಾ ಕಥೆಗಳು ಅಲ್ಲಿ ನನಗೆ ಸಿಗ್ತಾ ಇತ್ತು. ಕೇಳಿ ಕಂಡು ಉಂಡು ಅಷ್ಟು ಎಲ್ಲ ಕಂಡು ಉಂಡು ಸಹನ ಮಾಡ್ಕೊಂಡವರು, ಅಷ್ಟು ಸಂಯಮಗಳು. ಆ ಹೆಣ್ಮಕ್ಳು ಜೀವನ ಹೆಂಗಿತ್ತು. ನಾವು ಏನೋ ಒಂದು ಸಣ್ಣ ಪುಟ್ಟದ್ದು ಏನೋ ಒಂದು ಕೊರತೆನ ಒಂದು ಕಡ್ಡಿ ಗುಡ್ಡ ಮಾಡ್ಕೋತೀವಿ. ಇವರು ಅದನ್ನು ತಡ್ಕೊಂಡು ಫೇಸ್ ಮಾಡ್ತಾರೆ, ಇವರು ಎದುರಿಸ್ತಾರಲ್ಲ ಹೆಂಗೆ. ಹಾಗಾಗಿ ತಾನು ಎಂಬ ತೊಡಕು, ಅದು ತನ್ನಷ್ಟಕ್ಕೆ ತಾನು ತೊಡಕು ಮಾಡ್ಕೊಂಡಿರೋದು, ತೊಡಕು ಹೆಂಗೆ ಸುತ್ತಕೊಳ್ಳುತ್ತೆ ಅನ್ನೋದು, ಅದು ಒಂದು ಪುರುಷ ಪ್ರಧಾನ ಒಂದು ಪಾತ್ರ ಇದೆ ಅದರಲ್ಲಿ. ಅದಕ್ಕೆ ಅದು ತಾನು ಎಂಬ ತೊಡಕು ಅಂತ ಬಂದೆ. ತುಂಬಾ ಜನರಿಗೆ ಅದು ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಪ್ರಾದೇಶಿಕ ಸಂಭಾಷಣೆ ಬರುತ್ತೆ. ಮತ್ತೆ ಆ ಸಿಚುವೇಶನ್ ನಾನು ನೋಡಿದ್ದೆ ಅಂದಿದ್ದಕ್ಕೆ ನನಗೆ ತುಂಬಾ ಡೀಪ್ ಆಗಿ ನಾನು ಅದ್ರಲ್ಲಿ ಹೋಗಕ್ಕಾಯ್ತು. ಅದರಲ್ಲಿ ಆ ಕತೆ ನನಗೆ ತುಂಬಾ ಇಷ್ಟ ಆಗಿದೆ. ಆಮೇಲೆ ಇನ್ನೂ ಒಂದು ಕತೆ ಇದ್ರಲ್ಲಿ, ಅಲ್ಲಿ ಯಾವುದೋ ಕತೆ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಅದರಲ್ಲೂ ಕೂಡ ಯಾರೋ ಒಬ್ಳು ತಂದು ಹೇಳಲೇಬಾರ್ದಂಥ ಕಥೆನ ಗಂಡಂದ ಒಂದು ಕಥೆನ ಹೇಳಬೇಕಾಗಿರುತ್ತೆ. ಅವ್ರಿಗೆ ಹೇಳಬೇಕಾಗಿರುತ್ತೆ, ಹೆಂಗೆ ಹಂಚ್ಕೋಬೇಕು ಅನ್ನೋದು ದಾರಿನೇ ಇಲ್ಲ ಅವಳಿಗೆ. ಆ ಥರದ್ದು ಒಂದು ಕತೆ ಇದೆ. ಅದ್ರ ಶೀರ್ಷಿಕೆ ಮರ್ತೋಗಿದೆ ನನಗೆ. ಅದನ್ನ ಅವಳು ಯಾರೋ ಒಬ್ರು ಈ ಥರ ನಿರೂಪಕರಣ ನಾನು ಬರೆದಿರೋದು. ಅದನ್ನು ತುಂಬಾ ಅವಾಗೆಲ್ಲ ಏಡ್ಸೋದೆಲ್ಲ ತುಂಬಾ ಜಾಸ್ತಿ ಇತ್ತು ರೀ. ಆ ಥರದ್ದು ಒಂದು ಗಂಡಿನಿಂದಾನೇ ಬಂದದ್ದು ಒಂದು ಕಾಯಿಲೆನ ಆಮೇಲೆ ವೈದ್ಯರಿಗೆ ತೋರಿಸ್ಕೋಬೇಕು, ತನಗೂ ಆಗಿದೇನೋ ತೋರ್ಸೋದು ಕೂಡ ಅಷ್ಟು ಸಂಕೋಚದ ಒಂದು ವಾತಾವರಣ ಇತ್ತು. ಅದನ್ನ ಹೇಳ್ಕೋಬೇಕಾಗಿತ್ತು. ಯಾರೋ ಒಬ್ಬರು ಸಿಕ್ಬಿಡ್ತಾರೆ ಅವಳಿಗೆ. ಅವನ್ನ ಸುಮ್ಮನೆ ಪರಿಚಯ ಮಾಡಿಕೊಂಡು, ನನ್ನ ಒಬ್ರು ಇಲ್ಲಿ ಗೊತ್ತಿರೋರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ನನಗೆ ಈ ಥರ ಏನು ತೊಂದರೆ ಇದೆ, ಅವ್ರ ಕಡೆ ಸಲಹೆ ಯಾರು ತಗೋಬೇಕು, ಇಲ್ಲಾಂದ್ರೆ ನನಗೆ ಯಾರು ಗೊತ್ತಿಲ್ಲ. ಆಮೇಲೆ ನೀವೇನು ಹೆದರ್ಕೋಬೇಡ್ರಿ, ಅವ್ರು ಅಕಸ್ಮಾತ್ ಏನು ಹೇಳ್ತಾರೋ ಅದಕ್ಕೆ ಏನು ಭಯ ಬಿಡ್ಬೇಡ್ರಿ, ಯಾಕಂದ್ರೆ ನಾವು ಇವತ್ತಿದ್ದು ನಾಳೆ ಹೋಗ್ಬಿಡೋರು ಅನ್ನೋ ಥರ ಇದು ಮಾಡಿ, ನಾನು ಮೂಕಿ ಥರ ಒಂದು ಬಿಹೇವ್ ಮಾಡ್ತೇನೆ, ನೀವು ವರ್ತನೆ ತೋರಿಸ್ತೀನಿ, ನೀವೇ ಅವ್ರ ಕಡೆಯಿಂದ ಬರ್ಸ್ಕೊಳ್ರಿ ಅಂತ. ಅಂದರೆ ಬಾಯ್ ಬಿಟ್ಟು ಹೇಳಲ್ಲ, ನನಗಾಗಿದ್ದು ನಿಮ್ಗೆ ಹೇಳಿದ್ದೀನಿ, ನೀವು ಹೀಗೆ ಹೇಳಿ ಅನ್ನೋ ಪಾತ್ರ ಕ್ರಿಯೇಟ್ ಮಾಡ್ಬೇಕಾಯ್ತು. ಅಂದ್ರೆ ಆ ಧೈರ್ಯ ಕೂಡ ನನಗಿಲ್ಲ. ಅವಳಿಗೆ ಏನಿಲ್ವೋ ಆ ಕಥಾ ನಾಯಕಿಗೆ ಆ ಧೈರ್ಯ ನನಗೆ ಬಿಚ್ಚಿ ಹೊರಗಿಡುವಂತ ಧೈರ್ಯ ನನಗೂ ಇಲ್ಲ. ಎಂಥದ್ದು ಒಂದು ಟಾಪಿಕ್ ತಗೊಂಡಿದ್ದಾರೆ ಇವರು ಅನಿಸ್ಬರ್ತಲ್ಲ ಅನ್ನೋ ತರ ಇತ್ತು ಅದು ಒಂದು ಕತೆ. ಅಂದ್ರೆ ಒಂದು ಜ್ವಾಲಾಮುಖಿ, ಕರೆಕ್ಟ್, ಜ್ವಾಲಾಮುಖಿ ಅಂತ ಕತೆ. ಅದು ಕತೆ ಜ್ವಾಲಾಮುಖಿ. ಬೈಲಹೊಂಗಲದಲ್ಲಿ ತುಂಬಾ ಕ್ಲಿಷ್ಟಕರವಾದ ಸನ್ನಿವೇಶ ಅಂತ ಹೇಳಿದ್ರಿ. ಬಹುಶಃ ಅಲ್ಲಿ ಹೆಚ್ಚು ಬ್ರಿಟಿಷರದು ದಬ್ಬಾಳಿಕೆ ಜಾಸ್ತಿ ಇತ್ತಲ್ಲ, ಅದ್ರದ್ದೇನಾದ್ರೂ ಪರಿಣಾಮಗಳು ಬೀರಿತ್ತಾ ಜನರ ನಡವಳಿಕೆಯಲ್ಲಿ? ಇಲ್ಲ, ಆ ಥರ ಏನು ಇರಲಿಲ್ಲ. ನನಗೆ ಅಕ್ಕಪಕ್ಕ ಎದುರು ಬದಲು ನನಗೆ ಸಂಪರ್ಕಕ್ಕೆ ಬಂದ ಜನರಿಂದ ನನಗೆ ಅಷ್ಟು ಗೊತ್ತಾಗ್ತಾ ಇತ್ತು. ಒಂದು ಮಾನವೀಯತೆ ಅನ್ನೋದು ಒಂದು ಎಳೆ ಅಲ್ಲಿ ನನಗೆ ಕಾಣಿಸ್ಲಿಲ್ಲ. ತುಂಬ ಹುಂಬಜನ, ಒರಟುತನ, ಯಾರು ನೆನ್ಪಿಟ್ಕೊಳ್ಳುವಂತ ಒಂದು ಇದು ಇರ್ಲಿಲ್ಲ ಅಲ್ಲಿ. ಇನ್ನೊಂದು ಪುಸ್ತಕ ನಿವೃತ್ತಿ. ಆನಂತರ ನೀವು ಗಜಲ್ ಪ್ರಕಾರಕ್ಕೆ ಬಂದ್ರಿ. ಹೌದು, ನಿವೃತ್ತಿನೇ ಬಹುಶಃ ಒಂದು ಏನು ಪ್ರೋಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಕೊನೆ ಆಯ್ತಾ, ಗದ್ಯಕ್ಕೆ ಕೊನೆ ಆಯ್ತಾ ಅದು ಕೃತಿ? ನಿವೃತ್ತಿ ಕಥಾ ಸಂಕಲನ. ಅದೇ ಯಾಕೆ ಆ ಹೆಸರು ಶೀರ್ಷಿಕೆ ಬಂತು ಅದಕ್ಕೆ?
ಆ, ಹೋ ಅದೇ ಈ ಬೆಂಗಳೂರಿಗೆ ಬಂದೆ ನೋಡ್ರಿ ನಾನು 2002ರಲ್ಲಿ ಬಂದ್ವಿ. ಒಂದು ತುಂಬಾ ಕ್ಲಿಷ್ಟವಾದ ಪರಿಸ್ಥಿತಿ ಒಳಗೆ ನಾವು ನಮಗೆ ಗೊತ್ತಿಲ್ಲದಂಗೆ ಇಲ್ಲಿ ಬೆಂಗಳೂರಿಗೆ ಬರ್ಬೇಕಾಯ್ತು. ಅವಾಗೆಲ್ಲ ತುಂಬಾ ನೋವು ಎಲ್ಲ ಉಂಟಾ ಇದ್ದೆ. ಅದಕ್ಕಿಂತ ನಿವೃತ್ತಿಗಿಂತ ಮೊದಲು ಇದು ಕಳ್ಳಗಿಂಡಿಯ ಕೊರೆದು ಬಂದಿದೆ. ಕಳ್ಳಗಿಂಡಿಯ ಕೊರೆದು ಬಂದಿದೆ. ಅದ್ರಲ್ಲಿ ಕಳ್ಳಗಿಂಡಿಯ ಕೊರೆದು ಕತೆ ತುಂಬಾ ಕೆಟ್ಟದ ಸನ್ನಿವೇಶದಲ್ಲಿ ನಾನು ಬರೆದಿದ್ದೀನಿ. ತುಂಬಾ ಹಿಂಸೆ ಅನುಭವಿಸಿ ಬರೆದಿದ್ದೇನೆ ಅದನ್ನು. ಅದು ಕೂಡ ನೀವು ಅಮಾನವೀಯತೆ, ಒಬ್ಬ ಪುರುಷ ಅವನ ವರ್ತನೆ ಅದನ್ನ ಹೇಳ್ಕೊಳ್ಳುವಂಥದ್ದು ಕತೆ ಅದು. ಅದು ಆಸ್ಪತ್ರೆಯಲ್ಲಿ ಕುಂತ್ಕೊಂಡು ಇವರಿಗೆ ತುಂಬಾ ಹುಷಾರಿರಲಿಲ್ಲ ಅಂತ ಹೊತ್ತಲ್ಲಿ ಬರೆದಿದ್ದೇನೆ ಅದನ್ನ. ನಿವೃತ್ತಿ ಅದನ್ನ ಕಳ್ಳಗಿಂಡಿಯ ಕೊರೆದು ಬರಿಬೇಕಾದ್ರೆ ಇವರು ಮಾಧವ್ ಕುಲಕರ್ಣಿ ಗದಗಿನವರವರು. ಅವರು ಈ ಮೊದಲೆಲ್ಲ ಇಷ್ಟೆಲ್ಲ ಬರೀತಿದ್ರಿ, ಈಗ ಯಾಕೆ ಏನೂ ಬರೆಯವಲ್ರಿ ಅಂದ್ರೆ ಇಲ್ಲಿ ನನಗೆ ಯಾಕಂದ್ರೆ ನನಗೊಂದು ಪ್ರೋತ್ಸಾಹದ ಬೆಂಬಲ ಕೊಡೋರು ಅವರು ಇದ್ರು. ಅದಕ್ಕೆ ಈಗ ಯಾರದಾರೆ, ಯಾರು ಓದ್ತಾರ ಬರಿ ಅಂತ ಹೇಳೋರು ಯಾರು ಬರಿ ಅಂತ ಹೇಳಿದಾರೆ ಬರಿಬೇಕೇನು, ಎದಕ್ ಕುಂತೀರಿ ತಣ್ಣಗ ಬರಿಯಾಕ ಶುರು ಮಾಡ್ರಿ, ಅದ್ರೊಳಗೆಲ್ಲ ಮರಿತೀರಿ ನೀವು, ಹಿಂಗೆ ಅವರು ಗದಗಿನ ಭಾಷೆಯಲ್ಲಿ ಮಾತಾಡೋರು. ಏಕೋ ಹೋಗಿ ಬಿಟ್ರೆ ನಂಗೆ ತಲೆಗೆ ಅಂತ ಹೇಳಿ, ಇಲ್ಲ ಬರೀರಿ ಪ್ರಕಾಶಕರ ನಾ ಹುಡುಕೊಡ್ತೇನೆ. ಮೈಸೂರಾಗಿದ್ರು ಅವರು. ಮೈಸೂರಿಂದ ಇಲ್ಲಿ ಬೆಂಗಳೂರಿಗೆ ಬಂದರು. ಮಗನ ಮನೆಯೆಲ್ಲ ಇಲ್ಲೇ ಬೆಂಗಳೂರಾಗಿರೋದು, ಆದರೆ ಮೈಸೂರಾಗಿ ಇದ್ರು ಅವರು ಎಷ್ಟೋ ವರ್ಷ. ಮಗಳು ಮೈಸೂರಾಗಿದ್ಲು ಅವರು. ಆದ್ರೆ ನೀವು ಅವ್ರದ್ದು ಎಲ್ಲ ಕಥೆ ಒಳಗೂ ಗದಗಿಂದು ಒಂದು ಸನ್ನಿವೇಶ ಇದ್ದೇ ಇರೋದು. ಅವರು ಬರೀರಿ ಅಂತ ತುಂಬಾ ಫೋರ್ಸ್ ಮಾಡಿ ನನಗೆ ಪುಸ್ತಕ ಮಾಡಕ್ಕೆ ಒಂದು ಪುಷ್ ಮಾಡಿದ್ರು. ಅದನ್ನ ಅವರೇ ಅಲ್ಲೇ ಒಂದು ಪ್ರಕಾಶಕನ ಗೊತ್ತು ಮಾಡಿಬಿಟ್ಟು ಅಂದ್ರೆ ಕಳ್ಳಗಿಟ್ಟೆ ಕೊರೆದು ತೆಗೆದು ಬೆಂಗಳೂರಿಗೆ ಬಂದ್ಮೇಲೆ. ಬೆಂಗಳೂರಿಗೆ ಬಂದ್ಮೇಲೆ. ಅದಕ್ಕೆ ಮುಂಚೆ ಕತೆಗೆ 14 ವರ್ಷ. ಯಾಕೆ ಇನ್ನೂ ಅನುವಾಸ ಆಗದಿರ ನೀವು ಅಂದ್ರೆ ಅವರು. ನಾನು 14 ವರ್ಷ ಕಳೀತು ಅನುವಾಸ ಮುಗಿಲಿಲ್ಲೇನು. ಇಲ್ರಿ ಇನ್ನ ಒಂದು ಅಜ್ಞಾತವಾಸ ಶುರು ಆಗೈತಿ. ನಾನು ಯಾವ ಅಜ್ಞಾತವಾಸ ಇಲ್ಲ ಏನಿಲ್ಲ, ನಾನ್ ಬರಿತೀನಿ ಅಂದ್ರೆ ನಿಮಗೇನ್ರಿ ಬರೀರಿ, ಅದನ್ನ ಏನು ತಗೋಬಾರ್ದು, ವೈಯಕ್ತಿಕ ಏನು ಇರಬಾರ್ದು, ಬರಿಬೇಕು ಅಂತ ಹೇಳಿ ನನಗೆ. ನೀವು ಗೃಹಿಣಿ ಆಗಿದ್ದವರು, ಆರ್ಥಿಕ ಒಂದು ಸ್ವಾವಲಂಬನೆ ಇರಲಿಲ್ಲ. ಮದುವೆ ಆಗೋ ತನಕ ತಂದೆಯ ಆಶ್ರಯ, ಮದುವೆ ಆದ ನಂತರ ಗಂಡನ ಆಶ್ರಯದಲ್ಲಿ ನೀವು ಪುಸ್ತಕಗಳನ್ನು ಪ್ರಕಟಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯ ಒಂದು ಆರ್ಥಿಕ ಸಹಾಯ ಸಿಕ್ತು? ಯಾರು ಇಂಬುಗೊಟ್ಟರು? ನಮ್ಮ ಕುಟುಂಬದಲ್ಲಿ ಯಾರು ನಿಮಗೆ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತವ್ರು? ಆ ಬಗ್ಗೆ ಒಂದಷ್ಟು ಈ ವಿಷಯಕ್ಕೆ ನಮ್ಮ ಮನೆಯವರು ನನಗೆ ತುಂಬಾ ಬೆಂಬಲ, ಬೆಂಗಾವಲು ಒತ್ತರ, ಬೆಂಬಲ, ಆಸರ ಎಲ್ಲಾನು. ಓದಿಲ್ಲ ಅನ್ನೋದು ಒಂದು ಮೈನಸ್ ಪಾಯಿಂಟ್ ಒಂದು ಬಿಟ್ರೆ, ನನಗೆ ಬಹುತೇಕ ಅವ್ರಿಗೆ ನಾನು ಅವಾಗ ಓದಿಸ್ಲಿಲ್ಲ ಅನ್ನೋದು ಏನಾದ್ರೂ ಒಂದು ಕಾಡ್ತಿತ್ತೋ ಏನೋ ಗೊತ್ತಿಲ್ಲ. ಅದೇನ್ ಪುಸ್ತಕ ಬೇಡದ್ರು ತಂದ್ಕೊಡೋರು. ಆಮೇಲೆ ಕಣಿವೆ ಅವರಿಗೆ ನಾನು ಒಬ್ಳೆ ಹೋಗ್ತಿರ್ಲಿಲ್ಲ, ಅವರು ನಾನು ಕೂಡ ಹೋಗ್ತಿದ್ವಿ. ಆಮೇಲೆ ಧಾರವಾಡ ಆಕಾಶವಾಣಿಗೆ ಪ್ರೋಗ್ರಾಮ್ ಕೊಡಕ್ ಹೋದಾಗೆಲ್ಲ ನಾನು ಕಣಿವೆಯವ್ರನ್ನ ಭೇಟಿ ಆಗೋದು ನನಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಅವಾಗ ಇಬ್ರು ಕೂಡ ಹೋದಾಗ ಏನು ಪುಸ್ತಕ ಮಾಡ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಡೋನ್ ತಗೋ, ಇದು ಮಾಡೋಂತ. ಆದರೆ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಅವರು, ತುಂಬಾ ಬಹುಲೆ ಅವರು. ಯಾಕಂದ್ರೆ ಗೌರ್ಮೆಂಟ್ PhD PWD ಅಂದ್ರೆ ಅದು ಅಪಭ್ರಂಶನೇ ತುಂಬಾ ಇದೆ ನೋಡ್ರಿ. ದುಡ್ಡು ಮಾಡೋ ಜಾಗ. PhD ಅಂದ್ರೆ ಜನರ ಆರೋಗ್ಯ ಇಲಾಖೆ, ಅದು ರೋಗಸ್ಥ ಇಲಾಖೆನೇ ಅದು. ಎಷ್ಟು ತಿಂದವ್ರು. ಇವ್ರ ಕೈಯಲ್ಲಿ ಹೆಲ್ಪರ್ಸ್ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ರು, ನಾವು ಹಂಚಿನ ಮನೇಲೇ ಇದ್ವಿ. 14 ಹಳ್ಳಿ ಮೇಲೆ ಇವ್ರು ಇಂಜಿನಿಯರು. ಅಂತದ್ದು ಇಲ್ಲ ಪುಸ್ತಕ ಮಾಡೋಣ ತಗೋಂತ. ನನಗೆ ಅದೇ ಆರ್ಥಿಕ ಸ್ವಾವಲಂಬನೆ ಅಂತಿರಲ್ಲ, ಅಲ್ಲ ನನಗೆ ಆರ್ಥಿಕ ಸ್ವಾವಲಂಬನೆಗೆ ಅವರು ಅವಕಾಶ ಅಂತ ಕೊಟ್ಟಿಲ್ಲ. ಆದ್ರೆ ಇವಳಿಗೆ ಇಷ್ಟು ಆಸಕ್ತಿ ಇದೆ, ಅವ್ರಿಗೆ ಸಹ ಆಸಕ್ತಿ ಇರ್ಲಿಲ್ಲ, ಆದ್ರೆ ಇವಳಿಗೆ ಆಸಕ್ತಿ ಇದೆಯಲ್ಲ ಅಂತ ಬೆಂಬಲಿಸ್ತಾ ಇದ್ರು. ಅದಕ್ಕೆ ನಾನು ಇಲ್ಲ, ಮುಂಚೆ ಇದ್ರೆ ಬರೀ ಅನ್ಸೂಯ ಕೋರ್ಣ, ನಮ್ದು ಸರ್ನೇಮ್ ಇರುತ್ತೆ ನೋಡ್ರಿ, ಆ ಕಡೆ ಕೋರ್ಣವರ ಅಂತ ಇತ್ತು, ನಮ್ದು ಸರ್ನೇಮ್ ಇದೆ. ಅನಸೂಯ ಸಿದ್ದರಾಮ್ ಅಂತ. ಮುಂಚೆ ಅನಸೂಯ ಸಿದ್ದರಾಮ್ ಅಂತ ಬರಿತಾ ಇದ್ದೆ, ಅನಸೂಯ ಕೋರ್ಣವರ್ ಅಂತ ಬರಿತಾ ಇದ್ದೆ. ಯಾವಾಗ ಅವರು ಸ್ವತಃ ಓದಕ್ಕೇನು ಬೆಂಬಲಿಸಿಲ್ಲ ಅಂದ್ರೂ ಕೂಡ
ಓದಕ್ಕೆ ಬರೆಯಕ್ಕೆ ಶಿಕ್ಷಣ ಬಿಡ್ರಿ, ಓದಕ್ಕೆ ಬರೆಯಕ್ಕೆ ಇಷ್ಟು ನನಗೆ ಒಂದು ಪ್ರೋತ್ಸಾಹದೆಲ್ಲ ಕೊಡ್ತಾರಲ್ಲ. ಎಲ್ಲ ಅಂದ್ರೆ ಸವಲತ್ತು ಅಂದ್ರೆ ನೀ ಎಲ್ಲ ಬಿಟ್ಟು ಮಾಡೋದಲ್ಲ, ಎಲ್ಲ ಮಾಡ್ಕೊಂಡಾದ್ರೂ ಇದನ್ನ ಮಾಡಕ್ಕೆ ಕೊಟ್ಟದ್ದು ಬಹಳ ದೊಡ್ಡ ಮಾತದು. ಹಂಗಿರೋವಾಗ ಎದಕ್ಕೆ ಬೇಕಾದ ಪುಸ್ತಕ ಎಷ್ಟು ಕಲ್ತೀನಿ, ನೀನು ಕಲಿಯೋದ್ರ ಎಷ್ಟು ಕಲ್ತಿದ್ರು, ಕೂತ್ಕೊಂಡು ರೊಟ್ಟಿ ಬಡಿ, ಆಮೇಲೆ ಬಂದವ್ರಿಗೆಲ್ಲ ಊಟಕ್ಕೆ ಬಿಡಸ, ಅದ್ ತಿಂದು ಎಳೆದು ಮುಸ್ರಿ ಕಸ ಭಾಂಡಿ ಒಗ್ಯಾಣ ಬರೀ ಇದ್ರೊಳಗೆ ಮಾಡ್ಕೊಂಡು ಕೂಡು ಅಂದಿದ್ರ ನಾನು ಅಲ್ಲೇ ಕೂಡ್ತಿದ್ದೆ. ಯಾವಾಗ ಅದನ್ನ ಮಾಡಿಲ್ಲ, ಅದನ್ನೆಲ್ಲ ಮಾಡಿದ್ಮೇಲೆ ನೀ ಬರೀ ಪುಸ್ತಕ ಮಾಡೋಣ ಅಂತ ಹೇಳಿ ನನಗೇನು ಪ್ರೋತ್ಸಾಹ ಕೊಟ್ರಲ್ಲ, ಹಂಗಾಗಿ ನಾನು ಅನಸೂಯ ಸಿದ್ದರಾಮ್ ಅಂತ ಇಟ್ಕೊಂಡೆ. ಅಲ್ಲಿ ಒಬ್ರು ಟಾಂಟ್ ಕೂಡ ಮಾಡಿದ್ರು ರೀ ನನ್ಗೆ. ಅತಿಥಿ ಅಂತ ಕರೆಸಿದವರು ನನ್ನ ಮೇಲೆ ಎಬ್ಬಿಸ್ಬಿಟ್ಟು, ನೋಡ್ರಿ ಈಗೆಲ್ಲ ಬರಿತೀರಿ ಚಲೋ, ಬಹಳ ಚಂದ ಬರಿತೀರಿ, ಚಲೋ ವಿಷಯ ಇರ್ತಾವು, ಆದ್ರೆ ಒಂದು ಫ್ಯಾಷನ್ ನೋಡ್ರಿ, ಬೆಂಗಳೂರು ಅವ್ರ ತರ ಅನಸೂಯ ಸಿದ್ದರಾಮ್ ಅಂತ ಇಟ್ಕೊಂಡಾರ, ಅದ್ರ ನಮ್ಗ ಇವ್ರು ಬೆಂಗಳೂರು ಕಡೆಯವ್ರೇನೋ ಅಂತ ಅನಿಸ್ಬೇಕು ಹಂಗ ಅಂತ ಅಂದ್ಬಿಟ್ರು. ನಾನು ತಡ್ಕೊಳಕ್ಕೆ ಆಗ್ಲಿಲ್ಲ. ವೇದಿಕೆ ಮೇಲೆ ಹೋಗಲ್ಲಮ್ಮ ನಾನು, ಇವಾಗ್ಲೂ ಕೂಡ ನನ್ಗೆ ಅದು ಆಗಿ ಬರೋದೇ ಇಲ್ಲ. ನನ್ಗೆ ವೇದಿಕೆ ಮೇಲೆ ಏನೋ ಹೇಳು, ಏನೋ ಕೊಡ್ತೀನಿ, ಅಂಥದ್ದು ಎದ್ ನಿಂತು ಹೇಳಿದೆ, ದಯಮಾಡಿ ಕ್ಷಮ ಮಾಡ್ರಿ, ನಾನು ಅದಕ್ಕೆಲ್ಲ ತೋರ್ಸಕ್ಕೆ, ಬೆಂಗಳೂರು ಕಡೆಯಕ್ಕೆ ಮೈಸೂರು ಕಡೆಯಕ್ಕೆ ತೋರ್ಸಕ್ಕೆಲ್ಲ ನಾನು ಇನ್ನೂ ಗೋಕಾಕ್ ಅಂತಾನೆ ಹಾಕೋತೀನಿ. ಅವರು ನನಗೆ ಬರೆಯಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಿಲ್ಲ, ಒಂದು ಉತ್ತೇಜಿಸಲಿಲ್ಲ ಅಂದ್ರೆ ನಾನು ಬರಿತಾನೆ ಇರ್ಲಿಲ್ಲ. ಅದಕ್ಕೆ ನೆನಪು ಕೊನೆಯವರೆಗೂ ನನಗೆ ಅನಸೂಯ ಸಿದ್ದರಾಮ ಹೆಸರಲ್ಲೇ ನಾ ಬರಿತಾ ಇದ್ದೀನಿ ಅಂತ, ಅದಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅಮ್ಮ, ನೀವು ಈ ಸಾಹಿತ್ಯದ ಬರಹಗಳಲ್ಲಿ ಗದ್ಯ ಕಾದಂಬರಿ ಬರೆದಿದ್ದೀರಾ, ಕಥೆ ಬರೆದಿದ್ದೀರಾ, ಮತ್ತು ಲೇಖನಗಳನ್ನು ಬರೆದಿದ್ದೀರಾ, ಇತ್ತೀಚೆಗೆ ಕವನಗಳನ್ನು, ಗಜಲ್ಗಳನ್ನು ಎಲ್ಲ ಬರಿತಾ ಇದ್ದೀರಾ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ನೀವು ಬರವಣಿಗೆ ಮಾಡಿದ್ದೀರಾ. ಲೇಖಕರಾಗಿ ನಿಮಗೆ ಯಾವ ಪ್ರಕಾರ ತುಂಬ ಇಷ್ಟ ಆಗುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಅದಕ್ಕೆ ಪೂರಕವಾದ ಪ್ರಶ್ನೆ ಇನ್ನೊಂದೇನೆಂದರೆ, ಒಬ್ಬ ಓದುಗರಾಗಿ ನೀವು ಯಾವ ಪ್ರಕಾರದ ಸಾಹಿತ್ಯವನ್ನು ಓದಲಿಕ್ಕೆ ಇಷ್ಟಪಡ್ತೀರಾ? ನನಗೆ ಈವಾಗಲೂ ಕೂಡ ಕಥಾ ಸಾಹಿತ್ಯ, ಕಥಾ ಪ್ರಕಾರ ತುಂಬಾನೇ ಇಷ್ಟ. ಬರೆಯೋದೋ ಓದೋದೋ? ಓದಕ್ಕೆ ಬರೆಯಕ್ಕೆ ಕೂಡ, ಎರಡು ಕೂಡ. ಅಂದ್ರೆ ಸಮಕ್ ಸಮ ನಿಂತ್ಕೊಳ್ಳೋದು. ಲಲಿತ ಪ್ರಬಂಧ ಮತ್ತೆ ಕಥಾ ಸಾಹಿತ್ಯ. ಕಥಾ ಸಾಹಿತ್ಯ ಬರೆಯೋಕೆ ಮತ್ತೆ ಓದಕ್ಕೆ ಕೂಡ ಇಷ್ಟ. ಅದು ಲಲಿತ ಪ್ರಬಂಧ ಅದ್ಯಾಕೋ ಗೊತ್ತಿಲ್ಲ, ಲಲಿತ ಪ್ರಬಂಧ ಬರೆಯೋದು ಕಡಿಮೆ ಆಯ್ತು, ಓದೋ ಇಂಟ್ರೆಸ್ಟ್ ಇದೆ ನನ್ಗೆ, ಹಾಗಾಗಿದೆ ನೋಡ್ರಿ. ನನಗೆ ಗೊತ್ತಿಲ್ದಂಗೆ ಅದು ವ್ಯತ್ಯಾಸ ಆಗಿದೆ ಅವೆರಡರಲ್ಲಿ. ಗಜಲ್ ಆದ್ರೆ ಏನು, ಕವನ ತುಂಬಾ ಕಡಿಮೆ ಬರೆಯೋದು. ಗಜಲ್ಲು ಅದೇನು ತುಂಬಾ ಆಕರ್ಷಕ, ಅದು ಹಾಗಾಗ್ಬಿಟ್ಟು ಅದು ಎಷ್ಟು ಹಿಡ್ಕೊಂಡು ಅಂದ್ರೆ, ಅದು ಕಲಿಯುವಾಗ ನಾನು ತುಂಬಾ ಕಷ್ಟಪಟ್ಟಿದ್ದೆ ಅದನ್ನ. ಯಾಕಾದ್ರೂ ಇದು ಯಾವ ಭಾಷೆ ಅಂತಂದ ಹಾಕಿದಾರಪ್ಪ ಇಲ್ಲೇ ಅಂತ. ಆದ್ರೆ ಇವಾಗ ಯಾವ ವಸ್ತು ವಿಷಯ ಕೂಡ ನನಗೆ ಗಜಲ್ ಆಗಿ ಪರಿವರ್ತನೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಪ್ರಸ್ತುತದಲ್ಲಿ ನಿಮಗೆ ಗಜಲ್ ಹೆಚ್ಚು ಆಕರ್ಷಣೀಯವಾಗಿದೆ. ಅದೇ ಈಗ ಪ್ರಸ್ತುತದಲ್ಲಿ ಗಜಲ್ ಪ್ರಕಾರ ಹೆಚ್ಚು. ಕತೆ ತುಂಬಾ ಇಷ್ಟ ಅಂತ ಹೇಳಿದ್ರಿ, ಓದೋದಿಕ್ಕೆ ಮತ್ತೆ ಬರೆಯೋದಿಕ್ಕೆ. ಈಗ ಶೀರ್ಷಿಕೆನ ಮೊದಲು ಕತೆಗೆ ಕೊಟ್ಟು ಆಮೇಲೆ ಕತೆಯನ್ನ ಎಣ್ಕೊಂಡು ಹೋಗ್ತಿದ್ರ, ಅಥವಾ ಕತೆಯ ಹಂದರವನ್ನ ಮೊದಲೇ ನೀವು ಮಾನಸಿಕವಾಗಿ ಸಿದ್ಧಪಡಿಸ್ಕೊಂಡು ಬರ್ಕೊಂಡು ಹೋಗ್ತಾ ಇದ್ರ? ಅದು ಕತೆ ವಸ್ತು ಅಂತೂ ಒಂದು ಇರುತ್ತೆ ತಲೆಯಲ್ಲಿ. ಆ ವಸ್ತು ಒಂದ್ಸರ್ತಿ ಒಂದು ಕತೆ ಚೌಕಟ್ಟು ಒಂದು ವಸ್ತು ಹೊಳೆದ್ರೆ ಆ ವಸ್ತು ಎಷ್ಟು ದಿವಸ ಆದ್ರೂ ಮರೆಯಾಗಲ್ಲ, ಇದ್ದೇ ಇರುತ್ತೆ, ಅದು ಇರುತ್ತೆ. ಆದ್ರೆ ಬರೆಯಕ್ಕೆ ಆಲಸ್ಯ ಆಗುತ್ತೆ, ಬರ್ತಾ ಬರ್ತಾ ವಯಸ್ಸಿಂದು ಇದು ಕಾರಣನೋ ಏನೋ. ಆ ಶೀರ್ಷಿಕೆ ಮಾತ್ರ ಮುಂಚೆನೆ ಹೊಳೆದ್ ಬಿಡುತ್ತೆ ನನಗೆ. ಎಲ್ಲೋ ಒಂದು ಕತೆಗೆ ಶೀರ್ಷಿಕೆ ಹೊಳೆದೇ ಇಲ್ಲ, ಕತೆ ಬರೆದಿಟ್ಟ ಮೇಲೂ ಕೂಡ ನನ್ಗೆ ಏನ್ ಶೀರ್ಷಿಕೆ ಕೊಡ್ಬೇಕು ಅಂತ ಹೊಳೆದಿಲ್ಲ. ಹಾಗಾಗಿ ವಸ್ತು ಸಿಕ್ಬಿಟ್ಟಿರುತ್ತೆ. ಆರಂಭ ಮತ್ತು ಅಂತ್ಯ ನಾನು ಮುಂಚೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಆರಂಭ ಆಕರ್ಷಕವಾಗಿರ್ಬೇಕು, ಭಿನ್ನವಾಗಿರ್ಬೇಕು, ಅಂತ್ಯ ನೀರಸವಾಗಿರಬಾರದು, ಆ ಅಂತ್ಯ ಯಾರು ಊಹೆ ಮಾಡಲು ಇರಬಾರದು. ಹಾಗಾಗ್ಬಿಟ್ಟು ಅವೆರಡು ಮುಂಚೆನೆ ಬಂದಿರುತ್ತೆ. ಮಧ್ಯೆ ಇರೋದೇನಂದ್ರೆ ಅದು ಅದರಷ್ಟಕ್ಕೆ ಬೆಳೆಸ್ಕೊಂಡು ಹೋಗುತ್ತೆ, ಆಮೇಲೆ ಚೇಂಜ್ ಆಗುತ್ತೆ, ತಿದ್ದುಪಡಿ ಆಗುತ್ತೆ. ಆದ್ರೆ ಅನುಭವ ಕಥನಗಳು ಹಾಗಲ್ಲ, ತಟ್ಟಂತ ಬರೆಸ್ಕೊಂಡು ಹೋಗ್ಬಿಡ್ತವೆ ಅವು. ಅನುಭವ ಕಥನಗಳಲ್ಲಿ ಸರ್ಟನಿಟಿ ಇರುತ್ತೆ, ಅಂದ್ರೆ ಹೀಗೆ ಅಂತಾನೆ ಚಿತ್ರಣ ಆಗುತ್ತೆ. ಕಥೆಯಲ್ಲಿ ಒಂದಷ್ಟು ಸ್ವಾತಂತ್ರ್ಯ ಇರುತ್ತೆ, ಕಲ್ಪನೆಗೆ ಇನ್ನೇನಾದ್ರೂ ಬದಲಾವಣೆ ಮಾಡೋದಕ್ಕೆ,
ಒಂದಷ್ಟು ರೋಚಕತೆಯನ್ನು ತರುವಂಥದ್ದಕ್ಕೆ, ತಿರುವುಗಳನ್ನು ತರುವಂಥದ್ದಕ್ಕೆ ಅವಕಾಶ ಇರುತ್ತೆ. ಹೌದು ಸ್ವಾತಂತ್ರ್ಯ ಜಾಸ್ತಿ ಕಥಾ ರೂಪದಲ್ಲಿ. ಹೌದು. ಆಮೇಲೆ ಓದೋರ್ಗೆ ನಿರೀಕ್ಷೆ ಒಂದು ಇರುತ್ತೆ. ಹ್ಮ್ ಯಾವ ತರ ಮಾಡಿದ್ರೆ ಅವರಿಗೆ ಓದಿಸ್ಕೊಳ್ಳುತ್ತೆ ಇದು, ಓದಿಸ್ಕೊಳ್ಳುತ್ತೆ. ಅವರಿಗೆ ತಾಕತ್ತೆ ಅನ್ನೋದೆಲ್ಲ ನಾವು ನೆನ್ಪಿಟ್ಕೊಂಡು ಬರಿಬೇಕು. ಹ್ಮ್. ಆದ್ರೆ ಇವು ಅನುಭವದ ಲೇಖನಗಳು ಹಾಗೆಲ್ಲ ಇರಲ್ಲ. ಅವ್ರು ರೆಡಿ ಮಟೀರಿಯಲ್ ತಲೆಯಲ್ಲೇ ಇರುತ್ತಲ್ಲ. ಅಲ್ಲಿ ಅದರಲ್ಲಿ ಅದು ಚಿತ್ರಣ ಪೂರ್ಣ ಇರುತ್ತೆ, ಅದನ್ನು ದಾಖಲಿಸ್ಬೇಕಷ್ಟೇನೆ. ಅಲ್ಲಿ ಬದಲಾವಣೆಗಳಿಗೆ ಹೆಚ್ಚು ಅವಕಾಶ ಇರೋದಿಲ್ಲ. ಹೌದು. ಹ್ಮ್. ಸರಿ ಅಮ್ಮ, ಈಗ ಕೊನೆಯ ಹಂತಕ್ಕೆ ಬರ್ತಾ ಇದ್ವಿ. ಈ ಇಷ್ಟು ಸಾಹಿತ್ಯ ಯಾನದಲ್ಲಿ ನಿಮಗೆ ತುಂಬ ಅವಿಸ್ಮರಣೀಯ ಅನ್ನೋವಂಥ ಒಂದು ಯಾವ್ದಾದ್ರು ಒಂದು ಘಟನೆಯನ್ನು ನೀವು ಕುರಿತು ಹೇಳಬೇಕು ಅನ್ನೋವಂಥದ್ದು ಯಾವ್ದಾದ್ರು ಇದ್ದರೆ ಅದರ ಬಗ್ಗೆ ಹೇಳ್ಬೋದು. ಕೃತಿ ಅವಿಸ್ಮರಣೀಯವಾದ ಘಟನೆ ನಿಮ್ಮ ಜೀವನದಲ್ಲಿ. ಅವಿಸ್ಮರಣೀಯ ಹಾ, ಘಟನೆ ಘಟನೆ ಈ ಸಾಹಿತ್ಯಕ್ಕೆ ಸಾಹಿತ್ಯದಲ್ಲಿ ಸಂಬಂಧಪಟ್ಟಂಗೆ ಆಯ್ತು ಅಥವಾ ಜೀವನದಲ್ಲಿ ಆದ್ರೂ ಆಗ್ಬೋದು, ಯಾವ್ದಾದ್ರು ಆಗಿರ್ಬೋದು. ನಿಮಗೆ ತುಂಬಾ ಮರೆಯಲಾರದೆ ಇರತಕ್ಕಂಥ ಒಂದು ಸ್ಮರಣೀಯವಾದಂಥ ಒಂದು ಪ್ರಸಂಗ. ಸ್ಮರಣೀಯ ಘಟನೆ ಸ್ಮರಣೆಯಿಂದ ನೀವು ದೂರ ಆಗಿದೆ ನನಗೆ ಏನೋ ಮುಂಚೆ ಗೊತ್ತಿಲ್ಲ. ಹೇಳಿದ್ದೊಂದು ನೆನಪಿದೆ. ದ ರಾ ಬೇಂದ್ರೆ ಅವರ ಜೊತೆಗಿನ ಒಂದು ಅವರ ಮನೆ ಪಕ್ಕದಲ್ಲೇನೆ ನೀವು ಪರೀಕ್ಷೆ ಬರೆಯಕ್ಕೆ ಹೋಗಿದ್ರಿ. ಬೇಂದ್ರೆ ಅವ್ರದ್ದು ಹಾ. ಅದು ಮಾತ್ರ ಸ್ಮರಣೀಯ ಘಟನೆ. ಹಾ. ಆತರ ಇದು ಬೇಂದ್ರೆ ಅವರು ಯಾರು ಅಂತ ಗೊತ್ತಿಲ್ಲ. ಹ್ಮ್. ಅಲ್ಲ ಮುಂಚೆನೆ ಅವಾಗಿಂದು ನಮ್ದು ಒಂದು ಬುದ್ಧಿ ಮಟ್ಟನೇ ಒಂಥರ ಬುದ್ದು ತರ, ತುಂಬಾ ಪೆದ್ದು ತರ, ಒಂಥರ ಮುಗ್ಧತೆ ಇತ್ತು ಏನೋ ಗೊತ್ತಿಲ್ಲ. ಪ್ರಶ್ನೆಗಳನ್ನೇ ಮಾಡ್ತಿರ್ಲಿಲ್ಲ ರೀ ನಾವು. ಹ್ಮ್. ಅದು ಸ್ಕೂಲಲ್ಲಿ ಏನೋ ಒಂದು ಪಿಕ್ಚರ್ಗೆ ಹೊಸ ಯಾವ್ದೋ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಒಂದು ಸಿನಿಮಾ ಬರ್ತಿದ್ವು ರೀ. ಅವು ಶಾಲೆಯಿಂದ ಕರ್ಕೊಂಡು ಹೋಗಿ ತೋರಿಸ್ತಿದ್ರು ಅವ್ರು. 4ನೇ ಟಿಕೆಟ್ ಏನು ಫ್ರೀ ಆಗೇನೆ, ಹ್ಮ್. ಫ್ರೀ ಆಗೇನು ತೋರಿಸ್ತಿದ್ರು ಕಾಣಿಸ್ತತೆ. ಅವಕ್ಕಷ್ಟೇ ಕಳಿಸ್ತಿದ್ರು. ಆ ರಾಮಾಯಣ ಮಹಾಭಾರತ ಇಂಥ ಪೌರಾಣಿಕ ಬಂದ್ರಷ್ಟೇ ನೋಡ್ಬೇಕು ಅನ್ನೋದು ಒಂದು ಅಘೋಷಿತ ಕಾನೂನು ಇತ್ತು. ಹಂಗಿರುವಾಗ ಏನೋ ಪರೀಕ್ಷೆ ಕಟ್ತಿದ್ರು ಅಲ್ಲಿ. ಹಿಂದಿ ಒಳಗೆ ಪ್ರಥಮ ಮಧ್ಯಮ ಇದು ವಿಶಾರದ ಹಿಂಗ ಸ್ಕೂಲಿಂದಾನೇ ಕಟ್ಟಿಸ್ತಿದ್ರು ನೋಡ್ರಿ. ಅದೊಂದು ಒಳ್ಳೇದು ಇದು ಅಲ್ವಾ. ಹ್ಮ್. ಹಂಗ ಕಟ್ಸಿದಾಗ ಹಿಂಗ ಪರೀಕ್ಷೆ ಕಟ್ಬೇಕಂತ ಅಂದ ಅಂದಾಗ ಹಂಗಾರ ಕಟ್ರಂದ ಫ್ರೀ ಇಲ್ಲ ಎಲ್ಲ, ಹ್ಮ್. ರೊಕ್ಕವನ್ನು ಕೊಡಬಾರ್ದು ನೋಡಿ ಅದಕ್ಕೂ. ಹ್ಮ್. ಹಂಗಿರುವಾಗ ಇದು ಅದಕ್ಕೆ ಸ್ಕಾಲರ್ಶಿಪ್ ನೀವು ರೊಕ್ಕ ಕೊಡ್ಬಾರ್ದು ಅಂತ ಹೇಳಿ ಪ್ರೈವೇಟ್ ಸ್ಕೂಲಿಂದ ಒಂದಿನ ಹೌದು. ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬಿಟ್ಟಿದ್ರೆ. ಅದನ್ನು ಸ್ಮರಣೆ ಘಟನೆನೇ. ಹಾ, ಹಾ. 8ನೇ ಫೀ ನನಗೆ. ಹಾ. ನನಗ ಅಕ್ಕಗ ಸೇರಿ ₹1 ತಿಂಗಳಿಗೆ 4 ಮಂದಿ ಮಾಸ್ತರು. ಎತ್ತರ ವಿ ನಾರಾಯಣ್ ದೇವ್ರ ಗುಡಿಯಿಂದ ಬರುವಂತ ದೇಶಪಾಂಡೆ ಮಾಸ್ತರು, ಇನ್ನೊಬ್ರು ಹೊಂಬಳ ಮಾಸ್ತರು, ಇನ್ನೊಬ್ಬರ ಹೆಸರು ಯಾಕೋ ತಲೆಯಿಂದ ಹೋಗ್ಬಿಟ್ಟತ್. 4 ಮಂದಿ ಮಾಸ್ತರು ಕೋಟ್ ಗಿಟ್ ಹಾಕೊಂಡು ಕರಿಟಪ್ಗೆ ಹಾಕೊಂಡು ಬರೋ. ಅದು 2 ಕ್ಲಾಸು ಹಿಂಗ್ ಬೇರೆ ಬೇರೆ ಇದ್ವೋ ಏನೋ ಗೊತ್ತಿಲ್ರಿ. ಬಟ್ 1ನೇದಿಂದ 4ನೇ ತನ ಅಂಥದ್ದು 8ನೇ ಫೀ ತಗೋತಿದ್ರಲ್ಲ ಅವರು. ಎಲ್ಲಾರು ಕೊಡ್ತಿದ್ರು. ಬಹುತೇಕ ನಮ್ದ ವರ್ಗದವರು ಇರ್ಬೋದು. ಅಂಥದ್ದು ಒಂದ್ಸರ್ತಿ ಅವರು ಮಾಸ್ತರು ಅದನ್ನು 20 ಸರ್ತಿ ಕೇಳಿ ಕೇಳಿ ತರಿಸ್ಕೊಳ್ಳೋರು. ಫೀ ತಂದ್ರೆ ಏನು ಫೀ ಈಗ ಅನ್ನಿಸ್ತತೆ ನಮಗೆ. ಅವಾಗ ತಲೆಗೆ ಬರಲಿಲ್ಲ. ಬಹುತೇಕ ಆ ಫೀ ಮೇಲೆನ ಅವ್ರದ್ದು 4 ಮಂದಿ ಪಗಾರ ನಡೀತಿತ್ತು ಏನೋ ಅಂತ. ಯಾಕೆ ಬಡ ಮಾಸ್ತರು ಅಂತಾರ, ಇದ್ರು ಇರ್ಬೋದೇನೋ ಅಂತ ಅನ್ಕೊಂಡೆ. ಬಾವಿಕಟ್ಟಿ ನಮ್ದು ಅಡ್ರೆಸ್ ಇರ್ತಾವ ಅವ್ರ ಮನೆ ಇದು ಬಾವಿಕಟ್ಟಿ. ಹ್ಮ್. ಬಾವಿಕಟ್ಟಿ ಫೀ ತಂದಿರ ಇಲ್ಲ ಇಬ್ರು. ಇಲ್ರಿ ನಮ್ಮ ಅಪ್ಪಾರ ಇಲ್ಲ ಮನ್ಯಾಗ, ನಮ್ಮ ವಾರ ಊರಿಗೆ ಹೋಗ್ಯಾರ ಇಂಥವ್ನ್ಯಾವ. ಹ್ಮ್. ನಮ್ಮ ಅಪ್ಪಾರ ಡ್ಯೂಟಿಗೆ ಹೋಗ್ಯಾರ, ನೈಟ್ ಶಿಫ್ಟ್ ಅದಾರಿ. ನಮ್ಮ ಅಪ್ಪಾರ ರಾತ್ರಿ ಪಳೆ ಹೋಗ್ಯಾರ. ಹೋಗಿ ತೊಂಬೋ ಬಂದಿರ್ಬೇಕೀಗ. ಬಂದ್ವಿ ಇಬ್ರು. ಬರೋದಕ್ಕ ಅಪ್ಪ ಇದ್ದಿದ್ದಿಲ್ಲ. ಏನ್ ಕುಂತಿದೀವಿ, ಜಸ್ಟ್ ಬಂದ್ರು ಅವರು. ಅದು ಖರೇನ ರಾತ್ರಿ ಪಾಳೆ ಮುಗಿಸ್ಕೊಂಡಾರ ಬಂದ್ರು. ಅವ್ರದ್ದು ಪಾಳೆ ಅಂದ್ರ ಅದು ಏನ್ ಹೇಳಕ ಬರಂಗಿಲ್ಲ. ಅದು ಸುಮ್ನೆ ಟ್ರೈನ್ನಾಗ ತಿರ್ಗಾಡ್ ಬರೋದು ಹಂಗೂ ಇರ್ತಾವ ಒಂದೊಂದ್ಸರ್ತಿ. ಇಲ್ಲ ರೈಲ್ವೆ ಹಳಿ ಒಳಗೆ ಯಾರ ಬಿದ್ದು ಸತ್ತಿದ್ರ ಅದರ ಪಂಚನೆ ಮೈ ಆಗುತ್ತಕ ಅದು ಡ್ಯೂಟಿ ಇವ್ರಿಗೇನೆ. ಬಹುತೇಕ ತಲೆ ಕೆಟ್ಟ ಬಂದಿರ್ತಿದ್ರು ಅವ್ರು ಹೆಚ್ಚಾಗಿ. ಯಾಕಂದ್ರೆ ಪೊಲೀಸ್ ರೂಲ್ ಮನ್ಯಾಗ ಹೋಯ್ತ ನಮಗ್. ಹಿಂಗ್ ಪೇಜ್ ಹಿಂಗ್ ತಿರ್ಗಿಸ್ತಿದ್ದಿಲ್ಲ ನಾವು, ಹಿಂಗ್ ಪರ್ ಆಗುವಂಗಿಲ್ಲ. ಸುಡುಗಾಡ ಸಾಲೆ ನಿಮ್ದು ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ಖಬರಿಲ್ಲ ಇವ್ರಿಗೆ ಅಂತ ಅಂತಾರ ಅಂತ ತಿಳ್ಕೊಂಡು ಸುಮ್ಮನೆ ಅಗ್ದಿ ಹಗರ್ಕ ಪೇಜ್ ತೆಗಿದ್ವಿ. ಇಷ್ಟು ಈ ರೀತಿ ಒಳಗೆ ನಾವು ಓದ್ತಾರ. ಯಾಕೆ ಬಂದಿರಿ ಶಾಲೆಯಿಂದ, ಶಾಲೆ ಟೈಮ್ನಾಗ ಅಂದ್ರು. ಫೀ ತರಾಕ್ ಕಳ್ಸ್ಯಾರಪ್ಪ ಮಾಸ್ತರ್ ಅಂತ. ಶಾಲಿ ಕ್ಲಾಸ್ ಬಿಟ್ಟು ಫೀ ತರಾಕ್ ಕಳ್ಸ್ಯಾರ ನಿಮ್ಮನ್ನ, ಹೋಗ್ರಿ ಇಬ್ರು ಓಡ್ ಹೋಗ್ರಿ ಪಾಠ ಚಲೋ ತಗೊಂಬರ್ರಿ ಅಂದ್ರೆ. ಅವ್ರು ಹೇಳಿದ್ಕ ಹ್ಞೂ ಓಟ ಒಂದ ಓಟ ಹೋದ್ವಿ. Bag ತಗೊಂಡ್ ಅಂದ್ರೇನವ ಅಂತ ಅವ್ರು ಇನ್ನು ಕೇಳ್ತಿದ್ರು.
ಇಬ್ರು ಪಾಟಿ ಚೀಲ ಎತ್ಕೊಂಡು ದಡ್ 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 ಓಡಿ ಬಂದ್ವಿ, ಜಿಗದ್ ಬಂದ್ವಿ, ಪಾಟಿ ಚೀಲ ಹೋಗಿದ್ವಿ ಮೂಲೆಗೆ, ಕುಂಟಾಟ ಆಡಕ್ ಹೋದ್ವಿ. ಇಷ್ಟು ಚಂದ, ಯಾಕಂದ್ರೆ ₹1 ಅಂತದು. ಒಂದ್ ದಿವ್ಸ ಮರ್ದಿವ್ಸ ಬೇಡ ಬೇಡ ಈ ಸಾಲಿನೇ ಬೇಡ, ₹1 ಫೀ ಕೇಳ್ತಾನೆ ನಿಮ್ ಮಾಸ್ತರ್, ಅವ್ನು ಸಾಲಿ ಬಿಟ್ಟು ಕಳಿಸ್ತಾನೆ. ನಾಳೆ ದಿಲ್ಲಿ ರೆಡಿಮೇಡ್ ಶಾಲೆಗೆ ಹೋಗ್ರಿ, ಅದು ಗೌರ್ಮೆಂಟ್ ಶಾಲೆ. ದಿಲ್ಲಿ ರೆಡಿಮೇಡ್ ಶಾಲೆ ಅಂತ ಬರ್ದಾರ, ಯಾಕಂತ ಗೊತ್ತಿಲ್ಲ ನನಗೆ. ದಿಲ್ಲಿ ರೆಡಿಮೇಡ್ ಶಾಲೆ, ದಿಲ್ಲಿ ರೆಡಿಮೇಡ್ ಸರ್ಕಾರಿ ಶಾಲೆ ಅದು ಇತ್ತಲ್ಲ, ಅಲ್ಲಿ ಫೀ ಇರ್ಲಿಲ್ಲ, ಅಲ್ಲಿ ಫೀ ಇರ್ಲಿಲ್ಲ. ಇಲ್ಲ ಇಲ್ಲ, ಸರ್ಕಾರಿ ರೀ, ದಿಲ್ಲಿ ರೆಡಿಮೇಡ್ ಸರ್ಕಾರಿ ಪ್ರಾಥಮಿಕ ಶಾಲೆ ಅದು. ನಾಳಿಂದ ದಿಲ್ಲಿ ರೆಡಿಮೇಡ್ ಶಾಲೆಗೆ ಹೋಗ್ರಿ, ಗದಗನಗ್ರಿ ಇದು ಅಂದ್ಕೊಳ್ಳಿ. ಒಳ್ಳೆ ಖುಷಿ. ನಾವು ಮತ್ತೊಂದು ಹೊಸ ಶಾಲೆ ಪಾಠಶಾಲೆ ಹಾಕೊಂಡು ಹೋದ್ವಿ ಬಂದ್ವಿ. ಅಲ್ಲೇ ಹೊಸ ಗೆಳತಿಯರು, ಹೊಸ ಶಾಲೆ, ಹೊಸ ಹಾಕ್ಬಾರ್ದು. ಶಾಲೆ ಬಿಟ್ಟು ಬರಾಕತ್ತೀವಿ, ಹೆಡ್ ಮಾಸ್ತರ್ ಅಲ್ಲಿಂದ ಮೈದಾನದಾಗಿಂದ ಬರಾಕತ್ತಾರ, ಕಾಣಾಕತ್ತಾರ ನಮಗೆ. ಅಯ್ಯೋ ಅಕ್ಕ, ಮಾಸ್ತರ್ ಬರಾಕತ್ತ, ಹೆಡ್ ಮಾಸ್ಟರ್ ದೇಶಪಾಂಡೆ ಮಾಸ್ತರ್ ಬರಾಕತ್ತಾರ. ಓಡೋಗಿ ಅವನ್ ಹಿಂದ ಅಡಿಕೊಂಡ್ವಿ. ಅವು ಎಲ್ಲಿ ಅಡ್ಕೋಬೇಕ್ರಿ, ನಾವೇನು ಅಡ್ಕೊಂಡ್ವಿ ಅಂದ್ರೆ. ನೀವು ಯಾಕಂದ್ರೆ ಹೊರಗೆ ಬಂದು ಎಲ್ಲಾರು ಕರಿಯಂತ ಸಂಪ್ರದಾಯ ಇಲ್ಲ. ಬಂದ್ರು ಬಾವಿಕಟ್ಟಿಯವ್ರು ಇದ್ದಿಲ್ಲ ಬೇನ, ಇಲ್ರಿ ಅವ್ರು ಡ್ಯೂಟಿಗೆ ಹೋಗ್ಯಾರ ಅಂತ ನಮ್ಮಮ್ಮ. ನಾವಿಬ್ರು ಅವ್ವನ್ ಹಿಂದ ಅಂದ್ಕೊಡೆ, ಇಲ್ರಿ ಅವ್ರು ಇಲ್ಲ, ತಡ ಮಾಡಿ ಬರ್ತಾರ್ರಿ, ಅವ್ರನ್ನ ಕಳಿಸ್ಬೇಕು ಅನ್ನೋದು ಉದ್ದೇಶ. ನೀವು ಹೋಗ್ರಿ, ಅಲ್ಲ ತಡ ಮಾಡಿ ಬರ್ತಾರ್ರಿ, ಬರ್ಲಿ ತಗೊಳ್ರಿ, ಆರಾಮ್ ಬರ್ಲಿ, ಅವ್ರು ಕುಂತಿರ್ತೀನಿ. ತಳಾಬ್ರಿ ಸರ್ಕಾರಿ ಪೆಟ್ಟಿಗಿರಿ ಅದು ಇಷ್ಟು ದೊಡ್ಡದು. ಕುಂತು ಬಿಟ್ರು ಮಾಸ್ತರು. ಅಕ್ಕ ನಾನು ಹಿಂದಿಂದ ಈ ಕಡೆ ಆಟಕ್ಕೂ ಇಲ್ಲ ಗಪ್ಚು ಪಡ್ಕೊಂಡ್ ಕುಂತ್ವಿ. ಬರಬಾರ್ದ ಅಂತ ಎಂತ ಟೈಮ್ ನಮ್ ಸುಮಾರು ಅನ್ಬೇಕು, ಆ ಟೈಮಿಗೆ ಬಂದ್ಬಿಡ್ಬೇಕ ನಮ್ ತಂದೆ. ಬಂದ ಬಿಟ್ರಿ ಅವರು, ಡ್ಯೂಟಿ ಮುಗಿಸ್ಕೊಂಡು ತಲೆ ಕೆಟ್ಟ ಬಂದಿರ್ತಿದ್ರು. ಬಂದ್ರು, ನೋಡಿದ್ರ ಮಾಸ್ತರ್ನ, ತಲೆ ಎತ್ತಿ ನೋಡಿದ್ರ ಹಿಂಗ ಕಿರ್ಗಂಡ್ಲೆ ನೋಡಿದ್ರು, ಅವ್ನ್ ಮಾತಾಡ್ಸ್ಲಿಲ್ಲ. ಸಾಕ್ಸ್ ಬಿಚ್ಚಿದ್ರು, ಶೂ ಬಿಚ್ಚಿದ್ರು, ಬ್ಯಾಂಡೇಜ್ ಅಂತಾರ ಅವು ಸುತ್ತಿರ್ತಾರ, ಅವನು ಬಿಚ್ಚಿದ್ರು, ಎಲ್ಲಾ ಬಿಚ್ಚಿದ್ರು. ಖರೆ ಅಂತ ಯಾಕ್ರೆ ಮಾಸ್ತರ್ ಮನೆಗೆ ಬಂದಿರಿ ಅನ್ನೋಂತ ಕೇಳು ಅಂತದ ಒಂದು ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿತ್ತು. ಅವ್ರಿಗೆ ಫೀ ತಗೊಂಬರಕ್ ಕಳ್ಸ್ಯಾರಲ್ಲ ಅಂತ ಕೂತ್ರು, ಮಾತಾಡಿದ್ರು. ಅವರು ನೋಡಿದ್ರು ಇವ್ರನ್ನ, ಏನ್ರಿ ಬಾವಿಕಟ್ಟಿಯವ್ರು ಬಹಳ ತ್ರಾಸಿಂದು ಡ್ಯೂಟಿ ನೋಡ್ರಿ ನಿಮ್ಮದ. ಈ ಪೊಲೀಸ್ ಖಾತೆ ಅಂತ ಖಾತೆನ ಯಾವ್ದಿಲ್ರಿ, ಬಹಳ ಕಷ್ಟದ ಕೆಲಸ ನಿಮ್ಮದು ಅಂತ ಅಂತಾರೆ. ಅವರು ಮಾತಾಡ್ತಿಲ್ಲ ಅಂತ ಇನ್ಸರ್ಟ್ ಮಾಡ್ಕೊಳ್ಳಿಲ್ಲ, ಅವರು ಅವಮಾನ ತಿಳ್ಕೊಳ್ಳಿಲ್ಲ, ಗೌರವ ಕೊಡ್ಲಿಲ್ಲ ಅಂತ ತಿಳ್ಕೊಳ್ಳಿಲ್ಲ ಅಂತ. ಅವಾಗಿನ ಪರಿಸ್ಥಿತಿ ಹೆಂಗಿರ್ತಿತ್ತು ಇವಾಗ ಅನಸ್ತದ ನಮ್. ಇಷ್ಟೊಂದಿಲ್ಲ, ಇವ್ರು ಮರ್ತಾ ಬಿಟ್ರಿ. ಮಾಸ್ತರ್ ಎದಕ್ ಬಂದಾರ ಮರ್ತಾ ಬಿಟ್ರಿ. ಏನ್ ಕೇಳ್ತೀರಿ ಮಾಸ್ತರ, ನೀವಂತ ಹೇಳಿ ನಮ್ಮ ಇಲಾಖೆಗೆ ಮರಗಿದ್ರಿ, ಕರುಣ ತೋರಿಸ್ತೀರಿ. ಈ ಸುಡುಗಾಡ ಖಾತೆ ಒಟ್ಟೆ ಒಲ್ಲಾಗಿತ್ರಿ. ನನ್ಗ ಶಾಲಾ ಖಾತೆ ಬೇಕಾಗಿತ್ತು. ಶಾಲಾ ಖಾತೆ ಅಂತಾರ ನಮ್ ಕಡೆ. ಶಾಲಾ ಖಾತೆ ಅದ್ ಮರಾಠಿ ಶಬ್ದ ಅದ, ಶಿಕ್ಷಣ ಖಾತೆಗೆ ಶಾಲಾ ಖಾತೆ ಸೇರ್ಬೇಕಂತ ನಾನು ಮೊದಲಿಂದ ಇತ್ರಿ. ಏನ್ ಮಾಡ್ತಾರಿ ನಮ್ಮಪ್ಪ ಸೇರ್ಸಿಟ್ಟ ನಾನು ಪೊಲೀಸ್ ಖಾತೆಗೆ ಅನ್ಕೊ. ಭಾರಿ ಕಷ್ಟದ ಬಿಟ್ರಿ, ಏನ್ ಮಾಡ್ತಾರಿ ನೋಡ್ರಿ. ಇವತ್ತ ಪಂಚನಾಮ ಆಗೋತಕ ಕುಂತೆ ಅನ್ಕೊಡೆ. ಅಷ್ಟೆಲ್ಲ ಇಷ್ಟು ಹತ್ರ ಬಂದ್ರಿ, ಒಂದ್ ಹಬ್ಬ ಅನ್ನಂಗಿಲ್ಲ, ಹುಣ್ಣಿಮೆ ಅನ್ನಂಗಿಲ್ಲ, ಒಂದ್ ರಜಾ ಇಲ್ಲ ನಿಮ್ದು. ಬರೇ ಬಹಳ ಕೆಟ್ರಿ ಬಾವಿಕಟ್ಟಿ ನೀವು ಅಂದ್ರ. ಮತ್ತೊಂದ್ ಮಾತಂದ ಮತ್ತಷ್ಟು ಮೆತ್ತಗಾದ್ರಿ ಇವ್ರು. ನೀವು ಕಿಸದ ಬೀಡಿ ಕಟ್ಟ ತೆಗೆದ್ರು, ಕಾಲ್ ಚಾಚವ ನೀನು ಬೀಡಿ ಕಟ್ಟ ತೆಗೆದ್ರು. ತೋರಿ ಮಾಸ್ತರ್ ಅಂತ ಅಷ್ಟು ಹೆಲ್ಪಿಂಗ್, ಸಹಾಯ ಕೇಳುವಷ್ಟು ಕೊಡುವಷ್ಟು ಉದಾರತೆ ಬಂದ್ಬಿಟ್ಟಿತ್ತು ಅವ್ರಿಗೆ. ತೋರಿ ಬೇಡ್ರಿ ನನಗಿಲ್ಲ, ಅದು ರೂಢಿ ಇಲ್ಲ. ನೀವ್ ಸೇದ್ರಿ ನಿಮ್ಮಂತ ಇಂಥ ಡ್ಯೂಟಿ ಮಾಡಿ ಬರ್ತೀರಿ ಹಗಲು ರಾತ್ರಿ, ನಿಮಗೆ ಇಂಥವೆಲ್ಲ ಬೇಕಾಗ್ತಾವ, ತಗೋರಿ ಅಂದ್ರ. ಇವ್ರು ಸೇದಿದ್ರು ಅಂತಂಗ. ಯಾವ್ದ್ರಿ ಬಾವಿಕಟ್ಟಿ ಇದು ಬೀಡಿ ಕಟ್ಟು ಇದ್ರಿ? ಗದಗ ನರ್ಸಿಂಗ್ ಛಾಪ್ ಬಿಡಿರಿ, ಇದರಂತ ರುಚಿ ಯಾವ್ದಕ್ಕೂ ಬರಂಗಿಲ್ಲ. ಅಷ್ಟು ಖಡಕ್ ನೋಡ್ರಿ ಮಾಸ್ತರ ಇದು ಅದ. ಹೌದಲ್ರಿ, ಎಷ್ಟು 4 ಕಡೆ ಇಟ್ಟ ಅನ್ರಿ ಅವ ಈಗಿನ ಕಾಲಕ್ಕೆ. ಅದನ್ನು ವರ್ಣನೆ ಮಾಡಕತ್ರ. ಅಟೇರಿ ಹಂಗಾರೆ ಬೇಕಾ ಬಿಡ್ರಿ, ನಿಮಗೆ ದಿನ ಒಂದ್ ಕಟ್ಟಬೇಕ ಅನಸ್ತತೆ ಅಂತಾರ ಅವ್ರ. ದಿನ ಬೇಕಾಗ್ತಾವ ಖರೆ. ನಾನು ಅದರ ಕಂಟ್ರೋಲ್ ಮಾಡೇನ್ರಿ ಅದನ್ನ. ನಾನು 8 ದಿನಕ್ಕರೆ ಒಂದ್ ಕಟ್ ಮಾಡ್ತೇನಿ, ತಿಂಗಳಿಗೆ ಒಂದು 4 ಕಟ್ ಮುಗಿಸ್ತೇನೆ ಅದನ್ನ. ಅಡ್ಡಿ ಇಲ್ರಿ, ಹಂಗಿರ್ಬೇಕು ನಮ್ಗ, ನಮ್ದ್ರ ಮ್ಯಾಲ ಹತೋಟಿ ಇರ್ಬೇಕು ಅಂತ. ಚಾ ಮಾಡ ಒಂದ್ ಕಪ್ಪ ಅಂತ ಹೋದ್ರ ಹೇಳಿದಾರ ಅವಾಗ. ನಮ್ಮವ್ವ ಅಲ್ಲೇ ಒಳಗ್ ಚಾ ಮಾಡಾಕ ಇಟ್ರು ಅಂದಂಗ್ರಿ. ಬಾವಿಕಟ್ಟಿ ನೀವು
ಖರೆ ಅಂದ್ರೆ ನಿಮ್ದು ಡ್ಯೂಟಿ ಅಂತದಿರ್ತತಿ, ಸೇರ್ಬೇಡ ಅಂತ ಹೇಳಂಗಿಲ್ಲ, ಚಟ ಕೆಟ್ಟದು ಅಂತ ಹೇಳಂಗಿಲ್ಲ. ನಾ ಹುಡುಗರಿಗೆ ಬೋಧನೆ ಮಾಡ್ತೀನಿ, ನಿಮಗೆ ಹೇಳುವಂಥದ್ದು ಹಕ್ಕು ನಂದಲ್ಲ. ಸೇರಿ ನೀವು ತಿಂಗಳಿಗೆ 4 ಕಟ್ಟಬೇಕಲ್ಲ, 2 ರೂಪಾಯಿ ಆಗ್ತತಿ, 4 ಬಿಡ್ರಿ ಅಂತ ಹೇಳಂಗಿಲ್ಲ. ಆದ್ರೆ 2 ಕಟ್ಟಿಬಿಟ್ಟು ಅಂದ್ರೆ 1 ರೂಪಾಯಿ ಉಳಿತದೆ. ಆ 1 ರೂಪಾಯಿ 2 ಕಟ್ಟು ಸೇದ್ರಿ ನೀವು, 1 ರೂಪಾಯಿ ಉಳಿಸಿ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆ ಕಳಿಸ್ರಿ ಅಂದವ್ರ ಹೊಂಟೆ ಹೋಗ್ಬಿಟ್ರು ಅವರು. ಬರ್ರಿ ಹೇಳಿದ್ರು. ಅಪ್ಪ ಹೆಂಗ್ ಕೂತರು ಅವ್ರಿಗೆ, ಆ ಶಾಕ್ನಿಂದ ಹೊರಗೆ ಬರಕ ಆಗಿಲ್ಲ. ಅವ್ವ ಚಾ ಹಿಡ್ಕೊಂಡ್ ಬಂದ್ ನಿಂತಿದ್ರು. ಹೋದ್ರೇನ್ರಿ ಮಾಸ್ತರ? ಅವ್ರಿಗೆ ಹೂನು ಅಲ್ಲಿಲ್ಲ ಅನ್ನಿಲ್ಲ, ಅಷ್ಟು ಶಾಕ್ ಇದ್ದದಾಗ. ಇದು ಹೆಂಗ್ ಮರೆಯೋದವ ಇದನ್ನ? ಮರುದಿವ್ಸ ಮತ್ತ ನಮ್ ಕೈಯಾಗ 8 ಬಿದ್ದು ಜನ ಪಾಟಿ ಮತ್ತ ಗೌಟೆ ಶಾಲೆ. ಭಾಷೆನೇ ಬಹಳ ಲಾಲಿತ್ಯದಿಂದ ಇದೆ ನಮ್ಗೆಲ್ಲ. ಹಾಸ್ಯ ರಸಾಯನ. ಅವ್ರದ್ದು ಬರಹಗಳೆಲ್ಲ ಉತ್ತರ ಕರ್ನಾಟಕದ ಕನ್ನಡ ಗಂಡು ಭಾಷೆಯಲ್ಲಿ ಇರುವಂಥದ್ದು. ನೀವು ಬಹಳಷ್ಟು ಸಮಯ ಅಲ್ಲೇ ಕಳೆದವರು. ಈಗ 2002-2003ರಿಂದ ಇಲ್ಲಿಗೆ ಬೆಂಗಳೂರಿಗೆ ನೀವು ಬಂದಂಥದ್ದು ಅಂತ ಹೇಳಿದ್ರಿ. ಈಗ ಬೆಂಗಳೂರಿನ ಈ ಮಹಾನಗರದ ನಿವಾಸಿಯಾಗಿ ನಿಮಗೆ ಇಲ್ಲಿ ಈ ಭಾಷೆದೇನಾದ್ರು ಸಂಘರ್ಷ ಆಗ್ತದ, ಅಥವಾ ಇಲ್ಲಿಗೆ ಹೊಂದ್ಕೊಳ್ಳೋವಂಥದ್ದು ಏನು ಸಮಸ್ಯೆ ಆಯಿತು, ಅಥವಾ ನಿಮ್ಮ ಸಾಹಿತ್ಯದಲ್ಲಿ ಏನಾದರೂ ಬದಲಾವಣೆಗಳನ್ನು ಇಲ್ಲಿ ಕಂಡುಕೊಂಡ್ರ? ಅದ್ರ ಬಗ್ಗೆ ಒಂದಷ್ಟು. ಅದು ನನಗ ಅದು ಒಂದು ಸಮಸ್ಯೆ ಅಂತ ಕಾಡೇ ಇಲ್ರಿ. ಯಾಕಂದ್ರೆ ಪುಸ್ತಕ, ನಾವು ಪುಸ್ತಕದಲ್ಲಿ ಇರೋದೆಲ್ಲ ಯಾವುದೇ ಒಂದು ಕೃತಿ ತಗೊಂಡ್ರು ಪುಸ್ತಕ ಭಾಷೆ ಏನಿರುತ್ತಲ್ಲ ಅದನ್ನ ಓದಿ ಅಭ್ಯಾಸ ಆಗಿರುತ್ತೆ ನಮ್ಗೆ. ನಮ್ಮವರ ಸೇರಿದಾಗ ನಮ್ಮ ಭಾಷೆ ಮರೆಯಂಗಿಲ್ಲ, ಅದನ್ನ ನಮ್ಮ ಭಾಷೆನ ಇಲ್ಲಿಯವರೊಳಗ ನಿಮ್ ಜೊತೆಗೆ ನಿಮ್ಮಂಗೆ ಮಾತಾಡ್ಬೋದು, ಅವ್ರ ಜೊತೆ ಅವ್ರಂಗೆ ಮಾತಾಡ್ಬೋದು. ಆಮೇಲೆ ಸಾಹಿತ್ಯದೊಳಗ ನಿರೂಪಣೆ ಮಾಡುವಾಗ ಪುಸ್ತಕ ಭಾಷೆ, ಇದು ಏನ್ ಅಧ್ಯಯನ ಭಾಷೆ ಅಂತೀರಾ, ಪುಸ್ತಕ ಭಾಷೆ, ಗ್ರಾಂಥಿಕ ಭಾಷೆ, ಅದನ್ನ ನಾವು ಮೊದ್ಲಿಂದನ ಬಳಸ್ಕೊತೀವಿ. ಸಂಭಾಷಣೆಗಳು ಎಲ್ಲಿ ಬರ್ತಾವ ನೋಡ್ರಿ, ಆ ಪಾತ್ರಗಳು ಏನಾದ್ರು ನಮ್ಮ ನೆಲದ ಮೂಲದ್ದು ಇದ್ದು ಅಂದ್ರೆ ಅವಾಗ ಏನಾಗ್ತತೆ, ಅವಾಗ ಅನಗತ್ಯ ಇಲ್ಲಿದು ಸಂಭಾಷಣೆ ಸೇರಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕತೆ ಸತ್ತು ಹೋಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಅಲ್ಲಿದು ವಾತಾವರಣಕ್ಕೆ ತಕ್ಕ ಕತೆ ತಗೊಂಡಿದ್ರೆ ಆ ಸಂಭಾಷಣೆ ಬರುತ್ತೆ. ಇಲ್ಲಿ ನಿರೂಪಣೆ ಇದ್ರೆ ಇಲ್ಲಿದು ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂಥದ್ದು. ಇವಾಗ ತಾಂತ್ರಿಕ ಇದು ಮಾಹಿತಿ ತಂತ್ರಜ್ಞಾನದ್ದು ಉದ್ಯೋಗಗಳು, ಸಾಫ್ಟ್ವೇರ್ ಜಗತ್ತಿಂದು ಈ ತರದ ಮಕ್ಕಳೆಲ್ಲ ಈಗ ಅವ್ ಹೆಚ್ಚು ಕಡಿಮೆ ಪರಿಚಯ ಆಗಿರುತ್ತಲ್ಲ, ಆ ತರದ್ದು ಒಂದು ಹಿನ್ನೆಲೆ ತಗೊಂಡ್ರೆ ಇಲ್ಲಿ ಭಾಷೆ ಬರುತ್ತೆ, ಅದು ಸಮಸ್ಯೆ ಆಗಿ ಕಾಡಲ್ಲ. ಆಮೇಲೆ ಇದು ಯಾಂತ್ರಿಕತೆ ಮತ್ತೆ ನೀರಸ ವಾತಾವರಣ ಅನ್ನುವಂಥದ್ದು ಅಷ್ಟು ವ್ಯತ್ಯಾಸ ಕಾಣಲ್ಲ. ಯಾಕಂದ್ರೆ ಇವಾಗ ನಮ್ಮ ಊರೆಲ್ಲ ಬೆಂಗಳೂರು ಆಗ್ಬಿಟ್ಟವ್ರಿ. ನಮ್ಮೂರಿಗೂ ಬೆಂಗಳೂರು ಗಾಳಿ ಬೀಸತ್. ಯಾಕಂದ್ರೆ ಅಲ್ಲಿ ಸಪ್ರೇಟ್ ಎಲ್ಲ ಯಾರು ಇವಾಗ ಬಾಗಿಲು ತೆಗೆದಿರಲ್ಲ, ಎಲ್ಲ ಬಾಗಿಲು ಮುಚ್ಚಿರ್ತಾವಲ್ಲ. ಇಲ್ಲೇ ಅಷ್ಟ ಹೊಸದಾಗಿ ಬಂದಾಗ ಬಾಗಿಲು ತೆಗಿಯಂಗೆ ಇಲ್ಲ ಇಲ್ಲೇ ಅಂದ್ಕೋತಿದ್ದೆ ನಾನು. ಹೌದು, ಒಂದು ಬೆಳ್ಳುಳ್ಳಿ ತಿಕ್ಕೋದು, ಹೋಗಿ ಹಿಂಗ್ ಮರದಾಗ ಹಿಂಗ್ ಕೇರೋದು, ಬಾಗಿಲ ತೆಗೆದು ಶೇಂಗಾ ಹಿಂಗ್ ಸಿಪ್ಪಿ ಮಾಡೋದು, ಕೇರೋದು, ಹಿಂಗೆಲ್ಲ ಇತ್ತು. ಬಾಗಿಲ ತೆಗೆದು ನನ್ನ ತಮ್ಮ ಬಂದ, ಅಕ್ಕ ಇದು ಗೋಕಾಕಲ್ಲ, ಹಂಗೆಲ್ಲ ಬಾಲ ತಕೊಂಡ್ ಹೊರಗೆ ಹೋಗ್ಬೇಡ. ಅದ್ರಾಗ ಅವಾಗ ಒಂದ್ಸರ್ತಿ ಸರಳ ಬಂದಾಗ ದಂಡುಪಳ್ಳ ಹಂತಕರದ್ದು ಜೋರಿತ್ರಿ. ಅವಾಗ ದಂಡುಪಳ್ಳ ಹಂತಕರು ಅವಾಗ ಅಲ್ಲೇ ನಮ್ಮ ಏರಿಯಾದಾಗ ಒಬ್ರ ಮಾವ ಸೋಚಿದ್ದು ಮರ್ಡರ್ನು ಆಗಿತ್ತು. ಅಂತ ವಾತಾವರಣದಾಗ ಒಂದ್ಸರ್ತಿ ಅವಾಗ ಬಂದ್ಬಿಟ್ಟಿದ್ದೆ ನಾನು. ಹಿಂಗ್ ಮಾಡುವಾಗ ನನ್ನ ತಮ್ಮ ತಾಕೀತ್ ಮಾಡ್ಬಿಟ್ಟೆ, ಹೊರಗೆ ಹಂಗೆಲ್ಲ ಬರಾಕ್ ಹೋಗ್ಬೇಡವ ನೀನು, ಇದು ನೋಡಿ ಎಲ್ಲ ಕಡೆ ಅನೌನ್ಸ್ ಮಾಡ್ಕೊ ತಿರ್ಗಾಡಕತ್ತಾರ ಪೊಲೀಸರು ಅಂತೇಳಿ. ಹಂಗಾಗಿ ಅವಾಗ ಒಂದ್ ಸ್ವಲ್ಪ ಭಯ ಬಂದಿತ್ತು, ಬಾಗಿಲು ಹಾಕೊಂಡಿರ್ಬೇಕು. ಆದ್ರೆ ಯಾವಾಗ ಮತ್ತೆ ನಮ್ಮೂರಿಗೆ ಹೋದ್ಮೇಲೆ ಅಲ್ಲೂ ಯಾರು ಒಬ್ರಿಗೊಬ್ರು ಮಾತಿನ ಸಂಪರ್ಕ ಇಲ್ಲ, ಒಂದು ಕಮ್ಯುನಿಕೇಶನ್ ಅನ್ನೋದೇ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟದ್ದು. ಅಂದ್ರೆ ಏನೂ ವ್ಯತ್ಯಾಸ ಇಲ್ಲ. ಬೆಂಗಳೂರು ಮಹಾನಗರ ಅಂದ್ರೆ ನಾನು ಒಂದು ಇದು ಏನು ಟಾಂಟ್ ಆ ತರ ಒಂದು ತಿವಿದು ಒಂದು ಶಬ್ದ ಉಪಯೋಗ ಮಾಡ್ತಿದ್ದೆ. ಗರ ಬಡಿದ ನಗರಿಗರು ಅಂತ ಬರಿತಿದ್ದೆ. ನಗರ ವಾಸಿಗಳು ಗರ ಅಂತ ಏನು ಬರ್ತತಿ, ಆ ಒಂಥರ ಯಾಂತ್ರಿಕ ಗರ ಬಡದವರು ಅಂತ ಬರಿತಿದ್ದೆ. ಆದ್ರೆ ಅದು ಎಲ್ಲಾ ಕಡೆ ಸಹಜ ಸಾಮಾನ್ಯ ಆದ್ಮೇಲೆ ಅಷ್ಟೇನ್ ಈಗ ಬೆಂಗಳೂರಿನ ನಿವಾಸಿನೇ ಆಗಿರೋದ್ರಿಂದ
ಅದನ್ನ ನೀವು ಜೀರ್ಣಿಸ್ಕೊಂಡ್ಬಿಟ್ಟಿದ್ದೀರಾ, ಒಪ್ಕೊಂಡ್ಬಿಟ್ಟಿದ್ದೀನಿ. ಒಪ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಹಾ. ಈ ಬೆಂಗಳೂರೊಳಗೂ ನಮ್ಮ ಊರ್ನ ನೋಡ್ತೀನಿ ನಾನು. ಹ್ಮ್ ಅದು ಯಾಕಂದ್ರೆ ಬೇರ್ ನೋಡ್ರಿ ಅಲ್ಲಿ ಹ್ಮ್ ಅವು ಇಳಿದ್ ಬಿಟ್ಟಿರ್ತಾವ ಬಾಳ ತಳಗ್. ಅವು ಬಿಡಿಸ್ಕೊಳ್ಳೋದು ಹಿಂಗ ಅಳ್ಳಾಡ್ಸೋದು ಅಷ್ಟು ಸುಲಭ ಇಲ್ಲ. ಈ ಯಾವ್ದೋ ಒಂದು ಗಿಡ ನೋಡಿದ್ರೆ ನಮ್ಮ ಮನೆ ಮುಂದೆ ಇತ್ತಲ್ಲ ಇದು ಅದೇ ಗಿಡ ನೋಡಿದ್ದು ಅನ್ನೋದು, ಹಿಂಗ ಗಿಡದಿಂದ ಗುರ್ತ ಹಚ್ಚೋದು, ವಾತಾವರಣದಿಂದ ಗುರ್ತ ಹಚ್ಚೋದು. ಆಮೇಲೆ ನಮ್ಮ ಏರಿಯಾನು ನಮ್ಮ ಊರಿಗೆ ಬಹಳ ಹತ್ತಿರ. ಹಂಗ ಜ್ಞಾನ ಭಾರತಿ ಪಕ್ಕದಲ್ಲಿದೆ, ಮನೆ ಹೆಸರು ಹಸಿರುವನ್ನು. ಹಸಿರು ಅನ್ನೋ ಮತ್ತೆ ನಮ್ ಬಿಜೆಲ್ ಸ್ವಾಮಿ ಫ್ಯಾನು. ಹಂಗಾಗಿ ಆ ಹಸಿರು ಓದು ಒಳಗು ಹಸಿರದ ಪುಸ್ತಕದೊಳಗೆ. ಆಮೇಲೆ ಈಗ ಇವೆಲ್ಲ ನಾವು ಬಂದ್ಮೇಲೆ ಹಚ್ಚಿದ್ರು ಗಿಡಗಳು, ಈಗ ಮರ ಆಗ್ಯಾವ. ಸೊ ಇಷ್ಟರವರೆಗೂ ಅಮ್ಮ ನಮ್ಮ ಕೆಲವಾರು ಪ್ರಶ್ನೆಗಳಿಗೆ ಮುಕ್ತವಾಗಿ ನೀವು ಉತ್ತರಗಳನ್ನು ಕೊಟ್ಟು ಸರಿಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಮ್ಮ ಜೊತೆ ನೀವು ಮಾತನಾಡಿದ್ದೀರಿ. ಈಗ ಈ ನಿಮ್ಮ ಬೆಂಗಳೂರಿನ ನಾಗರಬಾವಿ ಜ್ಞಾನ ಭಾರತಿ ಈ ಸಮೀಪದಲ್ಲಿ ಹಸಿರುವನ್ನು ಅಂತಕ್ಕಂಥ ಒಂದು ಗೃಹದಲ್ಲಿ ನಿಮ್ಮ ಪರಿವಾರದವರ ಜೊತೆ ನೀವು ಒಂದು ತುಂಬು ಬದುಕನ್ನು ಕಾಣ್ತಾ ಇದ್ದೀರಿ. ಅಕ್ಕ ಜೊತೆಗಿದ್ದಾರೆ, ಹಾಗೆಯೇ ಮಗಳು, ಅಳಿಯ ಅವರು ಮತ್ತು ನಿಮ್ಮ ಬೇರೆ ಬಂಧುಗಳೆಲ್ಲರೂ ಇಲ್ಲಿ ಇದ್ದಾರೆ. ಇಲ್ಲಿ ಹಲವಾರು ಸಾಹಿತಿಗಳ ಒಡನಾಟ ನಿಮಗೆ ಇದೆ. ಇನ್ನೊಂದಷ್ಟು ಸಾಹಿತ್ಯದ ಕೃಷಿಯನ್ನು ಮಾಡುವಂಥವರಾಗಲಿ, ನಮ್ಮ ನುಡಿತೋರಣ ಬಳಗದಲ್ಲಿ ನೀವಿರುವಂಥದ್ದು ನಮಗೆ ತುಂಬ ಸೌಭಾಗ್ಯ. ನಿಮ್ಮ ಬರಹಗಳನ್ನು ಬಹಳಷ್ಟು ನಮ್ಮ ಸದಸ್ಯರು ಆಸ್ವಾದಿಸ್ತಾರೆ. ಅದನ್ನು ನಿಮ್ಮ ಬರಹ ಅಥವಾ ನಿಮ್ಮ ಪ್ರತಿಕ್ರಿಯೆಗಳು ಏನೇ ಬಂದರೂ ಕೂಡ ಅದನ್ನು ಕೂಡ ತುಂಬ ಖುಷಿಯಿಂದ ಸ್ವೀಕರಿಸ್ತಾರೆ. ಸೊ ಈ ರೀತಿಯ ಒಂದು ಒಡನಾಟ ಇನ್ನೂ ಹಾಗೆಯೇ ಮುಂದುವರಿಲಿ. ನಿಮ್ಮನ್ನು ಬರುವ ಭಾನುವಾರದಂದು ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ನುಡಿಭೂಷಣ ಪ್ರಶಸ್ತಿಯನ್ನು ಕೊಡಮಾಡಿ ನಿಮ್ಮನ್ನು ಗೌರವಿಸಬೇಕು ಅನ್ನೋಂಥ ಒಂದು ಮಹದಾಸೆ ಇದೆ. ಸೊ ಅದೆಲ್ಲದಕ್ಕೂ ಅವಕಾಶ ಆಗಲಿ. ಮತ್ತು ನಿಮಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಇನ್ನೊಂದಷ್ಟು ಸತ್ವಯುತವಾದಂಥ ಬರಹವನ್ನು, ಸಾಹಿತ್ಯದ ಕೃಷಿಯನ್ನು ಮಾಡುವಂಥವರಾಗಲಿ ಅಂತ ಆಶಿಸ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ನಮ್ಮ ಪುಟ್ಟ ಸಂದರ್ಶನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ನಮಸ್ತೆ. ನಮಸ್ತೆ. ಇದು ಬಹಳ ಸಣ್ಣ ವಿಷಯನ ದೊಡ್ಡದಾಗಿ ದೊಡ್ಡ ದೃಷ್ಟಿಯಲ್ಲಿ ನೋಡ್ಕೊಂಡು ಅದಕ್ಕೆ ಒಂದು ವೈಭವದ ದೃಷ್ಟಿಕೋನ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ಅದು ನಿಮ್ಮ ದೊಡ್ಡತನ ಇಲ್ಲ, ಏನಿಲ್ಲ. ನೀವು ಒಂದು ಏನು ಅಧಿಕೃತವಾದಂಥ ಒಂದು ವಿದ್ಯಾಭ್ಯಾಸ, ಎಜುಕೇಷನ್ನು, ಡಿಗ್ರಿ, ಸ್ನಾತಕೋತ್ತರ ಪದವಿ ಆ ಥರದ್ದು ಯಾವುದೂ ಇಲ್ಲದೇ 10ನೇ ತರಗತಿಗೆ ನಿಮ್ಮ ಓದನ್ನು ಮುಗಿಸಿದ್ರು ಕೂಡ ಈ ಸಾಹಿತ್ಯದ ಅಭಿರುಚಿಯಿಂದ ನೀವು ಜೀವನೋತ್ಸಾಹಿಯಾಗಿದ್ದೀರಾ, ಜೀವನ್ಮುಖಿಯಾಗಿದ್ದೀರಾ. ಆ ಒಂದು ಎಲ್ಲ ಒಳಹುಗಳು ನಿಮ್ಮ ಬರಹಗಳಲ್ಲಿ ನಮಗೆ ಕಾಣಿಸ್ತದೆ. ಹಾಗಾಗಿ ನೀವು ವಿಭಿನ್ನವಾಗಿ ನಮಗೆ ನಿಲ್ತೀರಾ. ಹಾಗಾಗಿ ನೀವು ಅದಕ್ಕೆ ಅರ್ಹರು ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಅದು ಚಿಕ್ಕದನ್ನು ದೊಡ್ಡದು ಮಾಡಿದ್ದಾಗೇನಿಲ್ಲ, ನೀವು ದೊಡ್ಡವರೇ ಇದ್ದೀರಾ. ಹಾಗಾಗಿ ಒಂದು ದೊಡ್ಡ ಗೌರವ ನಿಮಗೆ ಸಲ್ಲಲೇಬೇಕು. ಸೊ ಇಲ್ಲಿಗೆ ನಾವು ಮುಕ್ತಾಯವನ್ನು ಮಾಡೋಣ. ನಮಸ್ತೆ, ಶುಭ ದಿನ.